ಸರ್. ಓಕೆ. ಓಕೆ. ರೆಕಾರ್ಡಿಂಗ್ ಸ್ಟಾರ್ಟ್ ಆಯ್ತು. ಅನಿಲ್ ಸ್ಟಾರ್ಟ್ ಮಾಡ್ಬೋದು. ಶುರು ಮಾಡಿ. ಶುಭ ಮಧ್ಯಾಹ್ನ ಎಲ್ಲರಿಗೂ. ಇಂದಿನ ಕನ್ನಡ ಬೈಲಿಂಗ್ವಲ್ ಟೋಸ್ಟ್ ಮಾಸ್ಟರ್ ಸಭೆಯ 156ನೇ ಸಭೆಯ ಇಂದಿನ ಸಭೆಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ಈ ಟೋಸ್ಟ್ ಮಾಸ್ಟರ್ ಸಭೆಗೆ ಎಲ್ಲರೂ ವಿವಿಧ ಧ್ಯೇಯಗಳಿಂದ ಬರ್ತೇವೆ. ಆದ್ರೆ ಮುಖ್ಯ ಧ್ಯೇಯ ಏನು ಟೋಸ್ಟ್ ಮಾಸ್ಟರ್ದು ಅಂತ ಹೇಳಿದ್ರೆ, ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತೆ ಲೀಡರ್ಶಿಪ್ ಸ್ಕಿಲ್ಸ್ ನ ಬೆಳೆಸುವಂತದ್ದು ಮುಖ್ಯ ಧ್ಯೇಯ. ಸೊ ಇದನ್ನ ಪ್ರಯೋಜನ ಪಡ್ಕೊಳ್ಳಿಕ್ಕೆ ನಾವು ಪ್ರತಿ ವಾರವನ್ನ ಈ ಸಭೆಗೆ ಆಗ್ತಾ ಇದೀವಿ. ಇದರಿಂದ ಪ್ರಯೋಜನವನ್ನು ಪಡ್ಕೊಂತ ಇದೀವಿ. ಇನ್ನು ನಮ್ಮ ನಿಯಮ ಬಗ್ಗೆ ಮಾತಾಡ್ಬೇಕಾದ್ರೆ, ಎಲ್ಲಾ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ 3 ನಿಯಮಗಳ ಪಾಲನೆ ಮಾಡಬೇಕು. ಮೊದಲನೇದಾಗಿ ನಾವು ಯಾವುದೇ ಕಾರಣಕ್ಕೂ ಸೆಕ್ಸ್, ಪಾಲಿಟಿಕ್ಸ್ ಮತ್ತೆ ರಿಲಿಜನ್ ಬಗ್ಗೆ ಮಾತಾಡಬಾರ್ದು. ಮತ್ತೆ ಇದು ಆನ್ಲೈನ್ ಸಭೆ ಆಗಿರೋದ್ರಿಂದ ಎಲ್ಲರೂ ನಾವು ಮಾತಾಡದೇ ಇದ್ರೆ ಮ್ಯೂಟ್ ಮಾಡಿದ್ರೆ ಅದರಿಂದ ಅನುಕೂಲ ಆಗುತ್ತೆ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಮತ್ತೆ ತಾವು ವಿಡಿಯೋ ಆನ್ ಮಾಡಿದ್ರೆ ಅದರಿಂದ ಕಮ್ಯುನಿಕೇಶನ್ ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ. ಮತ್ತೆ ತಮ್ಮ ಮೊಬೈಲ್ಸ್ ಆದಷ್ಟು ಸ್ವಿಚ್ ಆಫ್ ಮಾಡೋದು ಅಥವಾ ಮ್ಯೂಟ್ ಅಲ್ಲಿ ಇಟ್ರೆ ಅದರಿಂದ ಸಭೆಗೆ ಯಾವುದೇ ರೀತಿ ತಡೆಗಳಾಗೋದಿಲ್ಲ. ಇಂತಿಷ್ಟು ನಿಯಮಗಳು. ಮತ್ತೆ ಇವತ್ತಿನ ಟೋಸ್ಟ್ ಮಾಸ್ಟರ್ ಸಭೆ ಮುಖ್ಯ ಒಂದು ವಿಷಯ ಏನು ಅಂತ ಹೇಳಿದ್ರೆ, ಹೈಲೈಟ್ ಏನು ಅಂತ ಹೇಳಿದ್ರೆ, ನಮ್ಮ ಉಮಾನಾಥ್ ಸರ್ ಅವರ ವಿಯೆಟ್ನಾಂ ವೈಬ್ಸ್ ಅನ್ನೋದೇ ಇವತ್ತಿನ ಥೀಮು. ಸೊ ಹಿರಿಯ ಟೋಸ್ಟ್ ಮಾಸ್ಟರ್ ಉಮಾನಾಥ್ ಸರ್ ನಮ್ಗೆ ವಿಯೆಟ್ನಾಂ ಬಗ್ಗೆ ಬಹಳಷ್ಟು ವೈಶಿಷ್ಟ್ಯಗಳನ್ನ ವಿವರಿಸ್ತಾರೆ ಅಂತ ನಾವೆಲ್ಲ ಭಾವಿಸಿದೀವಿ. ಮತ್ತೆ ತುಂಬಾ ನಿರೀಕ್ಷೆ ಇಟ್ಕೊಂಡು ಈ ಸಭೆಗೆ ಬಂದಿದ್ದೀವಿ. ಸೊ ಮುಂದೆ ಅವರ ಒಂದು ವಿವರಣೆಯನ್ನು ಬಹಳ ಉಪಯೋಗ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇದರೊಂದಿಗೆ ನನ್ನ 2 ಮಾತುಗಳು ಮುಗಿಸ್ತೀನಿ. ನನ್ನ ಈ ವೇದಿಕೆಯನ್ನು ನಮ್ಮ ಸಭೆಯ ಪ್ರೆಸಿಡೆಂಟ್ ಆದ ಕಮಲಾಕರ್ ಅಚರೇಕರ್ ಸರ್ ಅವರಿಗೆ ಹಸ್ತಾಂತರಿಸ್ತೀನಿ. ಅದಕ್ಕೂ ಮುಂಚೆ ಅವರ ಬಗ್ಗೆ 2 ಕಿರು ಪರಿಚಯ. ಅವ್ರ ಪರಿಚಯ ಎಲ್ಲರಿಗೂ ಇದೆ. ಪ್ರತಿಯೊಬ್ಬ ಸದಸ್ಯರಿಗೂ ಅವರ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಉತ್ತರ ಕರ್ನಾಟಕ ಪರಿಚಿತರಾಗಿದ್ದಾರೆ. ಮತ್ತೆ ಅವರು ಉತ್ತರ ಕರ್ನಾಟಕದ ಹಿರಿಯ ಯೂರಾಲಜಿ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ 1987ರಿಂದ ಅವರು ಧಾರವಾಡದಲ್ಲಿ ನೆಲೆಸಿದ್ದಾರೆ. ಮತ್ತು ಅವರು ಭಾರತದ ಬಹಳ ಅಗ್ರ 10 ಕಾಲೇಜುಗಳಲ್ಲಿ 2 ಕಾಲೇಜುಗಳಲ್ಲಿ ಅವರು ಪದವಿಯನ್ನು ಪಡೆದಿದ್ದಾರೆ. ಮತ್ತೆ ಅವರು ಯೂರಾಲಜಿ ಶಾಸ್ತ್ರದ ಬಗ್ಗೆ ಅವರ ಕೊಡುಗೆ ಗುರುತಿಸಿ ಹಲವಾರು ಪ್ರಶಸ್ತಿಗಳು ಮತ್ತೆ ಸನ್ಮಾನಗಳು ಅವರಿಗೆ ಲಭಿಸಿವೆ. ಮತ್ತು ಸಾಕಷ್ಟು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಅವರು ಈ ಆರೋಗ್ಯದ ಕಾರ್ಯಕ್ರಮಗಳು ಭಾಗವಹಿಸಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮೆಲ್ಲರಿಗೂ ಟೋಸ್ಟ್ ಮಾಸ್ಟರ್ ಸಭೆಯಲ್ಲೂ ಬಹಳ ಉತ್ತಮ ರೀತಿಯಲ್ಲಿ ಮತ್ತೆ ಬಹಳ ವಿಚಾರಗಳನ್ನು ಈ ಸಭೆಯಲ್ಲಿ ಹೇಳಿ ನಮ್ಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳ್ತಾ ನಾನು ಈ ವೇದಿಕೆಯನ್ನು ಅಚರೇಕರ್ ಸರ್ ಅವರಿಗೆ ಹಸ್ತಾಂತರಿಸ್ತೀನಿ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಮಧ್ಯಾಹ್ನವನ್ನು ಕೋರುತ್ತಾ ಇವತ್ತಿನ 156ನೇ ನಮ್ಮ ಈ ಸಭೆಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ತುಂಬಾ ಹೃದಯದಿಂದ ಆಹ್ವಾನವನ್ನು ಕೊಡ್ತಾ ಇದ್ದೇನೆ. ನಿಮ್ಮ ಹಾಗೆ ನಾನು ಕೂಡ ಇವತ್ತಿನ ಈ ಸಭೆಯಲ್ಲಿ ತುಂಬಾ ಉತ್ಸುಕನಾಗಿದ್ದೇನೆ. ಯಾಕಂದ್ರೆ ಉಮಾನಾಥ್ ಅವರು ಯಾವುದೋ ಒಂದು ಹೊಸ ವಿಷಯ ವಿಯೆಟ್ನಾಂ ವೈಬ್ಸ್ ಅಂದ್ರೆ ಏನು ತುಂಬಾ ಕಾತುರದಿಂದ ನಾನು ಕೂಡ ಕಾಯ್ಬೇಕಂತ ಇದ್ದೇನೆ. ಕೆಲವೊಮ್ಮೆ ತಾವು ಎಷ್ಟು ಸಲ ಇದನ್ನ ಕೇಳಿದಿರೋ ಗೊತ್ತಿಲ್ಲ, ಮೀ ಫಸ್ಟ್ ವಿತೌಟ್ ಗಿಲ್ಟ್ ಅಂತ ಹೇಳಿ. ಅಂದ್ರೆ ಕೆಲವೊಮ್ಮೆ ಏನ್ ಮಾಡ್ತೀವಪ್ಪ ಅಂತಂದ್ರೆ, ನಮ್ಗೆ ಚಿಕ್ಕವರಿದ್ದಾಗಿದ್ದಾನು
ಏನಾದ್ರೆ ನಮ್ಮನ್ನು ನಾವು ಅಂತ ತ್ಯಾಗ ಮಾಡ್ಕೋಬೇಕು, ಮತ್ತೊಬ್ಬರ ಸಲುವಾಗಿನೇ ನಾವು ಮಾಡ್ಬೇಕು. ಅಂದ್ರೆ ನಮ್ಮ ಬಗ್ಗೆ ಹೆಚ್ಚು ನಾವು ಚಿಂತನೆ ಮಾಡಬಾರ್ದು. ಈಗ ನಿಮ್ಗೆಲ್ಲ ನೀವು ಅನ್ಕೊಂಡಿರ್ಬೇಕು, ಚಿಕ್ಕವರಿದ್ದಾಗ ಏನಾದ್ರೂ ಒಂದು ಕೆಲಸ ನನಗೆ ಇಷ್ಟ ಇಲ್ಲದೆ ಇದ್ರು ಕೂಡ ನೀನು ಗುಡ್ ಬಾಯ್ ಅಲ್ವಾ ಅಂದ ತಕ್ಷಣ ಅದು ನನಗೆ ತೊಂದ್ರೆ ಆದ್ರೂ ಕೂಡ ಅದನ್ನು ಪರಿಗಣಿಸಿ ಅದ್ರ ಬಗ್ಗೆ ಲೆಕ್ಕಾಚಾರ ಹಿಡಿದಲ್ಲೇ ನಾನು ಅದ್ ಮಾಡ್ಲಿಕ್ಕೆ ಹೋಗ್ತೇನೆ. ಅಂದ್ರೆ ಎಷ್ಟೋ ಸಲ ಈಗ ನನಗೆ ಯಾವ್ದೋ ಒಂದು ತಿಂಡಿ ನನಗೆ ಇಷ್ಟ ಇಲ್ಲ ಅದು ತಿನ್ಲಿಕ್ಕೆ, ಆದ್ರೂ ಕೂಡ ನಮ್ ತಾಯಿ ನಂಗೆ ನೀನು ಗುಡ್ ಬಾಯ್ ಅಂದ ತಕ್ಷಣ ನನಗೆ ಇಷ್ಟ ಇದ್ದೇ ಇದ್ರು ಕೂಡ ನಾನು ತಗೋಬೇಕಾಗುತ್ತೆ. ಅಂದ್ರೆ ಎಷ್ಟೋ ಸಲ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಈ ಸೆಲ್ಫ್ ನೆಗ್ಲೆಕ್ಟ್ ಮಾಡ್ತೇವೆ ಇನ್ಸ್ಟೆಡ್ ಆಫ್ ಸೆಲ್ಫ್ ರೆಸ್ಪೆಕ್ಟ್. ವಿ ಮೆನಿ ಟೈಮ್ಸ್ ಟು ಸೆಲ್ಫ್ ನೆಗ್ಲೆಕ್ಟ್. ಎಷ್ಟೋ ಸಲ ಅತಿಥಿಗಳ ಕಡೆ ಹೋಗ್ತೇವೆ, ನಮ್ ಡಯಾಬಿಟಿಸ್ ಇರುತ್ತೆ, ಅವರು ನಿಮ್ಗೆ ಚಾ ಮಾಡ್ಲತ್ತಾರ, ಸಕ್ಕರೆ ಚಾ ಕೊಟ್ಬಿಟ್ಟಿರ್ತಾರೆ. ಅವಾಗ ಅಯ್ಯೋ ಇವ್ರಿಗೇನ್ ನಾನು ಮತ್ತೆ ಇದು ಬೇಡ ಅಂತ ಹೇಳಿದ್ರು ಎಲ್ಲಿ ಮನಸ್ಸು ನೊಂದ್ಕೊಳ್ತಾರೋ ಏನೋ ಅಂತ ಹೇಳಿ ನನಗೆ ತೊಂದರೆ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಆ ಸಕ್ಕರೆ ಚಾನೇ ಕುಡಿತಾ ಹೋಗ್ಬಿಡ್ತೇನೆ. ಕೆಲವೊಮ್ಮೆ ಇದು ನಮ್ಗೆ ಒಂದು ತರ ಕುತ್ತು ಅಥವಾ ಒಂದು ಗಂಡಾಂತರ ತರಬಹುದು. ಅದಕ್ಕೋಸ್ಕರ ಅವಶ್ಯಕತೆ ಇದ್ದಾಗ ನಾವು ಈ ಸೆಲ್ಫ್ ರೆಸ್ಪೆಕ್ಟ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕೆ ಹೊರತಾಗಿ ಸೆಲ್ಫ್ ನೆಗ್ಲೆಕ್ಟ್ ಅನ್ನ ಮಾಡಬಾರ್ದು. ಒಂದ್ ವೇಳೆ ನನಗೆ ಡಯಾಬಿಟಿಸ್ ಇದೆ, ಅವ್ರು ಸಕ್ಕರೆ ಚಾ ಕೊಟ್ರು ಅಥವಾ ಏನೋ ಸ್ವೀಟ್ ಕೊಟ್ರು, ನಾವು ಅವ್ರಿಗೆ ನಿರ್ದಾಕ್ಷಿಣ್ಯವಾಗಿ ಕೆಲವೊಮ್ಮೆ ಸೌಮ್ಯ ರೀತಿಯಲ್ಲಿ ಅದನ್ನ ನಾವು ಬೇಡ ಅಂತ ನಾವು ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವೆಲ್ಲರೂ ಹೇಳಪ್ಪ, ನಾವೊಂದು ಈಗ ಒಂದು ಲೋಟದಿಂದ ನಾನು ಏನಾದ್ರೂ ಒಂದು ಸುರಿಬೇಕಂತಂದ್ರೆ ಆ ಲೋಟ ತುಂಬಾ ಇರಬೇಕು, ಆವಾಗ್ಲೇ ಅದನ್ನ ಸುರಿಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ನನ್ನ ಬಗ್ಗೆನೇ ನಾನು ಕಾಳಜಿ ಮಾಡದೇ ಇದ್ರೆ ನಾನು ಇನ್ನೊಬ್ಬರ ಬಗ್ಗೆ ಹೇಗೆ ಕಾಳಜಿ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ನಾವು ಇತರರ ಬಗ್ಗೆ ಕಾಳಜಿ ಮಾಡೋಕ್ಕಿಂತ ಮೊದಲು ಸ್ವತಃ ನಮ್ಮ ಬಗ್ಗೆ ನಾವು ಕಾಳಜಿ ಮಾಡ್ಕೊಳ್ಳೋದನ್ನ ನಾವು ಕಲಿಬೇಕು. ಎಷ್ಟೋ ಸಲ ನಾವೇನ್ ಮಾಡ್ತೀವಿ, ಮತ್ತೊಬ್ಬರ ಸಲುವಾಗಿ ನಮ್ಮ ಕಾಳಜಿಯನ್ನು ಮಾಡದಲೇ ನಮ್ಮ ಆರೋಗ್ಯವಾಗ್ಲಿ ಅಥವಾ ನಮ್ಮ ಒಂದು ಕಂಫರ್ಟ್ ಲೆವೆಲ್ ಆಗ್ಲಿ ಇದನ್ನೆಲ್ಲ ನಾವು ಅದಕ್ಕೆ ನಾವು ಬಲಿ ಕೊಟ್ಬಿಡ್ತೀವಿ. ಸೊ ಅದ್ರ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡಲ್ಲ. ಕೆಲವೊಮ್ಮೆ ನಾವೇ ಇದು ಕ್ರಮೇಣ ಆಗುತ್ತೆ, ನಮ್ಗೆ ಒಂದು ಗಂಡಾಂತರವನ್ನು ತಂದು ಕೊಡುತ್ತೆ. ಅದಕ್ಕೋಸ್ಕರ ಸಮಯ ಬಂದಾಗ ನಮ್ಗೆ ಯಾವ್ದು ಇಷ್ಟ ಇಲ್ಲವೋ ಅಥವಾ ಯಾವ್ದು ನಮಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲವೋ ಅದನ್ನ ನಾವು ಸೌಮ್ಯ ರೀತಿಯಲ್ಲಿ ಒಂಥರ ರೆಸ್ಪೆಕ್ಟ್ಫುಲಿ ಅವರಿಗೆ ನಾವು ಬೇಡ ಅಂತ ಹೇಳೋದು ಒಳಿತು. ಅದಕ್ಕೋಸ್ಕರ ಲೆಟ್ ಅಸ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಸೆಲ್ಫ್ ರೆಸ್ಪೆಕ್ಟ್, ನಾಟ್ ದ ಸೆಲ್ಫ್ ನೆಗ್ಲೆಕ್ಟ್ ಅಂತ ಈ ನನ್ನ ಒಂದು ಅಧ್ಯಕ್ಷ ಭಾಷಣದಲ್ಲಿ ಕೆಲವು ಮಾತುಗಳನ್ನು ತಮ್ಗೆ ಹೇಳ್ತಾ, ನಾನು ಇವತ್ತಿನ ಟೋಸ್ಟ್ ಮಾಸ್ಟರ್ ಆಫ್ ದ ಡೇ ಅಂದ್ರೆ ಇವತ್ತಿನ ನಿರೂಪಕರು ಯಾರಪ್ಪ ಅಂತಂದ್ರೆ ತಮ್ಗೆಲ್ಲರಿಗೂ ಪರಿಚಯ, ಉಮಾನಾಥ್ ಅವರು. ತುಂಬಾ ಸರಳವಾದಂತ ವ್ಯಕ್ತಿ. ಪ್ರತಿಯೊಂದು ಸಲ ಅವರು ಮೀಟಿಂಗ್ ಬಂದಾಗ ಏನಾದ್ರೂ ಒಂದು ಒಳ್ಳೆ ಕುತೂಹಲಕಾರಿಯಾದಂತ ಒಂದು ವಿಷಯವನ್ನ ಅವರು ತಗೊಂಡ್ ಬರ್ತಾ ಇರ್ತಾರೆ. ಲಾಸ್ಟ್ ಮೀಟಿಂಗ್ ಅಲ್ಲಿ ಗೋಕಾಕ್ ಚಳವಳಿ ಬಗ್ಗೆ ನೀವೇ ಆದ್ರೆ ನಾನು ಅದನ್ನ ಮಿಸ್ ಮಾಡ್ಕೊಂಡೆ, ನಾನು ಅವತ್ತು ದಿವಸ ಇರ್ಲಿಲ್ಲ. ಆ ಮನಸ್ಸಲ್ಲಿ ತುಂಬಾ ನನಗೆ ವೇದನೆ ಆಗ್ತಾ ಇತ್ತು, ಅವ್ರು ಏನ್ ಮಾತಾಡಿದ್ರು ಏನೋ ಕೇಳ್ಬೇಕಾಗಿತ್ತು. ಅದಕ್ಕೆ ಗೋಕಾಕ್ ಇಲ್ಲಿಂದ ಕೇವಲ ನಮ್ಮ ಬೆಳಗಾವಿಯಿಂದ ಕೇವಲ 60 ಕಿಲೋಮೀಟರ್ ದೂರ ಅಷ್ಟೇ. ನನಗೆ ಅದ್ರ ಬಗ್ಗೆ ಹೆಚ್ಚು ಗೊತ್ತಿಲ್ಲ. ಆದ್ರೆ ಉಮಾನಾಥ್ ಅವರು ನಮ್ಮಿಂದ 500 ಕಿಲೋಮೀಟರ್ ದೂರ ಇದ್ದಾರೆ, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಗೊತ್ತಿದೆ. ಸೊ ರವಿಕುಮಾರ್ ಮಾತಾಡಿದ್ದು. ರವಿಕುಮಾರ್ ಮಾತಾಡಿದ ರವಿಕುಮಾರ್ ಗೋಕಾಕ್ ಗೋಕಾಕ್ ಚಳವಳಿ ಬಗ್ಗೆ. ಅಂದ್ರೆ ಒಟ್ಟಿನಲ್ಲಿ ಪ್ರತಿಯೊಂದು ನಮ್ಮ ಈ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಒಂದಲ್ಲ ಒಂದು ಹೊಸ ವಿಷಯ ಕಲೀಲಿಕ್ಕೆ ನಮಗೆ ಯಾವಾಗ್ಲೂ ಒಂದು ಆಸ್ಪದ ಇರುತ್ತೆ. ಇವತ್ತು ಕೂಡ ಈ ಅತ್ಯಂತ ಒಂದು ಸರಳವಾದಂತ ವ್ಯಕ್ತಿ, ಆದ್ರೆ ಅವರಲ್ಲಿರ್ತಕ್ಕಂತ ಒಂದು ಜ್ಞಾನದ ಭಂಡಾರವನ್ನ ಇವತ್ತು ಅವರು ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ. ಅದೇನು ಅಂತ ನಾವು ಕೂಡ ಕೇಳೋಣ ಅಂತ ಹೇಳ್ತಾ ಉಮಾನಾಥ್ ಅವರಿಗೆ ನಾನು ಮತ್ತೊಮ್ಮೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಉಮಾನಾಥ್ ಅವರೇ, ವೇದಿಕೆ ಸಂಪೂರ್ಣವಾಗಿ ನಿಮ್ಮ ಹತೋಟಿಯಲ್ಲಿ ಇದೆ ಈಗ. ಧನ್ಯವಾದಗಳು ಕಮಲಾಕರ್ ಸರ್. ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇರೋದು, ವಾಯ್ಸ್ ಸ್ವಲ್ಪ ಸ್ವರ ಭಾರ ಸ್ವಲ್ಪ ಕಮ್ಮಿ ಇದೆ, ಎಲ್ಲರೂ ಸಹಕರಿಸಬೇಕು. ಮೊದಲನೇದಾಗಿ ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದಂಥ ವಿಚಾರ ಸೆಲ್ಫ್ ರೆಸ್ಪೆಕ್ಟ್ ಅಂಡ್ ಸೆಲ್ಫ್ ನೆಗ್ಲೆಕ್ಟ್ ಬಗ್ಗೆ ಮಾತಾಡಿದ್ರು. ಅದೇ ರೀತಿ ನಮ್ಮನ್ನು ನಾವು ಮೊದಲು ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆನೂ ಹೇಳಿದರು. ಈ ಆರೋಗ್ಯ ಕೂಡ ಅದರದ ಒಂದು ಅಂಗ, ಅದ್ರ ಬಗ್ಗೆ. ಅದೇ ರೀತಿ ನಾವು ಮದುವೆ ಆದಮೇಲೆ ಸೆಲ್ಫ್ ರೆಸ್ಪೆಕ್ಟ್ ಸೆಲ್ಫ್ ಕೇರ್ ಜೊತೆಗೆ ಪಕ್ಕದಲ್ಲಿರೋರ ಕೇರು ತಗೋಬೇಕಾಗತ್ತೆ. ಸೊ ಹಾಗೆ ನಮ್ಮ ಈ ಸೆಲ್ಫ್ ಕೇರ್ ಇದರಲ್ಲಿ ಬಂದಂತ ಒಂದು ವಿಷಯ
3 ವರ್ಷಗಳ ಹಿಂದೆ ನನ್ನ ಸಹಧರ್ಮಿಣಿಗೆ ಅನ್ನೋದು ಮಾತು ಕೊಟ್ಟಿದ್ದೆ. ಪ್ರತಿ ವರ್ಷ ಒಂದು ಹೊಸ ದೇಶ ನಿಂಗೆ ತೋರಿಸ್ತೀನಪ್ಪ ಅಂತ. ಹಾಗೆ ಕಳೆದ 2 ವರ್ಷ ಹಾಗೇನೆ ನಡ್ಕೊಂಡ್ ಬಂದಿದ್ದೆ. ಕಳೆದ 2 ವರ್ಷ ಥೈಲ್ಯಾಂಡ್, ಶ್ರೀಲಂಕಾ ಕಡೆ ಹೋಗಿದ್ದೆ. ಈ ವರ್ಷ ನಾನು ವಿಯೆಟ್ನಾಂ ಕಡೆಗೆ ಹೋಗಿದ್ದೆ. ವಿಯೆಟ್ನಾಂ, ನಾನು ಯಾವುದೇ ದೇಶ ನೋಡಿದಾಗ್ಲೂ ಅದ್ರ ಬಗ್ಗೆ, ಆ ದೇಶದ ಬಗ್ಗೆ ಮಾತನಾಡಬೇಕು ಅಂತ ಯಾವತ್ತೂ ಅನ್ಸಿರ್ಲಿಲ್ಲ. ಆದರೆ ಈ ಸರಿ ವಿಯೆಟ್ನಾಂ ದೇಶ ನೋಡಿ ಬಂದ ಮೇಲೆ, ಅಲ್ಲಿನ ಮಾರ್ಗದರ್ಶಕರು ಆ ದೇಶದ ಬಗ್ಗೆ ಹೇಳಿದ ವಿಚಾರಗಳನ್ನು ತಿಳ್ಕೊಂಡ ಮೇಲೆ ನನಗೆ ಆ ವಿಯೆಟ್ನಾಂ ದೇಶದ ಬಗ್ಗೆ, ಅದರ ವೃತ್ತಾಂತದ ಬಗ್ಗೆ ನಿಮ್ಮ ಮುಂದೆ ಹಂಚ್ಕೋಬೇಕಂತ ಒಂದು ತೀವ್ರವಾದ ಒಂದು ಅಗಾಧವಾದ ಒಂದು ಆಸೆ ಉಂಟಾಯಿತು. ಅದಕ್ಕೋಸ್ಕರ ಇಂದಿನ ಸಭೆಯಲ್ಲಿ ನನ್ನ ವಿಯೆಟ್ನಾಂ ಪ್ರವಾಸದ ಬಗ್ಗೆ ಕೆಲವೊಂದು ವಿಚಾರ ಹಾಗೂ ಆ ದೇಶದಲ್ಲಿ ನಾನು ಏನು ತಿಳ್ಕೊಂಡಂಥ ವಿಚಾರನ ನಿಮ್ಮ ಮುಂದೆ ಇಡೋದಕ್ಕೆ ಇವತ್ತು ಪ್ರಯತ್ನ ಪಡ್ತೇನೆ. ಆ ಕತೆ ನಿಮಗೆಲ್ಲ ಒಂದು ಸ್ವಲ್ಪ ಸ್ಫೂರ್ತಿ ತಂದು ಕೊಡ್ಬೋದು ಅಂತ ನನ್ನ ಭಾವನೆ. ನಾವು ಮೊದಲಿಗೆ ಹೋಗಿ ಇಳಿದಿದ್ದು ವಿಯೆಟ್ನಾಂನ ರಾಜಧಾನಿ ಹನಾಯ್ ಸಿಟಿನಲ್ಲಿ. ಮೊದಲ ದಿನ ನಾವು ಸಂದರ್ಶಿಸಿದ್ದು ಹೋ ಚಿ ಮಿನ್ ಮೌಸೋಲಿಯಂ ಅಂತ. ಮೌಸೋಲಿಯಂ ಅಂದರೆ ಅಲ್ಲಿ ಹೋ ಚಿ ಮಿನ್ ಅನ್ನುವಂಥ ವಿಯೆಟ್ನಾಂ ನಾಯಕ ಯಾರಿದ್ದಾರೆ ಅವರ ಮೃತದೇಹವನ್ನ ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ ಒಂದು ಕಡೆ. ಅದರಿಂದಾಗಿ ಈ ಹೋ ಚಿ ಮಿನ್ ಯಾರು ಅನ್ನುವ ಬಗ್ಗೆ ಒಂದು ವಿಶೇಷವಾಗಿ ಒಂದು ಕುತೂಹಲ ಮೂಡಿತ್ತು. ಆಗ ನನಗೆ ತಿಳಿದುಬಂದಂಥ ವಿಷಯ, ಏಕೀಕೃತ ವಿಯೆಟ್ನಾಂನ ಶಿಲ್ಪಿ ಈ ಹೋ ಚಿ ಮಿನ್ ಅನ್ನುವಂಥ ವ್ಯಕ್ತಿ. ಹೋ ಚಿ ಮಿನ್ ಒಬ್ಬ ಸರಳ ವ್ಯಕ್ತಿ ಆಗಿದ್ರಂತೆ. ಅವರ ದೃಷ್ಟಿಕೋನ ಮಾತ್ರ ಅಭೂತಪೂರ್ವವಾಗಿತ್ತು. ಹಲವಾರು ದೇಶಗಳನ್ನ ಸುತ್ತಿ ಅಲ್ಲಿನ ಜನ ಹೇಗೆ ಸ್ವಾತಂತ್ರ್ಯವನ್ನ ಗಳಿಸಿದ್ರು ಅನ್ನೋದನ್ನ ಕಲಿತುಕೊಂಡು ಬಂದು ಮತ್ತೆ ವಿಯೆಟ್ನಾಂನಲ್ಲಿ ವಿಯೆಟ್ನಾಂ ಮೊದಲು ಸುಮಾರು ಹಲವಾರು ಶತಮಾನಗಳ ಕಾಲ ಚೀನಿಯರ ವಶದಲ್ಲಿತ್ತು. ಆನಂತರ ವಸಾಹತುಶಾಹಿ ಶುರುವಾದಾಗ ವಿಯೆಟ್ನಾಂ ಫ್ರಾನ್ಸ್ ದೇಶದವರ ಅಡಿಯಲ್ಲಿ ಬಂತು. ಅವರಿಂದ ಸ್ವಾತಂತ್ರ್ಯ ಪಡಿಬೇಕನ್ನೋ ಉದ್ದೇಶದಿಂದ ಹೋ ಚಿ ಮಿನ್ ಹಲವಾರು ದೇಶಗಳನ್ನು ಸಂಚರಿಸಿ ಅಲ್ಲಿ ಹೇಗೆ ಸ್ವಾತಂತ್ರ್ಯ ಗಳಿಸಿದ್ರು ಅನ್ನೋದನ್ನ ಕಲಿತುಕೊಂಡು ಬಂದು ವಿಯೆಟ್ನಾಂನಲ್ಲಿ ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವವನ್ನು ವಹಿಸಿದ್ರು. ಅವರನ್ನ ಗೈಡ್ ಮಾಡಿದ್ರು. 2ನೇ ವಿಶ್ವ ಯುದ್ಧದ ನಂತರ ವಿಯೆಟ್ನಾಂ ತನ್ನ ಸ್ವಾತಂತ್ರ್ಯವನ್ನು ತಾನೇ ಘೋಷಿಸಿಕೊಂಡಿತ್ತು. ಹೋ ಚಿ ಮಿನ್ ಮುಂದಾಳತ್ವದಲ್ಲಿ ನಾರ್ತ್ ವಿಯೆಟ್ನಾಂನ ಹೋ ಚಿ ಮಿನ್ ನಡೆಸಲಿಕ್ಕೆ ಮುಂದಾದ್ರು. ಈ ಸ್ವಾತಂತ್ರ್ಯದ ಸಮಯದಲ್ಲಿ ದೇಶ ವಿಯೆಟ್ನಾಂ ಇಬ್ಬಾಗವಾಯಿತು. ಉತ್ತರ ವಿಯೆಟ್ನಾಂ ಮತ್ತೆ ದಕ್ಷಿಣ ವಿಯೆಟ್ನಾಂ ಅಂತ. ಉತ್ತರ ವಿಯೆಟ್ನಾಂನಲ್ಲಿ ಕಮ್ಯುನಿಸ್ಟ್ ಆಡಳಿತ ಇದ್ರೆ, ದಕ್ಷಿಣ ವಿಯೆಟ್ನಾಂನಲ್ಲಿ ಪ್ರಜಾಪರ ಆಡಳಿತ ಅಮೆರಿಕ ಬೆಂಬಲಿತವಾಗಿತ್ತು. ಈ ದಕ್ಷಿಣ ವಿಯೆಟ್ನಾಂನಲ್ಲಿ ಕಮ್ಯುನಿಸಂ ಬರೋದನ್ನ ಅವರು ಪ್ರಬಲವಾಗಿ ತಡಿತಾ ಇದ್ರು. ಆಗ ಅಮೆರಿಕ ದೇಶ ಅವರಿಗೆ ಪ್ರಪಂಚದಲ್ಲಿ ಈ ಕಮ್ಯುನಿಸಂ ಹಬ್ಬೋದು ಇಷ್ಟ ಇರಲಿಲ್ಲ. ಅದಕ್ಕಾಗಿ ಈ ಇಬ್ಬರ ಉತ್ತರ ಮತ್ತು ದಕ್ಷಿಣ ವಿಯೆಟ್ನಾಂನವರ ಆಂತರಿಕ ಕಲಹದಲ್ಲಿ ಅಮೆರಿಕ ಮೂಗು ತೂರಿಸಿತು. ಹಾಗೆ ಅವರನ್ನ ಸದೆ ಬಡಿಯಲು ಪ್ರಯತ್ನ ಮಾಡಿತು. ಅಮೆರಿಕ ಇಂಥ ದೊಡ್ಡ ದೇಶ, ಮಿಲಿಟರಿ ಸಾಮರ್ಥ್ಯ ಉಳ್ಳದು, ಆಧುನಿಕ ವಿಮಾನಗಳು, ಆಧುನಿಕ ಶಸ್ತ್ರಾಸ್ತ್ರಗಳು, ಎಲ್ಲ ರೀತಿಯ ಬಾಂಬ್ಗಳು ಎಲ್ಲ ಇದ್ರೂ ಕೂಡ ಅವ್ರನ್ನ ಸದೆ ಬಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಯಾಕಂದ್ರೆ ವಿಯೆಟ್ನಾಂ ಅಷ್ಟು ಚಿಕ್ಕ ದೇಶವಾಗಿದ್ರು ಕೂಡ ಒಗ್ಗಟ್ಟಾಗಿದ್ರು. ಅವರು ಕಾಡಿನಲ್ಲಿ ಅಡಗಿ ಕುಳಿತುಕೊಂಡು ಗೆರಿಲ್ಲಾ ದಾಳಿ ನಡೆಸಿ ಇವರನ್ನ ಹಿಮ್ಮೆಟ್ಟಿಸಿದ್ರು. ಆಗ ಅಮೆರಿಕ ರಾಸಾಯನಿಕ ಯುದ್ಧವನ್ನು ಶುರು ಮಾಡಿ ಅಲ್ಲಿನ ಕಾಡುಗಳ ಮೇಲೆ ಏಜೆಂಟ್ ಆರೆಂಜ್ ಅನ್ನುವಂಥ ಒಂದು ದ್ರಾವಣವನ್ನು ಸಿಂಪಡಿಸಿದಾಗ ಅಲ್ಲಿನ ಕಾಡುಗಳೆಲ್ಲ ನಷ್ಟವಾಗಿ ಜನರಿಗೆ ಹಲವಾರು ರೋಗ ರುಜಿನಗಳು ಬಂದು ಆಗಲೂ ಅವರು
ಅಮೆರಿಕಗೆ ತಲೆ ಬಗ್ಲಿಲ್ಲ. ನೆಲದೊಳಗೆ ಭೂಗತರಾದರು, ಸುರಂಗಗಳನ್ನು ಕೊರೆದರು, ನೆಲ ಮಾರ್ಡಿಂಗ್ ಮಾಡಿದರು, ನೆಲದೊಳಗಡೆ ನಗರವನ್ನೇ ಕಟ್ಟಿದ್ರು, ಅದರಲ್ಲೇ ವಾಸ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಹೀಗೆ ಮತ್ತೆ ಮತ್ತೆ ಗೆರಿಲ್ಲಾ ದಾಳಿ ನಡೆಸಿ ಅಮೆರಿಕವನ್ನ ಹಿಮ್ಮೆಟ್ಟಿಸಿದರು. ಅಮೆರಿಕ ಶರಣಾಗಲೇಬೇಕಾಯಿತು, ಹಿಂದಕ್ಕೆ ಹೋಯಿತು. ಹೀಗೆ ಮುಂದೆ ವಿಯೆಟ್ನಾಂ ಏಕೀಕರಣಗೊಂಡು ಸ್ವತಂತ್ರ ರಾಷ್ಟ್ರವಾಗಿ ಏಕಪಕ್ಷ ಕಮ್ಯುನಿಸ್ಟ್ ಪಕ್ಷದ ಆಡಳಿತದಲ್ಲಿ ಬಂತು. ಅದು ಈಗಲೂ ಮುಂದುವರಿತಾ ಇದೆ. ಹನಾಯ್ನಲ್ಲಿ ಇನ್ನೂ ಒಂದು ಆಕರ್ಷಣೆ ಏನಂದ್ರೆ ವಾಟರ್ ಪಪೆಟ್, ನೀರಿನಲ್ಲಿ ನಮ್ಮ ಪಪ್ಪೆಟ್ಗೆ ಕನ್ನಡದಲ್ಲಿ ಏನಂತಾರೆ, ತೊಗಲು ಬೊಂಬೆ ಆಟ ತರ, ಆ ತರ ಒಂದು ತುಂಬಾ ಆಕರ್ಷಣೀಯವಾಗುತ್ತೆ. ಅಲ್ಲಿನ ದಂತಕಥೆಗಳ ಬಗ್ಗೆ, ಅಲ್ಲಿನ ಪುರಾಣಗಳ ಬಗ್ಗೆ ಅದರಲ್ಲಿ ಪ್ರಸಂಗಗಳನ್ನು ನಡೆಸ್ತಾರೆ. ಬಹಳ ಚೆನ್ನಾಗಿತ್ತು. ಅಲ್ಲಿಂದ ನಮ್ಮ ಮುಂದಿನ ಪ್ರಯಾಣ ಹಲಾಂಗ್ ಬೇಗೆ ಆಗಿತ್ತು. ಹಲಾಂಗ್ ಬೇ ಸಮುದ್ರದ ನಡುವೆ ಹಲವಾರು ಸುಣ್ಣದ ಕಲ್ಲಿನ ಬೆಟ್ಟಗಳ ಒಂದು ಶೃಂಖಲೆ. ಸುತ್ತ ಸಾಗರದ ಮಧ್ಯೆ ಆ ಬೆಟ್ಟಗಳ ನಡುವಿನಲ್ಲಿ ನಾವು ಒಂದು ಕ್ರೂಸ್ ಶಿಪ್ ನಲ್ಲಿ ಒಂದು ರಾತ್ರಿಯನ್ನ ಕಳೆದೆವು. ಮುಂದಿನ ಮುಂಜಾನೆ ಬೆಳಿಗ್ಗೆ ತೈಚಿ ಪ್ರಕ್ರಿಯೆ ಅಂದ್ರೆ ಚೈನೀಸ್ ಯೋಗ ಅಂತ ಹೇಳ್ಬೋದು, ಅದನ್ನ ನಡೆಸಿ ಮಂಕಿ ಹಿಲ್ಸ್ಗೆ ಟ್ರೆಕ್ಕಿಂಗ್ ಹೋಗಿ ಬಂದು ವಿಯೆಟ್ನಾಂನಲ್ಲಿ ನಮ್ಮ ಮುಂದಿನ ನಗರ ಡನಾಂಗ್ ಪಟ್ಟಣ. ಅಲ್ಲಿಗೆ ಹೋಗುವ ಮೊದಲು ಟೋಸ್ಟ್ ಮಾಸ್ಟರ್ಸ್ ಅಂದ್ರೆ ಏನು ಮತ್ತು ಅದರ ಈ ಸಭೆಯ ಮೂಲ ಉದ್ದೇಶ ಏನು ಅನ್ನೋದನ್ನ ನಮ್ಮೆಲ್ಲರಿಗೆ, ನಮ್ಮ ಪ್ರಮುಖವಾಗಿ ಅತಿಥಿಗಳಿಗೆ ತಿಳಿಸಿ ಹೇಳುವಂತ ಒಂದು ಸಮಯ. ಟೋಸ್ಟ್ ಮಾಸ್ಟರ್ಸ್ ಅನ್ನುವಂಥದ್ದು ಒಂದು ವಿಶ್ವಸಂಸ್ಥೆ. ಇದನ್ನ ಸ್ಥಾಪಿಸಿದ್ದು ರಾಲ್ಸಿಸ್ ಮೆಡ್ಲಿ ಅವರು. ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಸಂಸ್ಥೆ. ಜಗತ್ತಿನಾದ್ಯಂತ ಸಂವಹನ ಕಲೆ ಮತ್ತು ನಾಯಕತ್ವದ ಕಲೆಯನ್ನ ಬೆಳೆಸುವುದರಲ್ಲಿ ಟೋಸ್ಟ್ ಮಾಸ್ಟರ್ ಪಾತ್ರ ಅಪೂರ್ವ. ಇದು ಜಗತ್ತಿನಾದ್ಯಂತ 150ಕ್ಕೂ ಹೆಚ್ಚಿನ ದೇಶಗಳಲ್ಲಿ ಪ್ರಸಿದ್ಧವಾಗಿದೆ. ಈ ಸಾಮಾನ್ಯವಾಗಿ ಟೋಸ್ಟ್ ಮಾಸ್ಟರ್ ಸಭೆ 3 ಹಂತಗಳಲ್ಲಿ ನಡೆಯುತ್ತೆ. ಮೊದಲನೇ ಹಂತ ಪ್ರಿಪೇರ್ಡ್ ಸ್ಪೀಚ್ ಅಂದ್ರೆ ಸಿದ್ಧಪಡಿಸಿದ ಭಾಷಣ. ಭಾಷಣಕಾರರು ಭಾಷಣವನ್ನು ಸಿದ್ಧಪಡಿಸಿಕೊಂಡು ಬಂದು ಇಲ್ಲಿ ಪ್ರಸ್ತುತಿ ಮಾಡ್ತಾರೆ. ನಂತರದ ಹಂತ ಆಶುಭಾಷಣದ ಹಂತ. ಈ ಆಶುಭಾಷಣ ಹಂತದಲ್ಲಿ ಆಶುಭಾಷಣದ ಒಬ್ಬರು ಸೂತ್ರಧಾರರು ಇರ್ತಾರೆ, ಅವ್ರ ವಿಷಯಗಳನ್ನು ಕೊಡ್ತಾರೆ. ಅದರ ಬಗ್ಗೆ 2 ನಿಮಿಷಗಳ ಕಾಲ ನಾವು ಮಾತನಾಡಬೇಕು. ಇದರಲ್ಲಿ ಅತಿಥಿಗಳು ಕೂಡ ಭಾಗವಹಿಸಬಹುದು. ನಂತರ 3ನೇ ಹಂತ ಮುಖ್ಯವಾದಂತ ಹಂತ. ಯಾಕಂದ್ರೆ ಟೋಸ್ಟ್ ಮಾಸ್ಟರ್ ಈ ಸಭೆ ನಮ್ಮೆಲ್ಲರ ಪ್ರಗತಿಗೆ ಇರುವಂಥದ್ದು. ಆ ಪ್ರಗತಿಗೆ ಪ್ರೇರಕವಾಗುವಂತಹ ಒಂದು ಹಂತ, ಅದು ಸಮಗ್ರ ಮೌಲ್ಯಮಾಪನ ಅಥವಾ ಜನರಲ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ. ಅದನ್ನ ನಡೆಸ್ಕೊಡ್ಲಿಕ್ಕೆ ಒಬ್ರು ಸಮಗ್ರ ಮೌಲ್ಯಮಾಪಕರು ಇರ್ತಾರೆ. ಅವರು ಈ ಸಭೆಯನ್ನ ಹೇಗೆ ನಡೀತು, ಅದರದ್ದು ಏನು ಮುಂದಕ್ಕೆ ಉತ್ತಮಪಡಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇಂದಿನ ಸಮಗ್ರ ಮೌಲ್ಯಮಾಪಕರನ್ನ ನಾನು ಗುರುತಿಸುವುದು ಮಂಡ್ಯದ ಗಂಡು ಅಂತಲೇ. ಯಾವಾಗ್ಲೂ ಅವ್ರು ನೋಡಿದಾಗೆಲ್ಲ ನಮ್ಗೆ ಅಂಬರೀಷ್ ಅವರ ನೆನಪಾಗತ್ತೆ. ಇವರು ಒಂದು ಬಹುಮುಖ ಪ್ರತಿಭೆ. ಸಾಫ್ಟ್ವೇರ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಇವರು ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವಂತವರು. ಕುವೆಂಪು, ತೇಜಸ್ವಿ ಇಂಥ ಕಂಬಾರರ ಹಲವಾರು ಸಾಹಿತ್ಯಗಳನ್ನ ತಿಳಿದುಕೊಂಡಿರ್ತಾರೆ ಅವರು. ಹಾಗೂ ಸಣ್ಣ ಹನಿಗವನಗಳು ಹಾಗೂ ವಿಶೇಷವಾದ ಕವನಗಳನ್ನ ರಚಿಸುವಲ್ಲಿ ಇವರಿಗೆ ಆಸಕ್ತಿ. ಪ್ರತಿಯೊಂದು ಸಭೆನಲ್ಲೂ ಇವರು ಬಂದಾಗಲೂ ಏನಾದರೂ ಒಂದು ಹೊಸ ವಿಷಯವನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಅದಕ್ಕಾಗಿ ನನಗೆ ಅವರ ಎಲ್ಲ ಒಂದು ಯಾವುದೇ ರೋಲ್ ತಗೊಂಡ್ರು ಕೂಡ ಅವರಲ್ಲಿ ಕಲಿಯುವಂಥದ್ದು ನಾನು ಬಹಳಷ್ಟು ಇದೆ. ಇಂದಿನ ಸಮಗ್ರ ಮೌಲ್ಯಮಾಪಕರಾದಂಥ ಮೋಹನ ಮೂರ್ತಿ ಅವರನ್ನ ಪ್ರಚಂಡ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಧನ್ಯವಾದ ಆಚರೇಕರ್ ಸರ್. ಧನ್ಯವಾದ ಉಮಾನಾಥ್ ಸರ್. ಇವತ್ತಿನ ಸಭೆಯಲ್ಲಿ ನಾನು ಸಮಗ್ರ ಮೌಲ್ಯಮಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮನುಷ್ಯ ಅಂದ್ಮೇಲೆ ಏನಂತಂದ್ರೆ ತಪ್ಪು ಮಾಡೋದು ಸಹಜ. ಈಗ ನೋಡಿ ನನಗೆ ಆಕ್ಚುಲಿ ಉಮಾನಾಥ್ ಸರ್ ಕೊಟ್ರು, ನಾನು ಅಚರೇಕರ್ ಸರ್ ಅಂತ ಹೇಳ್ಬಿಟ್ಟೆ. ಸೊ ಈ ತರದ ತಪ್ಪುಗಳು ಮಾಡ್ತಾ ಇರ್ತೀವಿ, ಅದು ಸಹಜ.
ಈ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆ ಇರೋದು ಸಂವಹನ ಕಲೆ ಮತ್ತೆ ನಾಯಕತ್ವ ಗುಣನ ಉತ್ತಮಪಡಿಸ್ಕೊಳ್ಳೋದಕ್ಕೆ. ಸಂವಹನ ಕಲೆ ದೃಷ್ಟಿಕೋನದಲ್ಲಿ ನಾವು ಹಲವಾರು ವಿಭಾಗಗಳಿದೆ. ಒಂದೇನಂದ್ರೆ ಸಿದ್ಧಪಡಿಸಿದ ಭಾಷಣ ಇರ್ಬೋದು, ಆಶು ಭಾಷಣ ಇರ್ಬೋದು, ಹಾಗೆ ಒಂದು ನಿರೂಪಣೆ ಕೂಡ ಒಂದು ನಮ್ಮ ಸಂವಹನ ಕಲೆಗೆ ಸಂಬಂಧಪಟ್ಟಿದ್ದು. ಇಲ್ಲೆಲ್ಲ ಏನಂದ್ರೆ ಇದನ್ನೆಲ್ಲ ನಾವು ಮಾತಾಡ್ಬೇಕಾದ್ರೆ ಅದನ್ನ ಹಲವು ಆಯಾಮಗಳಲ್ಲಿ ಗಮನಿಸಿ ಅದನ್ನ ಏನಂತಂದ್ರೆ ಯಾವ್ದು ಉತ್ತಮ ಅಂಶಗಳಿದೆ, ಯಾವ್ದು ಉತ್ತಮ ಪಡಿಸ್ಕೋಬೇಕಾದಂತ ಅಂಶಗಳಿದೆ ಅದನ್ನ ನಾನು ನೋಟ್ ಮಾಡ್ಕೊಂಡು ಕಡೆಯಲ್ಲಿ ಏನಂತಂದ್ರೆ ಸಭೆ ಮುಂದೆ ಪ್ರಸ್ತುತಪಡಿಸ್ತೇನೆ. ಈ ಕೆಲಸ ಮಾಡೋದಕ್ಕೆ ನನಗೆ ಸಹಾಯಕರಾಗಿ ನನ್ನ ಕೆಲಸದಲ್ಲಿ ಒಂದು ಸಹಾಯ ಮಾಡೋದಕ್ಕೆ ಸಾಮಾನ್ಯವಾಗಿ 3 ಜನ ಇರ್ತಾರೆ. ನಾವು ಇವತ್ತು ಗ್ರಾಮೇರಿಯನ್ ಮತ್ತೆ ಅಕೌಂಟರ್ ಇರೋಲ್ಲ. ಒಬ್ರು ಸಮಯ ಪಾಲಕರಾಗಿ ಇರ್ತಾರೆ. ಸಮಯ ಪಾಲಕರಾಗಿ ಇವತ್ತು ಅನಿಲ್ ಕುಮಾರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅನಿಲ್ ಕುಮಾರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅನಿಲ್ ಕುಮಾರ್ ಅವರು ಬೆಂಗಳೂರು ರಾಜಧಾನಿಲಿ ಅವರು ವಾಸ. ಅವ್ರದ್ದೆಲ್ಲಾ ಇದೆಲ್ಲ ಏನಂತಂದ್ರೆ ಅವರ ವೃತ್ತಿ ಕೂಡ ಅಲ್ಲೇ ಇರೋದು, ಬೆಂಗಳೂರಲ್ಲೇ. ಅವರು TCS ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಓದೋದು ಮತ್ತೆ ಗಾರ್ಡನಿಂಗ್ ಅಂದ್ರೆ ಇಷ್ಟ. ಇದ್ರ ಜೊತೆಗೆ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಅವರು ತಮ್ಮ ವೃತ್ತಿ ಜೀವನಕ್ಕೆ ಅನುಕೂಲ ಆಗ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಈ ಟೋಸ್ಟ್ ಮಾಸ್ಟರ್ಗೆ ಸೇರ್ಕೊಂಡಿದ್ದಾರೆ. ಇದಿಷ್ಟು ಅನಿಲ್ ಕುಮಾರ್ ಅವರ ಬಗ್ಗೆ ಒಂದು ಕಿರು ಪರಿಚಯ. ಈಗ ಸಮಯ ಪಾಲನೆ ಅಥವಾ ಸಮಯ ಪಾಲಕ ಒಂದು ರೋಲ್ ಬಗ್ಗೆ ವಿವರಗಳನ್ನ ಕೊಡ್ಬೇಕು ಅಂತ ಅನಿಲ್ ಕುಮಾರ್ ಅವ್ರನ್ನ ವೇದಿಕೆ ಕರಿತಾ ಇದ್ದೀನಿ. ಅನಿಲ್ ಕುಮಾರ್ ಅವರ ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಅವರೇ. ಇವತ್ತಿನ ನನ್ನ ರೋಲು ಟೈಮರ್ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಇಡೀ ಸಭೆಯಲ್ಲಿ ಎಲ್ಲರೂ ಪ್ರಿಪೇರ್ಡ್ ಸ್ಪೀಚಸ್, ಟೋಸ್ಟ್ ಮಾಸ್ಟರ್ ಮತ್ತೆ ಟೇಬಲ್ ಟಾಪಿಕ್ ಸೆಷನ್ಸ್ ಮತ್ತೆ ಎವ್ಯಾಲ್ಯೂಯೇಷನ್ ಸೆಷನ್ಸ್ ಟೈಮಿಂಗ್ಸ್ ನೋಟ್ ಮಾಡ್ಕೊತೀನಿ. ಮತ್ತೆ ಸಭೆಯ ಕೊನೆಯಲ್ಲಿ ನಾನು ಅದನ್ನ ಜನರಲ್ ಎವ್ಯಾಲ್ಯೂಯೇಟರ್ಗೆ ಪ್ರಸ್ತುತಪಡಿಸ್ತೀನಿ. ಹಾಗೆ ಈ ಪ್ರಿಪೇರ್ಡ್ ಸ್ಪೀಚ್ಗೆ ನಾನು 5 ನಿಮಿಷಕ್ಕೆ ಗ್ರೀನ್ ಕಾರ್ಡ್ ಅಂತ ತೋರಿಸ್ತೇನೆ. ಆರು ನಿಮಿಷಕ್ಕೆ ಯೆಲ್ಲೋ ಕಾರ್ಡ್ ತೋರಿಸ್ತೇನೆ. ಮತ್ತೆ 7 ನಿಮಿಷಕ್ಕೆ ರೆಡ್ ಕಾರ್ಡ್ ತೋರಿಸ್ತೇನೆ. ಅದೇ ರೀತಿ ಟೇಬಲ್ ಟಾಪಿಕ್ ಸೆಷನ್ ಬಂದ್ರೆ 1 ನಿಮಿಷಕ್ಕೆ ಗ್ರೀನ್ ಕಾರ್ಡ್, 1 ನಿಮಿಷ 30 ಸೆಕೆಂಡ್ಗೆ ಯೆಲ್ಲೋ ಕಾರ್ಡ್, ಮತ್ತೆ 2 ನಿಮಿಷಕ್ಕೆ ರೆಡ್ ಕಾರ್ಡ್ ತೋರಿಸ್ತೇನೆ. ಮತ್ತೆ ಎವ್ಯಾಲ್ಯೂಯೇಷನ್ ಸೆಷನ್ ಬಂತ ಹೇಳಿದ್ರೆ 2 ನಿಮಿಷಕ್ಕೆ ಗ್ರೀನ್ ಕಾರ್ಡ್, ಮತ್ತೆ 2 ನಿಮಿಷ 30 ಸೆಕೆಂಡ್ ಯೆಲ್ಲೋ ಕಾರ್ಡ್, ಮತ್ತೆ 3 ನಿಮಿಷಕ್ಕೆ ರೆಡ್ ಕಾರ್ಡ್ ಅಂತ ತೋರಿಸ್ತೇನೆ. ಎಲ್ಲಾ ಒಂದು ಚರ್ಚೆಯಲ್ಲೂ 30 ಸೆಕೆಂಡ್ ಹೆಚ್ಚಿನ ಕಾಲಾವಕಾಶ ಇರುತ್ತೆ. ಅಷ್ಟರಲ್ಲಿ ನಮ್ಮ ಸ್ಪೀಚ್ ಅನ್ನು ನಾವು ಅಥವಾ ನಮ್ಮ ಮಾತುಕತೆಯನ್ನು ಮುಗಿಸ್ಬೋದು. ಇಂತಿಷ್ಟು ನನ್ನ ರೋಲ್ನ ಪರಿಚಯ. ಇಷ್ಟು ಹೇಳ್ತಾ ವೇದಿಕೆಯನ್ನು ಮತ್ತೆ ಮೋಹನ್ ಮೂರ್ತಿ ಅವರಿಗೆ ಹಸ್ತಾಂತರಿಸ್ತೀನಿ. ಧನ್ಯವಾದ ಅನಿಲ್ ಕುಮಾರ್ ಅವರೇ. ಇವತ್ತು ನಮ್ಮ ಸಿದ್ಧಪಡಿಸಿದ ಭಾಷಣದಲ್ಲಿ ಇರೋದು ಪರಿಚಯ ಭಾಷಣ. ಪರಿಚಯ ಭಾಷಣಕ್ಕೆ 4 ರಿಂದ 6 ನಿಮಿಷಗಳ ಕಾಲಾವಕಾಶ. 4 ನಿಮಿಷಕ್ಕೆ ಹಸಿರು, 5 ನಿಮಿಷಕ್ಕೆ ಹಳದಿ ಹಾಗೂ 6 ನಿಮಿಷಕ್ಕೆ ಕೆಂಪು ಬಣ್ಣ ನಮ್ಮ ಅನಿಲ್ ಕುಮಾರ್ ಅವರು ತೋರಿಸ್ತಾರೆ. ಇದಿಷ್ಟು ಸಮಯ ಪಾಲನೆ ವರದಿ ಹಾಗೂ ಸಮಗ್ರ ಮೌಲ್ಯಮಾಪನದ ವಿವರಗಳು. ಇದನ್ನ ಹೇಳ್ತಾ ಈಗ ವೇದಿಕೆನ ನಾನು ಮರಳಿ ನಮ್ಮ ಉಮಾನಾಥ್ ಸರ್ ಕೊಡ್ತಾ ಇದ್ದೇನೆ. ಉಮಾನಾಥ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಅವರೇ. ಆಗ್ಲೇ ಹೇಳ್ದಂಗೆ ನಮ್ಮ ಮುಂದಿನ ಪಟ್ಟಣ ವಿಯೆಟ್ನಾಂನಲ್ಲಿ ಡನಾಂಗ್ ನಗರವಾಗಿತ್ತು. ಡನಾಂಗ್ ನಗರದಲ್ಲಿ 2 ಪ್ರಮುಖ ಆಕರ್ಷಣೆ. ಒಂದು ಬಾನಾ ಹಿಲ್ಸ್ ಅನ್ನುವಂಥ ಜಾಗ, ಇನ್ನೊಂದು ಡ್ರ್ಯಾಗನ್ ಬ್ರಿಡ್ಜ್. ಬಾನಾ ಹಿಲ್ಸ್ ಅನ್ನುವಂಥ ಜಾಗ ಸಮುದ್ರ ಮಟ್ಟದಿಂದ ಒಂದು 4900 ಅಡಿ ಎತ್ತರ ಇರುವಂತ ಒಂದು ಜಾಗ. ಆ ಜಾಗದಲ್ಲಿ ಒಂದು ವಿಹಾರ ತಾಣವನ್ನ ನಿರ್ಮಿಸಿದ್ದಾರೆ. ಅಲ್ಲಿ ಒಂದು ಗೋಲ್ಡನ್ ಬ್ರಿಡ್ಜ್ ಅನ್ನುವಂತ ಒಂದು ವಿಶೇಷವಾದ ಒಂದು ಸೇತುವೆಯನ್ನ ನಿರ್ಮಿಸಿದ್ದಾರೆ. ಅದೇ ರೀತಿ ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ರೋಪ್ ವೇನಲ್ಲಿ ಹೋಗ್ಬೇಕು. ಆ ಗೋಲ್ಡನ್ ಬ್ರಿಡ್ಜ್, ಆ ರೋಪ್ ವೇ ಪಯಣ, ಅಲ್ಲಿನ ವಿಹಾರ ಧಾಮ ಎಲ್ಲವೂ ಒಂದು ರೋಚಕ ಅನುಭವವಾಗಿತ್ತು. ಇನ್ನು ಡ್ರ್ಯಾಗನ್ ಬ್ರಿಡ್ಜ್ಗೆ ಬಂದ್ರೆ, ಆ ಡ್ರ್ಯಾಗನ್ ಬ್ರಿಡ್ಜ್ ಅನ್ನುವಂಥದ್ದು ವಿಯೆಟ್ನಾಂನ ಒಂದು ಪುರಾಣಗಳಲ್ಲಿ ಡ್ರ್ಯಾಗನ್ ಅನ್ನುವಂಥ ಒಂದು ಜೀವಿ ಒಂದು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಅವರ ಎಲ್ಲ ಪುರಾತನ ಪುರಾಣದ ಕಥೆಗಳನ್ನು ನೋಡಿದ್ರೆ ಡ್ರ್ಯಾಗನ್ ಯಾವುದೇ ಒಂದು
ಒಂದು ಅಂಗ ಅದರಲ್ಲಿ ಇದ್ದಿರುತ್ತೆ. ಆ ಒಂದು ಡ್ರ್ಯಾಗನ್ ಒಂದು ಹಾವಿನ ತರ ಇರುತ್ತೆ, ನೀವು ನೋಡಿರ್ಬೋದು. ಆ ಶೇಪ್ ನಲ್ಲಿ ಒಂದು ಬ್ರಿಡ್ಜ್ ಅನ್ನ ದನಾಂಗ್ ಪಟ್ಟಣದಲ್ಲಿ ನಿರ್ಮಿಸಿದ್ದಾರೆ. ಆ ಬ್ರಿಡ್ಜ್ ನ ವಿಶೇಷತೆ ಏನಂದ್ರೆ, ರಾತ್ರಿ 9 ಗಂಟೆಗೆ ಸರಿಯಾಗಿ ಆ ಡ್ರ್ಯಾಗನ್ ನ ಬಾಯಿಯಿಂದ ಬೆಂಕಿ ಉಗುಳುವುದು ಹಾಗೂ ನೀರನ್ನ ಚಿಮ್ಮಿಸುವುದನ್ನ ಮಾಡ್ತಾರೆ. ಅದೊಂದು ವಿಶೇಷ ಆಕರ್ಷಣೆ. ರಾತ್ರಿ 9 ಗಂಟೆ ಸಮಯದಲ್ಲಿ ಪ್ರತಿದಿನ ನಡೆಯುತ್ತೆ. ಮತ್ತೆ ಇನ್ನ ವಿಶೇಷ ಏನಂದ್ರೆ, ದನಾಂಗ್ ಪಟ್ಟಣದಲ್ಲಿ ಹೋಯ್ ಆನ್ ಅನ್ನುವಂತ ನದಿಯಲ್ಲಿ ದೋಣಿ ವಿಹಾರ ಹಾಗೂ ದೀಪವನ್ನ ನಾವು ಗಂಗೆಯಲ್ಲಿ ಬಿಡ್ತೀವಲ್ಲ, ಅದೇ ತರ ಅಲ್ಲೂ ಬಿಡುವಂತ ಒಂದು ಪ್ರಚಲಿತಿ ಇದೆ. ಅದನ್ನ ನಾವು ಮಾಡಿದ್ವಿ. ಹಾಗೆ ಅಲ್ಲಿಂದ ದನಾಂಗ್ ಪಟ್ಟಣವನ್ನು ಬಿಟ್ಟು ಮುಂದೆ ಹೋಚಿಮಿನ್ ಸಿಟಿಗೆ ನಾವು ಹೊರಟು. ಹೋಚಿಮಿನ್ ಸಿಟಿನಲ್ಲಿ ಏನಾಯ್ತು ಅನ್ನೋದನ್ನ ಹೇಳೋದಕ್ಕೆ ಮೊದಲು ನಾವು ಮುಂದಿನ ಭಾಗಕ್ಕೆ ಹೋಗೋಣ. ಸಭೆಯ ಮುಂದಿನ ಭಾಗ. ಮುಂದಿನ ಭಾಗದಲ್ಲಿ ಮೊದಲನೇದಾಗಿ ನಾವು ಸ್ವಲ್ಪ ಬದಲಾಯಿಸಿ ಇಂದಿನ ದಿನ ಆಶುಭಾಷಣವನ್ನ ಮೊದಲಿಗೆ ನಾವು ತೆಗೆದುಕೊಳ್ತಾ ಇದ್ದೇವೆ. ಆಶುಭಾಷಣವನ್ನ ನಡೆಸಿಕೊಡ್ಲಿಕ್ಕೆ ನಮ್ಮ ಇಂದಿನ ಸಭೆಯಲ್ಲಿ ಇನ್ನೊಬ್ಬರು ಮಂಡ್ಯದ ಗಂಡಿದ್ದಾರೆ. ಇವರು ಸೈಬರ್ ಸೆಕ್ಯೂರಿಟಿ ಆರ್ಕಿಟೆಕ್ಟ್ ಆಗಿ ಸುಮಾರು 18 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರ ಬಗ್ಗೆ ನಾನು ಬಹಳಷ್ಟು ತಿಳಿದಿಲ್ಲ. ಅವ್ರು ಕಳಿಸಿದ ವಿಚಾರ ಇಷ್ಟೇ ಇದೆ. ಅವರ ಬಗ್ಗೆ ಮತ್ತೆ ಸಮಯಾವಕಾಶ ಇದ್ದಾಗ ನಾನು ಮತ್ತೆ ತಿಳ್ಕೊಳ್ತೇನೆ. ಇಂದಿನ ಆಶುಭಾಷಣವನ್ನು ನಡೆಸಿಕೊಡ್ಲಿಕ್ಕಾಗಿ ವೆಂಕಟೇಶ್ ಅವರನ್ನ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ. ಇದು ಸಿದ್ಧಪಡಿಸಿದ ಭಾಷಣ ಇಲ್ವಾ? ಸೂರಜ್ ಇಲ್ವಾ? ಅವರು ಆಮೇಲೆ ತಗೋತಾ. ಓಕೆ, ಸರಿ. ಟೇಬಲ್ ಟಾಪಿಕ್ ಆದ್ಮೇಲೆ. ಧನ್ಯವಾದಗಳು ಉಮನಾಥ್ ಸರ್. ನಮ್ದು ಏನು ಬರಿಬೇಕು ಅಂತ ಕೇಳಿದ ತಕ್ಷಣ ಏನ್ ಬರಿಬೇಕು ಅಂತ ಗೊತ್ತಾಗಿಲ್ಲ. ಚಿಕ್ಕದಾಗಿ ಏನ್ ಬರೆದುಕೊಳಕ್ಕಾಗುತ್ತೆ ಕೊಟ್ಟೆ ನಾನು. ಈ ದಿನ ಟೇಬಲ್ ಟಾಪಿಕ್ ಮಾಸ್ಟರ್ ಆಗಿ ನಾನು ಸುಮಾರು ಹಳೆ ಮೀಟಿಂಗ್ಗಳಲ್ಲಿ ಬೇರೆ ಬೇರೆ ತರ ಫಾರ್ಮ್ಯಾಟ್ ಅನ್ನು ನೋಡಿ ನಾನು ಹೇಗೆ ಏನು ಸ್ವಲ್ಪ ಬೇರೆ ತರ ಹೇಗ್ ಮಾಡ್ಬೋದು ಅಂತ ಯೋಚನೆ ಮಾಡಿ ಒಂದು ಥೀಮ್ ಇಟ್ಕೊಂಡು ಬಂದಿದ್ದೀನಿ. ಏನಂದ್ರೆ ದ್ವಂದ್ವ. ಓಕೆ, ಈಗ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಎಷ್ಟು ದ್ವಂದ್ವದಲ್ಲಿ ಇರ್ತೀವಿ ಯಾವಾಗ್ಲೂ ಅಂತ. ಒಂದು ನಿರ್ದಿಷ್ಟವಾಗಿ ಯೋಚನೆ ಇರೋದಿಲ್ಲ ನಮ್ಮ ತಲೆಯಲ್ಲಿ. ನಾರ್ತ್ ಸ್ಟಾರ್ ಈ ಕಡೆ ಇದೆ, ಹೀಗೆ ಹೋಗ್ಬೇಕು ಅಂತ ತುಂಬಾ ಜನ ಇರುತ್ತೆ. ಆದ್ರೆ ನಮ್ಮಲ್ಲಿ ಯಾವಾಗ್ಲೂ ಹೇಗೆ ಅಂದ್ರೆ ಇದನ್ ಮಾಡೋಣ ಅಥವಾ ಇದನ್ ಮಾಡೋಣ, 3-4 ಆಯ್ಕೆಗಳನ್ನ ಇಟ್ಕೊಂಡು ಯಾವಾಗ್ಲೂ ಅದ್ರ ಇರ್ತೀವಿ. ವೆಂಕಟೇಶ್, ನಿಮ್ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ. ಏನೋ ಸ್ವಲ್ಪ ವಾಲ್ಯೂಮ್ ಹೆಚ್ಚು ಮಾಡ್ಬೇಕು. ಊಟ ಮಾಡಿದ್ರ? ಇಲ್ಲ, ಬ್ಲೂಟೂತ್ ಸಮಸ್ಯೆ ಕೇಳಿಸ್ತಾ ಇಲ್ಲ ಈಗ. ಟಿಟಿಎಂ ಮಾಡೋ ಟೆನ್ಷನ್ ಅಲ್ಲಿ ಊಟನೇ ಮಾಡಿಲ್ಲ ಅನ್ಸುತ್ತೆ ಪಾಪ. ಅದಕ್ಕೆ ಕೇಳಿಸ್ತೀವಿ ಈಗ. ಈಗ ಚೆನ್ನಾಗಿ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆ. ಎಸ್, ಅದು ಏನೋ ಸ್ವಲ್ಪ ಅದು ಹೆಡ್ಸೆಟ್ ಹಾಕಿದ್ರೆ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ಓಕೆ, ಅದು ನಾನು ಏನ್ ಹೇಳಕ್ಕೆ ಇಷ್ಟಪಡ್ತಿದ್ದೆ ಅಂದ್ರೆ, ದ್ವಂದ್ವದ ಒಂದು ಥೀಮ್ ಇಟ್ಕೊಂಡು ಇವತ್ತು ಆಶುಭಾಷಣದ ಟಾಪಿಕ್ಗಳನ್ನ ನಾನೊಂದಷ್ಟು ಮಾಹಿತಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಸಾಂದರ್ಭಿಕವಾಗಿ ನಿಮ್ಮ ವೈಯಕ್ತಿಕ ನೆಲೆಗಟ್ಟಲ್ಲಿ ಅದನ್ನ ಹೇಗೆ ಅರ್ಥೈಸ್ಕೊಂಡು ಹೇಗೆ ಓವರ್ಕಮ್ ಮಾಡಿದ್ವಿ ಅಥವಾ ನಿಮ್ಮ ಅನುಭವ ಏನು ಅಂತ ತಿಳ್ಕೊಳಕ್ಕೆ ನನಗೆ ಕುತೂಹಲ ಇದೆ. ಅಷ್ಟು ಹೇಳ್ತಾ ಈಗ ಟೇಬಲ್ ಟಾಪಿಕ್ ಅನ್ನ ಶುರು ಮಾಡೋಣ. ಮೊದಲು ಯಾರು ತಗೋತೀರಾ?
ಶಶಿಧರ್ ಸರ್ ನಮ್ಮ ಇದಾರಲ್ಲ, ಓಪನರ್ ಶಶಿಧರ್ ಸರ್ ಅದೇ ಇದ್ಮೇಲೆ ಅವ್ರು ಅವ್ರಿಗೆ ಏನ್ ಕೊಡ್ತಾರೋ ಗೊತ್ತಾಗೋದಿಲ್ಲ. ಅವ್ರ ಮೋಹನ್ ಸರ್ ಇದ್ಮೇಲೆ ನೀವೇ ತಗೊಳ್ರಿ ಈ ಸಲ. ಈ ಸಲ ಶಶಿಧರ್ ನಿಮ್ ಸರ್ ಶರ್ಟ್ ಚೆನ್ನಾಗಿದೆ ಸರ್, ನೀವು ತಗೋರಿ. ಇವತ್ತು ಆಯ್ತು. ಓಪನಿಂಗ್ ಮೋಹನ್ ಮೂರ್ತಿ ಕೊಟ್ಬಿಡಿ ಇವತ್ತು ಬ್ಯಾಟ್ಸ್ಮನ್. ಹಾ ಆಯ್ತು ಕೊಡಿ, ಆಯ್ತು ಕೊಡಿ. ಓಕೆ ಹ್ಮ್. ಓಕೆ ಓಕೆ, ಇದೊಂದು ವಕ್ರತುಂಡೋಕ್ತಿ. ಸಮಸ್ಯೆ ಬಗೆಹರ್ಸಕ್ ಆಗ್ತಾ ಇಲ್ಲ ಅಂದ್ರೆ ಅದು ಸಮಸ್ಯೆ ಅಲ್ಲ, ಬಗೆಹರಿಯಬಹುದಾದಂತ ಸಮಸ್ಯೆಯಾಗಿ ಉಳಿಯಲ್ಲ. ಈ ತರ ಸಮಸ್ಯೆ ಓಕೆ, ಇದು ಓಕೆ, ನಂಗೆ ಗೊತ್ತಾಯ್ತು ಏನ್ ಹೇಳ್ತಾ ಇದಾರೆ ಅಂತಂದ್ರೆ. ಒಂದೇನಂದ್ರೆ ಅದು ಸಮಸ್ಯೆ, ಅದನ್ನ ಬಗೆಹರಿಸಕ್ ಸಾಧ್ಯ ಆದ್ರೆ ಅದು ಸಮಸ್ಯೆ ಅಲ್ಲ, ಕರೆಕ್ಟ್ ತಾನೆ? ಅದು ಅಕಸ್ಮಾತ್ ಅದು ಬಗೆಹರಿಸಕ್ ಆಗ್ಲೇ ಇಲ್ಲ ಅಂತಂದ್ರೆ ಅದು ಸಮಸ್ಯೆನೇ ಅಲ್ಲ ಅಂತ, ಆತರ ಏನೋ ಅಲ್ವಾ? ಹೌದು. ಓಕೆ, ಇದು ಬಹುಶಃ ಇದು ವಿಶ್ವೇಶ್ವರ ಭಟ್ ಅವ್ರದ್ದು ವಕ್ರತುಂಡೋಕ್ತಿ ಅಂತ ಅನ್ಸುತ್ತೆ. ಇದರಲ್ಲಿ ಅವರು ವಿಜಯ ಕರ್ನಾಟಕದಲ್ಲೋ ಯಾವ್ದ್ರಲ್ಲೂ ಬರಿತಾ ಇದ್ರು ಮೊದ್ಲು. ಇದು ಏನಂತಂದ್ರೆ ಇದನ್ನ ತಮಾಷೆಯಾಗಿ ನೋಡೋದ್ರ ಬದಲು ಇದ್ರಲ್ಲೊಂದು ಫಿಲಾಸಫಿ ಇದೆ. ನಾವು ಯೋಚನೆ ಮಾಡಿದ್ರೆ ಯಾವ್ದೋ ಒಂದ್ ಸಮಸ್ಯೆ ಬರ್ತದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಅದನ್ನ ಯೋಚನೆ ಮಾಡಿದ್ರೆ ನಾವು ಅದಕ್ಕೆ ಸೊಲ್ಯೂಷನ್, ಸಮಸ್ಯೆ ಬಗ್ಗೆ ಯೋಚನೆ ಮಾಡೋದ್ರ ಬದಲು ಅದಕ್ಕೆ ಏನ್ ಸೊಲ್ಯೂಷನ್ ಇದೆ ಅಂತ ಫೈಂಡ್ ಔಟ್ ಮಾಡಕ್ ಪ್ರಯತ್ನ ಮಾಡ್ಬೇಕು. ಪ್ರಯತ್ನ ಮಾಡಿ ಏನಂದ್ರೆ ಅದು ಸಮಸ್ಯೆ ಇದೆ ಅಂತಂದ್ರೆ ಆ ಸೊಲ್ಯೂಷನ್ ನ ಇಂಪ್ಲಿಮೆಂಟ್ ಮಾಡಿ ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕು. ಅಕಸ್ಮಾತ್ ಈಗ ಆ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಂದ್ರೆ, ಏನು ಸೊಲ್ಯೂಷನ್ ಇಲ್ಲ ಅಂತಂದ್ರೆ, ಲೆಟ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಆಮೇಲೆ ಅಂತಂದ್ರೆ ಮುಂದಕ್ಕೆ ಹೋಗೋಣ, ಏನ್ ಮಾಡೋದಂತ. ಸೊ ಆತರ ಆ ಆಟಿಟ್ಯೂಡ್ ಇಟ್ಕೊಂಡ್ರೆ ನಾವೇನಂತಂದ್ರೆ ಸಮಸ್ಯೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ತಪ್ಪುತ್ತೆ. ಇದು ನಮ್ ಜೀವನದಲ್ಲಿ ದಿನನಿತ್ಯ ನಡೀತಾ ಇರ್ತದೆ. 90% ಏನಂತಂದ್ರೆ ಸೊಲ್ಯೂಷನ್ ಇದ್ದೇ ಇರ್ತದೆ. ನಾವು ಒಂದು ಓಪನ್ ಮೈಂಡ್ ಇಂದ ಅದನ್ನ ನೋಡಿದ್ರೆ ನಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಅವಾಗ ಏನಂದ್ರೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಈಗ ಒಂದ್ ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ, ಕಳೆದ ಒಂದು ನಮ್ಮ ಮೀಟಿಂಗ್ ಮಾಡ್ಬೇಕಾದ್ರೆ, ಕಳೆದ ಮೀಟಿಂಗ್ ಅಲ್ಲಿ ಒಬ್ಬೊಬ್ರಾಗ ಏನಂತಂದ್ರೆ ಅವ್ರ ಪರ್ಸನಲ್ ಕಮಿಟ್ಮೆಂಟ್ ಏನೋ ಒಂದ್ ಬರಕ್ ಸ್ಟಾರ್ಟ್ ಆಯ್ತು. ನಾವು ಓಕೆ ಒಂದ್ ರೋಲ್ ಇದನ್ನ 2 ರೋಲ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಈ ತರ ಒಂದು ರೀಆರ್ಗನೈಸ್ ಮಾಡಿ ಸಾಲ್ವ್ ಮಾಡಕ್ ಟ್ರೈ ಮಾಡಿದ್ವಿ, ಮೀಟಿಂಗ್ ನಡೆಸಲೇಬೇಕು ಅನ್ನೋ ಒಂದು ಉದ್ದೇಶದಲ್ಲಿ. ಕಡೆಗೆ ಯಾವ ಹಂತಕ್ ಬಂತಂತಂದ್ರೆ ಮೋಸ್ಟ್ ಆಫ್ ದೆಮ್ ಇಲ್ಲ, ಅಲ್ಲಿ ಆ ಮೀಟಿಂಗ್ ನ ಒಂದು ನಡ್ಸಕ್ ಆಗಲ್ಲ, ಒಂದು ಪರಿಣಾಮಕಾರಿಯಾಗಿ ನಡ್ಸಕ್ ಆಗಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಅಂದ್ರೆ ಇದಕ್ಕೆ ಪರಿಹಾರ ಇಲ್ಲ ಅದು. ಸೊ ವಿ ಅಕ್ಸೆಪ್ಟೆಡ್, ಓಕೆ ಇದಕ್ಕಿಲ್ಲ, ಓಕೆ ಈ ಮೀಟಿಂಗ್ ಏನಂತಾರೆ ಕ್ಯಾನ್ಸಲ್ ಮಾಡೋಣ, ನೆಕ್ಸ್ಟ್ ವೀಕ್ ಮಾಡಿದ್ರೆ ಆಯ್ತು ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಿದ್ವಿ. ಓಕೆ ಈ ವೀಕ್ ಮೀಟಿಂಗ್ ನಡೆಯಲ್ಲ ಅಂತ. ಇದು ಒಂದ್ ಸಣ್ಣ ಉದಾಹರಣೆ ನಾನು ಹೇಳಿದ್ದು. ನಮ್ ಜೀವನದಲ್ಲೇ ನೂರಾರು ವಿಚಾರಗಳು ಈ ತರದ್ ಇರ್ತದೆ. ನಾವು ಸುಮ್ನೆ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ಕೊಂಡು ಇರೋ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದ್ರ ಬದಲು ಆ ಸಮಸ್ಯೆಗೆ ಒಂದು ಪರಿಹಾರ ಹುಡ್ಕಕ್ ಪ್ರಯತ್ನ ಮಾಡ್ಬೇಕು. ಪರಿಹಾರ ಸಿಕ್ಕಿದ್ರೆ ಅದನ್ನ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಪರಿಹಾರ ಇಲ್ಲ ಅಂತಂದ್ರೆ ಓಕೆ ಸಮಸ್ಯೆ ಇದೆ, ಅಕ್ಸೆಪ್ಟ್ ಮಾಡೋಣ, ಮುಂದಕ್ಕೆ ಹೋಗೋಣ. ಮುಂದೊಂದ್ ದಿವಸ ಅದಕ್ಕೆ ಪರಿಹಾರ ಸಿಗ್ಬೋದು, ಸಿಗ್ದನೂ ಇರ್ಬೋದು. ಅದೇನಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದ್ ಕಲಿಬೇಕು. ಅವಾಗ ನಾವು ಸಂತೋಷದಿಂದ ಜೀವನ ಮಾಡ್ಬೋದು ಅಂತ ಹೇಳ್ತಾ ಈಗ ವೇದಿಕೆಯನ್ನ ಮರಳಿ ನಮ್ಮ ವೆಂಕಟೇಶ್ ಅವ್ರಿಗೆ ಕೊಡ್ತೀನಿ. ವೆಂಕಟೇಶ್ ಅವರ ವೇದಿಕೆ ನಿಮ್ದು. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ಮೋಹನ್ ಮೂರ್ತಿ ಅವರೇ. ನನ್ಗೆ ಇದನ್ನ ನನ್ನ ಸ್ನೇಹಿತರೊಬ್ರು ಹೀಗೆ ಅವ್ರ ಹತ್ರ ಹೇಳ್ಕೊತಾ ಇದ್ದೆ, ಹಿಂಗೆ ಮನೇಲಿ ಈ ತರ ಆಗಿದೆ, ಆ ತರ ಆಗಿದೆ, ಏನು ಪರಿಹಾರನೇ ಕಾಣ್ತಾ ಇಲ್ಲ ಅಂತ. ಆಗ ಅವ್ರು ಹೇಳಿದ್ರು, ಹಿಂಗೆ ಇದು ಈ ತರ ಈ ನೆಲೆಗಟ್ಟಲ್ಲಿ ಯೋಚನೆ ಮಾಡಿ ಅವಾಗ ಸರಿ ಹೋಗ್ಬೋದು ಅಂತ. ಆಗ ಅನ್ನಿಸ್ತು, ಓಕೆ ಇದು ಈ ತರನು ತಗೋಬೋದು ನಾನು ಅಂತ. ಆತರ ಯೋಚನೆ ಮಾಡಿ ಮಾಡಿದೆ. ಅದು ವಿಶ್ವೇಶ್ವರ್ ಭಟ್ ಅವ್ರು ಬರ್ದಿರೋದ ಅದ್ ನನಗೆ ಗೊತ್ತಿಲ್ಲ ಅದು ಎಲ್ಲಿಂದ ಅಂತ. ನನ್ಗೆ ಈಗ ಯಾರೋ ಹೇಳಿದ್ರು, ಅದನ್ನ ಇಟ್ಕೊಂಡು ಬಂದ್ವಿ. ಏನಾಗ್ತದೆ ಈಗ ಮುಂದಿನ ಟೇಬಲ್ ಟಾಪಿಕ್ ಯಾರು ತಗೋತಾ ಇದ್ದಾರೆ? ಯಾರಿದ್ದಾರೆ ನಮ್ಗೆ? ಎಲ್ಲರಿಗೂ ಅವಕಾಶ ಇವತ್ತು. ಶಶಿಧರ್ ಸರ್. ಕೊಡಿ. ಓಕೆ ಸರ್, ಈಗ ನಮ್ಮ ಮನೆಗಳಲ್ಲಿ ಈಗ ಇದೊಂದು ಮಾಡ್ರನ್ ಫ್ಯಾಮಿಲಿ ಪ್ರಾಬ್ಲಮ್ ಇದು. ಈಗ ಏನಾಗಿದೆ ಅಂದ್ರೆ 25-30 ವರ್ಷದ ಯುವಕ ಯುವತಿಯರು ಈ ಮದುವೆ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ನಂಬಿಕೆ ಕಳ್ಕೊಬಿಟ್ಟಿದ್ದಾರೆ.
ಈಗ ಒಂದು ಉದಾಹರಣೆ ತಗೋಣ. ರವಿನ ಒಂದು 25 ವರ್ಷ ಹುಡುಗ ಮಾಡೋಣ. ಈಗ ಅವನು ಮದ್ವೆ ಆಗಕ್ಕೆ ಒಪ್ಕೋತಾ ಇಲ್ಲ. ಅವನು ನಮ್ಗೆ ಮದ್ವೆ ಅನ್ನೋ ಇನ್ಸ್ಟಿಟ್ಯೂಷನ್ ಮೇಲೆ ನಂಬಿಕೆನೇ ಇಲ್ಲ ಅಂತ ಆತರ ಹೇಳ್ತಾ ಇದ್ದಾನೆ. ಆಮೇಲೆ ಸುಮಾರು ಅಷ್ಟೇ ಹೆಣ್ಮಕ್ಳು ಈಗ ಹಾಗೆ ಹೇಳ್ತಾ ಇದಾರೆ. ಅಂದ್ರೆ ಅದೊಂದು ಇನ್ಸ್ಟಿಟ್ಯೂಷನ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ, ನಾವು ನಮ್ಗೆ ಬೇಕಾಗಿಲ್ಲ ಅದು ಅಂತ ದೂರ ಹೋಗ್ತಾ ಇದ್ದಾರೆ. ಈಗ ಈ ತರ ಒಂದು ದ್ವಂದ್ವದ ಪರಿಸ್ಥಿತಿಲಿ ನೀವು ಇದೀರ ಈಗ ನಿಮ್ಮ ಮನೆಯಲ್ಲಿ. ಈಗ ಅವ್ರನ್ನ ಮಾತಾಡಿ ಕನ್ವಿನ್ಸ್ ಮಾಡ್ಬೇಕು. ಈಗ ಅವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರಾ ಸರ್? ಸಮಸ್ಯೆ ಸಮಸ್ಯೆ ಅಲ್ಲ, ಸಮಸ್ಯೆ ಇತ್ತು ಚೆನ್ನಾಗಿತ್ತು. ಅನ್ವಯಿಕ ಸಮಸ್ಯೆ ಆದಂಗ ಆಗ್ಬಿಡ್ತು. ಪ್ರಾಕ್ಟಿಕಲ್ ಸಮಸ್ಯೆ ಆಗ್ತಿದ್ರು. ಸುಮ್ನೆ ಆ ಥೆರಟಿಕಲ್ ಸಮಸ್ಯೆ ಮೋಹನ್ ಕುಮಾರ್ ಸರ್ ಬಂದಿದ್ದೆ ತಗೊಳ್ಳೋದು ಚೆನ್ನಾಗಿತ್ತು. ಗೊತ್ತು ಏನಿಲ್ಲ, ಮದುವೆ ನಾನು ಆಗಿಲ್ಲ ಅಂದ್ರೂ ಕೂಡ ಮದುವೆ ಬಗ್ಗೆ ನಂಗೆ ತುಂಬಾ ಪ್ರೀತಿ, ಒಲವು, ವಿಶ್ವಾಸ ಇದೆ. ನೀವು ಹೇಳ್ತಾ ಇರುವಂತಹ ಒಂದು ಸಿಸ್ಟಮ್ ಅನ್ನ ಕಲ್ಪಿಸ್ಕೊಂಡ್ರೆ ಬಹುಶಃ ನಾನು ಈಗ ಮದುವೆಯ ವರ ಅಂತ ತಿಳ್ಕೊಂಡು ಮಾತಾಡ್ಬೇಕು ಅಥವಾ ಪೇರೆಂಟ್ಸ್ ಅಂತ ತಿಳ್ಕೊಂಡು ಮಾತಾಡ್ಬೇಕು ಗೊತ್ತಾಗ್ಲಿಲ್ಲ ನನಗೆ. ಪೇರೆಂಟ್ಸ್ ನೀವು ಕನ್ವಿನ್ಸ್ ಪೇರೆಂಟ್ಸ್ ಅಂತ ತಿಳ್ಕೊಂಡು ಮಾತಾಡ್ಬೇಕಾ? ಪೇರೆಂಟ್ಸ್ ಅಂತಂದ್ರೆ ನಾನು ನನ್ನ ಮಕ್ಕಳಿಗೆ ಮದುವೆಯ ಬಗ್ಗೆ ಅವ್ರಿಗೆ ಒಂದು ಕುತೂಹಲವನ್ನ ಮತ್ತು ಒಂದು ಮಧುರಾನುಭವವನ್ನು ಮುಟ್ಟಿಸ್ಬೇಕಾಗ್ತದ. ಇಡೀ ಜಾಗತಿಕ ಸ್ಥಿತಿಗತಿಗಳೇ ಒಂದು ಒಟ್ಟಾರೆ ಒಂದು ಸಾಂಸ್ಥಿಕ ಧೋರಣೆಯ ವಿರುದ್ಧ ಇದ್ದವ. ಅಂದ್ರೆ ಒಂದು ಯಾವುದೇ ಒಂದು ಸಂಸ್ಥೆ ಇರಲಿ, ಆ ಸಂಸ್ಥೆಯ ವಿರುದ್ಧವೇ ಅವರ ನಿಲುವುಗಳು ಪ್ರಕಟಗೊಳ್ತಾ ಇದ್ದಾವ. ಈ ಹಂತದಲ್ಲಿ ನಾವು ಅವರಿಗೆ ಕನ್ವಿನ್ಸ್ ಮಾಡೋದು ಅಂತಂದ್ರೆ ಆ ಒಂದು ಸಂಸ್ಥೆಯ ಬಗ್ಗೆ ಮಧುರವಾದ ಅನುಭವಗಳನ್ನ ತಾಕುವಂತೆ ಮಾತಾಡೋದು ಮತ್ತು ಮುಕ್ತವಾಗಿ ಅವರ ಜೊತೆ ಮಾತಾಡಿ, ಯುವ ಜನಾಂಗದ ಜೊತೆ ಮಾತಾಡಿ, ಮದುವೆಯಲ್ಲಿರುವಂತಹ ಮಧುರವಾದ ಮತ್ತು ಅವಶ್ಯಕವಾದಂತಹ ಅನುಬಂಧಗಳನ್ನ ಮತ್ತು ಆ ಬಂಧದ ಸ್ವರೂಪವನ್ನ ಅವರಿಗೆ ವಿವರಿಸುವುದು. ಹೀಗೆ ವಿವರಿಸಬೇಕಾದ್ರೆ ಅವರಿಗೆ ಈ ಸಂಸ್ಥೆಯ ಮೇಲೆ ಯಾಕೆ ಅಪನಂಬಿಕೆಗಳು ಉಂಟಾಗ್ತಾ ಇವೆ, ಅದಕ್ಕೆ ಕಾರಣಗಳೇನು, ನಮ್ಮ ಸಮೂಹ ಮಾಧ್ಯಮಗಳು, ನಮ್ಮ ಚಲನಚಿತ್ರಗಳು, ನಮ್ಮ ನಾಟಕಗಳು ಒಟ್ಟಾರೆ ಕೌಟುಂಬಿಕ ಗೋಜಲುಗಳನ್ನೇ ಪ್ರತಿಬಿಂಬಿಸ್ತಾ ಇದ್ದಾವ ಅಥವಾ ಅವರ ಸುಪ್ತ ಮನಸ್ಸಿನ ಮೇಲೆ ಏನ್ಗಳು ಆಗ್ತಾ ಇದೆ, ಇದೊಂದು ಬಂಧನ ಅಂತ ಅವರು ಟ್ರೀಟ್ ಮಾಡ್ತಾ ಇದ್ದಾರಾ? ಹಾಗಾದ್ರೆ ಬಂಧನ ಅಂದ್ರೆ ಏನು, ಸ್ವಾತಂತ್ರ್ಯ ಅಂದ್ರೆ ಏನು, ಮತ್ತು ಅತಿರೇಕದ ಸ್ವಾತಂತ್ರ್ಯದಿಂದ ಆಗುವಂತ ಅನಾಹುತಗಳೇನು, ಮತ್ತು ಯಾಕೆ ಬದುಕಿನಲ್ಲಿ ಅವಲಂಬನೆ, ಆಶ್ರಯಗಳು ಬೇಕು, ಮತ್ತು ಅನುಭೂತಿ ಅಂತ ಏನು ಒಬ್ರಿಗೊಬ್ರು ನಾವು ವ್ಯಕ್ತಪಡಿಸ್ತೀವಲ್ಲ, ಎಂಪತಿ ಅಂತ ಏನ್ ಕರಿತೀವಲ್ಲ, ಪ್ರತಿಯೊಬ್ಬರು ಪರಸ್ಪರ ಒಂದು ವ್ಯಕ್ತಿಗೆ ಸಾಂಗತ್ಯದ ಅವಶ್ಯಕತೆ ಏನು? ಇಡೀ ಜಗತ್ತಿನಲ್ಲಿ ಸಾಂಗತ್ಯದ ಇಲ್ಲದೆ ಬದುಕಿಲ್ಲ. ಅದು ಹೆಟರೋಸೆಕ್ಷುವಲ್ ಇರ್ಲಿ, ಹೋಮೋಸೆಕ್ಷುವಾಲಿಟಿ ಇರ್ಲಿ, ಯಾವುದೇ ಇರ್ಲಿ, ಸಾಂಗತ್ಯದ ಬದುಕು ನಮಗ ಅಂತಿಮವಾಗಿ ಮೋಕ್ಷಕ್ಕೆ ಕೊಂಡೊಯ್ತದ. ಸಂಸಾರವೇ ಮೋಕ್ಷ ಅಂತ ಅನೇಕ ಸಲ ಹೇಳಿದ್ದಾರೆ, ಅಧ್ಯಾತ್ಮ ಅಲ್ಲ. ಆ ಹಿನ್ನೆಲೆಯೊಳಗ ನಾವು ನಮ್ಮ ಯುವ ಜನಾಂಗಕ್ಕೆ ಅವರು ಚಿಕ್ಕವರಿದ್ದಾಗಿಂದಲೇ ಅವರಿಗೆ ಈ ತರನಾದಂತಹ ಒಂದು ತಿಳುವಳಿಕೆಯನ್ನ ನಾವು ಕೊಡಬೇಕಾಗ್ತದ. ಮತ್ತ ನಮ್ಮ ಬದುಕು, ತಂದೆ ತಾಯಿಗಳ ಬದುಕು ಅವರಿಗೆ ಒಂದು ಖುಷಿ ಕೊಡುವ ಸಂಗತಿ ಆಗುವಂತೆ ನೋಡ್ಕೊಳ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅವರಿಗೆ ಈ ತಮ್ಮ ತಂದೆ ತಾಯಿಗಳ ಜಗಳ, ಗೊಂದಲಗಳು ಅವೆಲ್ಲವೂ ಕೂಡ ಅವರಿಗೆ ಪರಿಣಾಮ ಆಗುವಂತಹ ಶಕ್ಯತೆ ಇರ್ತದೆ. ಈ ಹಿನ್ನೆಲೆಯೊಳಗ ಇದೊಂದು ಸುಂದರ ಸಾಂಸ್ಥಿಕ ಸಂಘಟಿತ ಅನಿವಾರ್ಯವಾದಂತಹ ಒಂದು ಸಾಮಾಜಿಕ ಬಂಧ ಅಂತ ಅನ್ನೋದನ್ನ ಅವರಿಗೆ ತಿಳಿಸ್ಕೊಟ್ರೆ ಡೆಫಿನೆಟ್ ಆಗಿ ಅವರು ಇದರ ಬಗ್ಗೆ ಒಂದು ಒಲವನ್ನ ಹೊಂದುತ್ತಾರ ಮತ್ತು ಅವ್ರಿಗೆ ನಾವು ಕನ್ವಿನ್ಸ್ ಮಾಡಬಹುದು ಅಂತ ನನ್ನ ವಾದ. ಥ್ಯಾಂಕ್ ಯು. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ವರ್ಣಿಸಿದ್ರಿ. ಇದು ಒಂದು ಮಾರ್ಗನ್ ಸ್ಟ್ಯಾನ್ಲಿ ಇಂದ ಒಂದು ರಿಸರ್ಚ್ ಮಾಡಿದ್ದಾರೆ. ಈಗ ಮದುವೆಯ ವಯಸ್ಸು 2030 25ರಿಂದ 45 ವರ್ಷದ ಮಧ್ಯ ಇರೋ ಯುವಕ ಯುವತಿಯರನ್ನ ಕೇಳಿದ್ದಾರೆ, ಮದುವೆ ಪರಿಕಲ್ಪನೆ ಏನು, ನಿಮ್ಗೆ ಏನ್ ಅನ್ಸುತ್ತೆ ಅಂತ. ಒಂದು ಕಂಟ್ರಿ ಅಂತಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಕೇಳಿ ಎಲ್ಲ ಇರೋದು 45% ಜನ ಹೇಳಿದ್ದಾರೆ, ಈಗ ನಮ್ಗೆ ಬೇಡ ಮದುವೆ ಸವಾಸನೆ ಬೇಡ ನಮ್ಗೆ ಅಂತ ಆತರ ಒಂದು ಧೋರಣೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಅದನ್ನ ಇಟ್ಕೊಂಡು ಪ್ರಶ್ನೆ ಮಾಡಿದ್ರು. ಈಗ ತುಂಬಾ ಚೆನ್ನಾಗಿ ಹೇಳಿದ್ರಿ, ಬಟ್ ನೀವೇ ಕನ್ವಿನ್ಸ್ ಆಗಿಲ್ಲ ಇನ್ನು. ಮುಂದುವರಿಯೋಣ. ಈಗ ಮುಂದಿನ ಟಾಪಿಕ್
ಯಾರು ತಗೋತಾರೆ? ಅಚ್ಚರೇಕರ್ ಸರ್ ಕೊಡಿ, ಅವ್ರು ಯಾಕೋ ಸೌಂಡ್ ಮಾಡ್ತಾ ಇದಾರೆ ಅಷ್ಟೊತ್ತಿಂದ. ಓಕೆ, ನಿಮ್ಗೆ ಬಂದು ಈಗ ನೀವು ಒಂದು ದ್ವಂದ್ವದಲ್ಲಿ ಸಿಲುಕಿದ್ದೀರಾ. ಈಗ ನಿಮ್ಮ ವೃತ್ತಿ ಧರ್ಮ ಮತ್ತೆ ಸ್ನೇಹ, ಈಗ ಒಬ್ರು ನಿಮ್ಗೆ ತುಂಬಾ ಹತ್ತಿರವಾದವರು ನಿಮ್ಮ ಸ್ನೇಹ ಬಳಗದಲ್ಲಿ, ಅವ್ರಿಗೆ ಏನೋ ಒಂದು ಈಗ ಯಾವ್ದೋ ಒಂದು ಮೆಡಿಕಲ್ ಕಂಡೀಷನ್ ಇದೆ, ಅದ್ರ ಬಗ್ಗೆ ನೀವು ಅವ್ರಿಗೆ ಹೇಳ್ಬೇಕು. ಬಟ್ ಬೇರೆ ಈಗ ಯಾರ ಜೊತೆ ನಿಮ್ಗೆ ಒಂದು ಎಮೋಷನಲ್ ಕನೆಕ್ಟ್ ಇಲ್ಲ ಅಂದ್ರೆ ಅದು ಸ್ವಲ್ಪ ಸುಲಭ ಹೇಳೋದು, ಆರಾಮಾಗಿ ಹೇಳ್ಬಿಡ್ಬೋದು, ಈ ತರ ಇದೆ ಮ್ಯಾನೇಜ್ ಮಾಡ್ಬೋದು. ಈಗ ಬಟ್ ನಿಮ್ಗೆ ಈಗ ವೃತ್ತಿ ಧರ್ಮ ಮತ್ತೆ ಸ್ನೇಹ ನೀವು ಎರಡೂ ನಿಭಾಯಿಸ್ಬೇಕು, ನೋವಾಗ್ದಿರೋ ತರ ಹೇಳ್ಬೇಕು ಅವ್ರಿಗೆ. ಇದನ್ನ ಈಗ ಯಾವ ತರ ಹೇಳ್ಬೋದು ನೀವು ಅಂತ, ಅಥವಾ ನೀವು ಮೊದ್ಲೇ ಯಾವಾಗ್ಲಾದ್ರು ನಿಮ್ಗೆ ಈ ತರ ಒಂದು ಪರಿಸ್ಥಿತಿ ಬಂದಾಗ ಹೇಗೆ ನಿಭಾಯಿಸಿದ್ರಿ ಅಂತ ತಿಳ್ಕೊಬೇಕು ನೀವು. ಈ ತರ ಒಂದು ಗೊಂದಲ ಇದೆ. ಓಕೆ, ಧನ್ಯವಾದ ವೆಂಕಟೇಶ್ ಅವರೇ. ಇದು ನಾವು ಪ್ರತಿನಿತ್ಯ ನಾವು ಎದುರಿಸ್ತಕ್ಕಂತ ಒಂದು ಸನ್ನಿವೇಶ. ಕೆಲವೊಮ್ಮೆ ನಮ್ಗೆ ಪ್ರತಿಯೊಬ್ಬ ನಮ್ಮ ಪೇಷಂಟ್ಗಳು ಅಥವಾ ನಮ್ಮ ರೋಗಿಗಳು ಅವು ನಮ್ಮ ಸ್ನೇಹಿತರಂತೆ. ನಿಜ ಹೇಳ್ಬೇಕಂದ್ರೆ ಪ್ರತಿಯೊಬ್ಬ ರೋಗಿಯನ್ನು ಕೂಡ ನನ್ನೊಬ್ಬ ಸ್ನೇಹಿತ ಅಂತಂದೇ ನಾನು ತಿಳ್ಕೊತೇನೆ ಯಾವಾಗ್ಲೂ. ಮತ್ತು ನನ್ನ ಒಂದು ಅಪ್ರೋಚ್ ಕೂಡ ಅವರಿಗೆ ಒಬ್ಬ ಒಳ್ಳೆ ಸ್ನೇಹಿತ ಜೊತೆ ಯಾವ ರೀತಿ ಇರ್ಬೇಕಲ್ಲ ಅದೇ ರೀತಿಯಾಗಿ ಇರ್ತೇನೆ ನಾನು. ನಮ್ಮ ಆರ್ಎಚ್ ಶಣೆ ಒಬ್ರು ಪ್ರೊಫೆಸರ್ ನಮ್ಗೆ ಅವ್ರು ಹೇಳ್ಕೊಡ್ತಾ ಇದ್ರು, ನಿನಗೆ ಏನಾದ್ರೂ ಒಂದು ಟ್ರೀಟ್ಮೆಂಟ್ ಸಜೆಷನ್ ಮಾಡ್ಬೇಕಾದ್ರೆ, ಈಗ ಒಂದು ವಯಸ್ಸಾದ ವ್ಯಕ್ತಿ ಇರ್ತಾರೆ, ಅವರಿಗೆ ನಿಮ್ಮ ತಂದೆಯೇ ಆ ಸ್ಥಾನದಲ್ಲಿ ಇದ್ರೆ ನೀನ್ ಏನ್ ಮಾಡ್ತಾ ಇದ್ದೆ, ಆ ರೀತಿಯಾಗಿ ನೀ ಆ ಸನ್ನಿವೇಶವನ್ನು ಎದುರಿಸ್ಬೇಕು ಅಂತ ಯಾವಾಗಲೂ ನಮ್ಮೊಂದು ನಮ್ಮೊಂದು ಕಿವಿ ಮಾತನ್ನ ಅವ್ರು ಹೇಳ್ತಾ ಇದ್ರು. ಈಗ ನಾನು ಯಾವುದೇ ಪೇಷಂಟ್ ಬಂದು ಕೂಡ ಮೊಟ್ಟ ಮೊದಲಿಂದ ಹೇಳ್ತಕ್ಕಂಥದ್ದೇನಪ್ಪ, ಎಂಥದೇ ಕಾಯಿಲೆ ಇರ್ಲದು, ಅದು ಕ್ಯಾನ್ಸರೇ ಆಗಿರ್ಲಿ, ನೋಡಪ್ಪ ನಿನಗೇನು ಆಗಿಲ್ಲ, ತುಂಬಾ ಚೆನ್ನಾಗಿದೀಯಾ, ಸಂಪೂರ್ಣವಾಗಿ ಗುಣಮುಖ ಆಗ್ತೀಯಾ. ಫಸ್ಟ್ ಪಾಸಿಟಿವ್ ಸೆಂಟೆನ್ಸ್ ಮೊದ್ಲು, ಯಾವುದೇ ನೆಗೆಟಿವಿಟಿ ಏನು ಹೇಳಾಗೇ ಇಲ್ಲ. ಒಂದ್ ವೇಳೆ ಅವರಿಗೆ ನೀವು ಸ್ವಲ್ಪ ತೊಂದರೆ ಇದೆ, ಅದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೇಕಾಗುತ್ತೆ, ಆಯ್ತಲ್ಲ, ಅಲ್ಲಿ ಒಂಥರ ಏನೋ ಒಂದು ಗಡ್ಡೆ ತರ ಇದೆ, ಅದ್ ತೆಗೆದ್ಬಿಟ್ರೆ ತುಂಬಾ ಸರಿಯಾಗಿ ಬಿಡ್ತೀಯಾ, ಏನು ತೊಂದರೆ ಇಲ್ಲ, ಸಂಪೂರ್ಣವಾಗಿ ಗುಣಮುಖ ಆಗ್ತೀಯಾ ಅಂತ ನನ್ನ ಪ್ರತಿಯೊಂದು ಮಾತಿನಲ್ಲೂ ಕೂಡ ನಾನು ಒಂದು ಪಾಸಿಟಿವ್ ವೈಬ್ರೇಷನ್ಸ್ ಕೊಡ್ತಾ ಹೋದಾಗ ಅದು ತುಂಬಾ ಪರಿಣಾಮ ಮಾಡುತ್ತೆ ಯಾವಾಗಲೂ. ಈಗ ನನ್ನ ಒಂದು ಎಕ್ಸಾಂಪಲ್ ಐತೆ, ಒಬ್ಬ ಪೇಷಂಟ್ ಬಂದಿದ್ದ, ಅವನು ಸ್ಟೇಜ್ 3 ಬ್ಲಾಡರ್ ಕ್ಯಾನ್ಸರ್ ನಲ್ಲಿ ಬಂದಿದ್ದ. ಅವನು ಇದೇ ರೀತಿ ಹೇಳ್ಬಿಟ್ಟು ನಾನು ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಅವನಿಗೆ ಕೀಮೋಥೆರಪಿ ಟ್ರೀಟ್ಮೆಂಟ್ ನಡೆದಿತ್ತು ಅವನಿಗೆ. ಅವ್ನು ತುಂಬಾ ಖುಷಿಯಾಗಿ ಒಂದ್ ದಿವಸ ನನಗೆ ಅವ್ನ ಮನೆ ಕರೆದು ಟೀ ಪಾರ್ಟಿ ಎಲ್ಲ ಕೊಟ್ಟು ಫೋಟೋ ಎಲ್ಲ ತಕೊಂಡು ಅಷ್ಟು ಖುಷಿಯಾಗಿತ್ತು ಅವನಿಗೆ. ಒಮ್ಮೆ ಅದು ಕೀಮೋಥೆರಪಿ ಕೊಡ್ತಕ್ಕಂತ ಡಾಕ್ಟ್ರು ಅವ್ರಿಗೆ ಗೊತ್ತಿಲ್ಲ, ಅವ್ರು ಒಂದ್ಸಲ ಹೇಳ್ತಾ ಇದ್ದಾಗ ಅವ್ರು ಒಂದು ಸುಮಾರು 5-6 ತಿಂಗಳ ನಂತರ ಅವ್ರು ಹೇಳಿದ್ರು, ನೋಡಪ್ಪ ನನಗೆ ಕೀಮೋಥೆರಪಿ ನಾ ಬದ್ಲಿ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ನಿನ್ ಕ್ಯಾನ್ಸರ್ ಈಗ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳಿ. ಅವನ ಶಬ್ದ ಕೇಳಿದ ತಕ್ಷಣ ಅವನು ಹೌಹಾರಿ ಬಿಟ್ಟ. ಅವನು, ಅಯ್ಯೋ ನನಗೆ ಕ್ಯಾನ್ಸರ್ ಅಂತ ಡಾಕ್ಟರ್ ಎಂದು ಹೇಳೇ ಇಲ್ಲಲ್ಲ, ನೀವೇ ಹೇಳ್ತಾ ಇದ್ದೀರಾ ಅಂತೇಳಿ. ಅಯ್ಯೋ ಅದೇ ನಿಮ್ ಡಾಕ್ಟರ್ ಹೇಳಿಲ್ಲ. ಮರುದಿವ್ಸ ನನಗೆ ಬಂದು ಜೋರ್ಗೆ, ಡಾಕ್ಟ್ರೇ ನೀವು ನನಗೆ ಕ್ಯಾನ್ಸರ್ ಅಂತ ಒಟ್ಟೆ ಹೇಳಲೇ ಇಲ್ಲ ನೀವು ಅಂತ ಹೇಳಿ. ಆವಾಗ ನನಗೆ ಏನ್ ಉತ್ತರ ಕೊಡ್ಬೇಕಂತಾನೆ ಇರ್ಲಿಲ್ಲ, ಸುಮ್ಮನೆ ಇದ್ದೆ ಆವಾಗ. ಆದ್ರೆ ಆ ಒಂದು ಮಾತು ಎಷ್ಟು ಪರಿಣಾಮ ಬೀರ್ತು ಅಂತಂದ್ರೆ, 15 ದಿವಸ ನಂತರ ನನಗೆ ಸುದ್ದಿ ಮುಟ್ತು, ಆ ಪೇಷಂಟ್ ತೀರ್ಕೊಂಡು ಹೋದ್ರು ಅಂತ ಹೇಳಿ. ಕೇವಲ ಆ ಒಂದು ಶಾಕ್ ನಿಂದಾನೆ. ಎಷ್ಟೋ ಸಲ ಏನಾಗುತ್ತೆ, ದ ಫಿಯರ್ ಆಫ್ ದ ಡಿಸೀಸ್ ಕಿಲ್ಸ್ ಮೋರ್ ದ್ಯಾನ್ ದ ಡಿಸೀಸ್ ಇಟ್ ಸೆಲ್ಫ್. ಅದಕ್ಕೋಸ್ಕರ ಅವರಲ್ಲಿ ಯಾವುದೇ ಒಂದು ಫಿಯರ್ ಅನ್ನ ಉತ್ಪತ್ತಿ ಮಾಡ್ತಕ್ಕಂತ ಒಂದು ಮನೋಭಾವನೆ ಯಾವುದೇ ವೈದ್ಯರಿಗೆ ಎಂದೂ ಇರಲೇಬಾರದು. ಅದೆಷ್ಟೇ ಒಂದು ಕಠಿಣವಾದಂತ ಒಂದು ರೋಗ ಇರ್ಲಿ, ಏನೇ ಇರ್ಲಿ, ಅದನ್ನ ಸರಳವಾಗಿ ಹೇಳ್ಬೇಕು. ಅದಕ್ಕೆ ಮಾರ್ಗ ಇದೆ, ಅದಕ್ಕೆ ಪರಿಹಾರ ಇದೆ ಅಂತ ಹೇಳ್ಬೇಕೆ ಹೊರತಾಗಿ ಯಾವುದೇ ರೀತಿಯ ನಕಾರಾತ್ಮಕವಾದ ಶಬ್ದ ನಾವು ಉಪಯೋಗ ಮಾಡಬಾರ್ದು. ಸೊ ಇದನ್ನೇ ನಾನು ನನ್ನ ಒಂದು ವೃತ್ತಿಯಲ್ಲಿ ಇದನ್ನ ಪಾಲನೆ ಮಾಡ್ತಾ ಇದ್ದೇನೆ. ಇಷ್ಟು ಹೇಳ್ತಾ ವೇದಿಕೆಯನ್ನು ಪುನಃ ತಮಗೆ ಕೊಡ್ತಾ ಇದ್ದೇನೆ ವೆಂಕಟೇಶ್ ಅವರೇ. ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದೇ ಒಂದು ಭಯನೇ ಹೇಗೆ ಒಂದು ಮನುಷ್ಯನ ಪ್ರಾಣ ಜೊತೆ ಆಟ ಆಡುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಕೊರೋನಾ ಟೈಮಲ್ಲೂ ನಾವು ಎಲ್ಲ ತುಂಬಾ ನೋಡಿದೀವಿ. ಪರ್ಫೆಕ್ಟ್. ತುಂಬಾ ಚೆನ್ನಾಗಿ ಅಕ್ಕಪಕ್ಕ ಮಾತಾಡ್ಕೊಂಡು ಇದ್ದವರು ಕೊರೋನಾ ಬಂದಿದೆ ಅನ್ನೋದಕ್ಕೇನೆ ಸಾಕಷ್ಟು ಜನ ಪ್ರಾಣ ಕಳ್ಕೊಂಡ್ರು. ಆ ಒಂದು ಸನ್ನಿವೇಶದಲ್ಲಿ ಈ ತರ ಒಂದು ಮನಸ್ಥಿತಿ ಇರೋದು ಯಾವತ್ತೂ ಒಳ್ಳೇದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಥ್ಯಾಂಕ್ ಯು. ಈಗ ಮುಂದಿನ ಟೇಬಲ್ ಟಾಪಿಕ್ ಯಾರು ಕೊಡೋಣ?
ಯಾರಿದ್ದಾರೆ ಈಗ? ರವಿ. ನಾನು ತಗೊಳ್ತೀನಿ ಸರ್. ಅನಿಲ್ ಅವ್ರು ಕೊಡಿ. ಓಕೆ ಓಕೆ ಸರ್. ಈಗ ನಿಮಗೆ ಈಗ ಇದೊಂದು ಮತ್ತೊಂದು ವಕ್ರತುಂಡೋಕ್ತಿ ಇದು. ಸುಖವನ್ನು ಕೊಂಡುಕೊಳ್ಳಲಾಗುವುದಿಲ್ಲ, ಸುಖವನ್ನು ದುಡ್ಡು ಕೊಟ್ಟು ಕೊಂಡುಕೊಳ್ಳಲಾಗುವುದಿಲ್ಲ, ದುಃಖವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳಲಾಗುವುದಿಲ್ಲ. ಹೌದಾ? ಈ ತರ ಒಂದು ದ್ವಂದ್ವದಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಈಗ ಯಾವುದೋ ಒಂದು ಪರಿಸ್ಥಿತಿಲಿ. ಈಗ ಹೇಗೆ ನೀವು ನಿಮ್ಮನ್ನ ನೀವು ಈ ತರ ಒಂದು ಮೈಂಡ್ಸೆಟ್ ಅಲ್ಲಿ ಇರ್ಬೇಕಾದ್ರೆ ಹೇಗೆ ನಿಮ್ಮ ಮನಸ್ಸಿಗೆ ಸಮಾಧಾನ ಮಾಡ್ಕೋತೀರಾ? ಅಥವಾ ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಈ ತರ ಒಂದು ಸಂದರ್ಭ ಬಂದಿದ್ರೆ ಅದನ್ನ ಹೇಗೆ ಓವರ್ಕಮ್ ಮಾಡಿದ್ರಿ? ಒಂದು 4 ವಿಷಯ ಹಂಚ್ಕೊಳ್ಳೋದಾದ್ರೆ. ಆಯ್ತು ಸರ್. ಇದು ಟೈಮರ್ ಸರ್ ಯಾರಾದ್ರೂ ಕೊಡ್ಕೋಬೋದಾ? ನಾ ಮಾಡ್ತೀನಿ. ಅವ್ರು ಮಾಡ್ತಾರೆ. ಹಾ, ಥ್ಯಾಂಕ್ ಯು ಆಯ್ತು ಸರ್, ಶುರು ಮಾಡ್ತೀನಿ. ಮಾಡಿ. ವೆಂಕಟೇಶ್ ಅವರೇ ಬಹಳ ಒಳ್ಳೆ ಒಂದು ಪಂಕ್ತಿಯನ್ನು ಹೇಳಿದ್ದೀರಾ. ಇದು ನಿತ್ಯ ನಾವು ಅನುಭವಿಸುವಂತ ಒಂದು ವಾಕ್ಯ. ಏನಂತ ಹೇಳಿದ್ರೆ, ಸುಖವನ್ನು ನಾವು ಕೊಂಡ್ಕೊಳಕ್ ಆಗೋದಿಲ್ಲ, ಮತ್ತೆ ದುಃಖವನ್ನು ಬೇರೆಯವ್ರ ಹತ್ರ ಹಂಚ್ಕೊಳಕ್ಕೂ ಆಗೋದಿಲ್ಲ ಕೆಲವು ಸಂದರ್ಭಗಳಲ್ಲಿ. ಸುಖವನ್ನು ನಾವು ಕೊಂಡ್ಕೊಳಕ್ ಆಗಲ್ಲ ಅನ್ನೋದಕ್ಕೆ ಏನು ನಾವು ತಿಳ್ಕೊಬಹುದು ಅಂತ ಹೇಳಿದ್ರೆ, ಸುಖ ಮತ್ತೆ ದುಃಖ ಅನ್ನೋದು ನಮ್ಮ ಮನಸ್ಥಿತಿ ಮೇಲೆ ಅವಲಂಬಿತ ಆಗಿರುತ್ತೆ. ನಾವು ತುಂಬಾ ಮನಸ್ಸಿಗೆ ಹಚ್ಕೊಂಡ್ಬಿಟ್ರೆ ಯಾವ್ದಾದ್ರು ಒಂದು ಇವೆಂಟ್ ಮತ್ತೆ ಯಾವ್ದಾದ್ರು ಒಂದು ನಾವೇನೋ ಒಂದು ಆಸೆ ಇಟ್ಕೊಂಡಿರ್ತೀವಿ, ಅದು ಈಡೇರ್ಲಿಲ್ಲ ಅಂತ ಅಂದ್ರೆ ತುಂಬಾ ಹಚ್ಕೊಂಡಿದ್ರೆ ಅದು ದುಃಖ ಆಗುತ್ತೆ. ಮತ್ತೆ ನಾವು ಅಟ್ಯಾಚ್ಮೆಂಟ್ ಇಲ್ದಿರಾ ನಾವು ಜಸ್ಟ್ ನನ್ನ ಪ್ರಯತ್ನ ನಾನು ಮಾಡಿದೆ, ಬಟ್ ಈ ಸತಿ ಆಗ್ಲಿಲ್ಲ, ಬಟ್ ಮುಂದೆ ಸತಿ ಐ ವಿಲ್ ಟ್ರೈ ವಿತ್ ಮೋರ್ ರಿಗರ್ ಅಂತ ಅಂದ್ಬಿಟ್ಟು ಪಾಸಿಟಿವ್ ಆಗಿ ನಾವು ತಗೊಂಡು ಮುಂದುವರೆದ್ರೆ ದಟ್ ವಿಲ್ ಚೇಂಜ್ ದಿ ಪ್ರಾಸ್ಪೆಕ್ಟಿವ್ ಆಫ್ ದ ಸಿಚುವೇಶನ್. ಹಾಗೆ ದುಃಖನೂ ಅಷ್ಟೇ. ನಾವು ದುಃಖ ಎಲ್ಲರ ಹತ್ರನೂ ಹಂಚ್ಕೊಳಕ್ ಆಗೋದಿಲ್ಲ. ಕೆಲವು ಸ್ನೇಹಿತರು ಬಂಧುಗಳು ಇರ್ತಾರೆ, ಅವರು ಅಂತವ್ರ ಹತ್ರ ಹಂಚ್ಕೋಬಹುದು. ಮತ್ತೆ ಕೆಲವರು ಮಾರ್ಗದರ್ಶಕರು ಇರ್ತಾರೆ, ಹಿರಿಯರು ಇರ್ತಾರೆ, ಅಂತವ್ರ ಹತ್ರನೂ ಹಂಚ್ಕೋಬಹುದು. ಮತ್ತೆ ಇದು ನಾನು ಇನ್ನು ಹೇಳ್ಬೇಕಾದ್ರೆ ನಮ್ಮ ಗೀತೆಯಲ್ಲೂ ಎಷ್ಟೋ ವಾಕ್ಯಗಳು ಬರ್ತದೆ. ಸುಖ ದುಃಖ ಇವನ್ನೆಲ್ಲ ಸಮನಾಗಿ ತಗೋಬೇಕು ನಾವು. ನಾವು ತುಂಬಾ ಹಚ್ಕೊಂಡ್ಬಿಟ್ರೆ, ಮನಸ್ಸಿನಲ್ಲಿ ತುಂಬಾ ಹಚ್ಕೊಂಡ್ಬಿಟ್ರೆ ಬಹಳ ಇದಾಗುತ್ತೆ. ಯಾಕಂದ್ರೆ ನಾವು ಪ್ರೊಫೆಷನಲ್ ಆಗೂ ಎಷ್ಟೋ ಸತಿ ಪ್ರಾಜೆಕ್ಟ್ಗಳು ಮತ್ತೆ ನಮ್ಮ ಒಂದು ಟಾಸ್ಕ್ ಗಳಿರುತ್ತೆ, ಅದು ಅಚೀವ್ ಆಗಲ್ಲ. ಎಷ್ಟು ನಾವು ಟಾರ್ಗೆಟ್ ಇಟ್ಕೊಂಡಿರ್ತೀವಿ ಅಚೀವ್ ಆಗಲ್ಲ. ಅದರಿಂದ ಬಹಳ ದೊಡ್ಡ ನಾವು ಎಸ್ಕಲೇಷನ್ಸ್, ಕಂಪ್ಲೇಂಟ್ಸ್ ಎಲ್ಲ ಬಂದ್ಬಿಡುತ್ತೆ ಆಫೀಸ್ಗಳಲ್ಲಿ, ನಮ್ಮ ಕಚೇರಿಗಳಲ್ಲಿ. ನಾವು ನಮ್ಮ ಒಂದು ಏನು ಅಂದ್ರೆ ಧ್ಯೇಯ ಏನಂದ್ರೆ ನಮ್ಮ ಕರ್ತವ್ಯ ಅಂದ್ರೆ ನಮ್ಮ ಡೇ ಟು ಡೇ ಆಕ್ಟಿವಿಟೀಸ್ ನಾವ್ ಏನ್ ಮಾಡ್ಬೋದಿತ್ತು ಅದ್ ಮಾಡಿರ್ತೀವಿ, ಬಟ್ ಆದ್ರೂ ಕೆಲವು ಸತಿ ಸಕ್ಸಸ್ ಆಗಲ್ಲ. ಆತರ ಆದಾಗ ನಾವು ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಕರೆಕ್ಟಿವ್ ಮೆಜರ್ಸ್ ಇದ್ ಮಾಡ್ಕೊಂಡು ತಿರ್ಗಾ ರೀಟ್ರೈ ಮಾಡ್ಬೇಕು ಅಂತ ನನ್ನ ಭಾವನೆ. ಇದರೊಂದಿಗೆ ವೇದಿಕೆ ನಿಮಗೆ ಹಸ್ತಾಂತರಿಸ್ತೀನಿ ವೆಂಕಟೇಶ್ ಅವರೇ. ಧನ್ಯವಾದಗಳು ಸರ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಹೇಗೆ ಈ ಸುಖ ದುಃಖ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೇಗೆ ಹೋಗೋದು, ಮತ್ತೆ ವೃತ್ತಿ ಜೀವನನ ನಮ್ಮ ಒಂದು ಭಾವನೆಗಳಿಂದ ಆಚೆ ಇಟ್ಟು ಅದು ಹೇಗೆ ಬರುತ್ತೋ ಹಾಗೆ ತಗೊಂಡು ಹೋಗೋದನ್ನ ಚೆನ್ನಾಗಿ ಸೊಗಸಾಗಿ ವಿವರಿಸಿದ್ರಿ. ಇದು ನಮ್ಮೆಲ್ರಿಗೂ ಅನ್ವಯ ಆಗುತ್ತಿದೆ. ದಿನನಿತ್ಯ ಯಾವುದೇ ಹೊರಗಡೆ ಒಂದು ಸೊಸೈಟಿಗೆ ಹೋಗಿ ಇಂಟ್ರಾಕ್ಟ್ ಮಾಡ್ಬೇಕಾದ್ರೆ ಅಥವಾ ಒಂದು ಕೆಲಸ ಮಾಡ್ಬೇಕಾದ್ರೆ. ಈಗ ಮುಂದಿನ ಟಾಪಿಕ್ ಸೂರಜ್ ಅವ್ರು ಬಂದಿದ್ದಾರೆ. ಕೊಡಿ ನಂಗೆ. ಓಕೆ ಓಕೆ ರವಿ ಅವರು, ಈಗ ನೀವು ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿದ್ದೀರಾ ಈಗ ನೀವು, ಆಯ್ತಾ? ನಮ್ಮ ಇಂಡಿಯಾ ದೇಶದಲ್ಲಿ. ಆಮೇಲೆ ದಕ್ಷಿಣ ಭಾರತದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಮತ್ತೆ ಉಪ ಮುಖ್ಯಮಂತ್ರಿ ಅಧಿಕಾರಕ್ಕಾಗಿ ಅಕ್ಕಜಗ್ಗಾಟ ನಡೆಸ್ತಾ ಇದ್ದಾರೆ.
ನೀವೀಗ ದ್ವಂದ್ವದಲ್ಲಿ ಇದ್ದೀರಾ. ಅಧಿಕಾರನ ಮುಖ್ಯಮಂತ್ರಿ ಕೈಲೇ ಉಳಿಸ್ಬೇಕು ಅಥವಾ ಉಪಮುಖ್ಯಮಂತ್ರಿ ಅವ್ರಿಗೆ ಹಸ್ತಾಂತರಿಸ್ಬೇಕು ಅಂತ. ಈ ಒಂದು ದ್ವಂದ್ವನ ನೀವು ಆ ಒಂದು ಪೊಸಿಷನ್ ಅಲ್ಲಿ ಇದ್ದಿದ್ರೆ ಹೇಗೆ ಬಗೆಹರಿಸ್ತಾ ಇದ್ರಿ? ಧನ್ಯವಾದಗಳು ಪೋಸ್ಟ್ ಮಾಸ್ಟರ್. ನನಗೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ನಾನು ಒಂದು ಗಾದೆ ಇದೆಯಲ್ಲ, ಇಬ್ರು ಜಗಳ ಮೂರನೇವ್ರಿಗೆ ಲಾಭ ಅಂತ, ಹಂಗೆ ನನ್ಗೆ ಕೊಟ್ಬಿಡಿ ಮುಖ್ಯಮಂತ್ರಿನ ಅಂತ ನಾನೇ ತಗೊಬಿಡ್ತಿದ್ದೆ. ಯಾಕಂದ್ರೆ ನಾನೇ ತಗೊಬಿಟ್ರೆ ಯಾಕಂದ್ರೆ ಎಷ್ಟರ ಕಿತ್ತಾಡ್ತೀರಾ, ನಿಮ್ ಕೊಡೋದು ಅವ್ರಿಗೆ ಕೊಡೋದು. ಬೇಡ, ನಾನೇ ಇದ್ದೀನಿ, ನಾನೇ ಆಸಾನ್ ಇದ್ದೀನಿ ಇವ್ರಿಗಿಂತ, ನಾನೇ ಒಂದ್ ಕೈ ನೋಡ್ಬಿಡ್ತೀನಿ ಕೊಡಿ ಅಂತ ನಾನೇ ಗೀಸ್ಕೊಬಿಡ್ತೆ. ಸೊ ಜೋಕ್ಸ್ ಅಪಾರ್ಟ್. ಸೊ ನಾನು ನಿಜವಾಗ್ಲೂ ಬಗೆಹರಿಸ್ಬೇಕಂತ ಅಂದ್ರೆ ಇಬ್ಬರನ್ನು ಅಹವಾಲುಗಳನ್ನ ನಾವು ತಗೋತೀವಿ. ಏನು ಯಾರು ಉತ್ತಮವಾಗಿ ನಡೆಸಬಲ್ರು, ಓಕೆ, ಯಾರು ಕನಿಷ್ಠ ಭ್ರಷ್ಟಾಚಾರ ಮಾಡಿದ್ದಾರೆ, ಅವ್ರಿಗೆ ಆರೋಪಗಳಿಲ್ಲ, ಅದನ್ನೆಲ್ಲ ನೋಡ್ಬೇಕು. ಯಾಕಂದ್ರೆ ಮುಂದೊಂದಿನ ಈಗಿನ ರಾಜಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂತ ಅಂದ್ರೆ, ಯಾರೋ ಒಬ್ರು ಅಧಿಕಾರಕ್ಕೆ ಬಂದ್ರೆ ಅವ್ರನ್ನೆಲ್ಲ ಕಾಲಿಡಿಯೋದೇ ಇರುತ್ತೆ. ಓಕೆ, ಇವಾಗ ಯಾರು ಸಾಧ್ಯದಷ್ಟು ಸ್ವಚ್ಛವಾಗಿದ್ದಾರೆ, ಅವ್ರ ಚಾರಿತ್ರ್ಯ ಸ್ವಚ್ಛವಾಗಿದೆ ಅಂತವ್ರನ್ನ ನೋಡಿ, ಅಂತವ್ರು ಅನುಭವ ನೋಡಿ, ಆಮೇಲೆ ಅಂದ್ರೆ ಅವರು ಎಲ್ರಿಗೂ ಒಳಗೊಳ್ಬೇಕು, ಅಂದ್ರೆ ಎಲ್ರಿಗೂ ಇಷ್ಟ ಆಗ್ಬೇಕು ಅಂತವ್ರನ್ನ, ಅಂತವ್ರಿಗೆ ಒಂದು ಅವಕಾಶ ಕೊಟ್ಟು ಅವರು ಅಧಿಕಾರ ನಡೆಸ್ತಾ ಇದ್ದಾರೆ, ಅವ್ರಿಗೆ ನಡೆಸಿದ್ರೆ ಪಕ್ಷಕ್ಕೂ ಒಳ್ಳೇದಾಗತ್ತೆ, ಆಮೇಲೆ ಜನತೆಗೂ ಒಳ್ಳೇದಾಗತ್ತೆ ಅನ್ನೋದು ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡು, ಆಮೇಲೆ ನಾನು ಇವ್ರಿಗೆ ಬಿಟ್ಕೊಡಿ, ಇವ್ರು ಮಾಡಿದ್ರೆ ಉತ್ತಮ ಆಡಳಿತ ನಡೆಸ್ತಾರೆ ಅಂತ ನಾನು ಒಂದ್ ರೀತಿ ಏನೋ ಕನ್ವಿನ್ಸ್ ಮಾಡಿ, ಓಕೆ, ಏನ್ ಆಗ್ಬೋದು ಮುಂದೆ, ಇವರು ಓಕೆ ಒಬ್ರು ಆಲ್ರೆಡಿ ಅಧಿಕಾರ ನಡೆಸ್ತಾ ಇದ್ದಾರೆ, ಓಕೆ, ಅವರು ಬಿಟ್ಬಿಟ್ಟು ಇನ್ನೊಬ್ರಿಗೆ ಕೊಟ್ರೆ ಮುಂದೆ ಅದ್ರ ಪರಿಣಾಮಗಳು ಏನ್ ಆಗ್ಬೋದು ಅನ್ನೋದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಏನಾದ್ರೂ ಅವರು ಉತ್ತಮವಾಗಿ ಆಡಳಿತ ನಡೆಸ್ತಾರೆ, ಹಾಗೆ ಅವರಿಂದ ನಮ್ಮ ಪಕ್ಷಕ್ಕೂ ಒಳ್ಳೆ ಹೆಸರು ಬರುತ್ತೆ ಅನ್ನೋ ಸೂಚನೆಗಳಿದ್ರೆ ನಾನು ಅವ್ರಿಗೆ ಬಿಟ್ಕೊಡಕ್ಕೆ ಹೇಳ್ತೀನಿ. ಇಲ್ಲ ಅಂತಂದ್ರೆ ಇರೋರ್ನೇ ಮುಂದುವರ್ಸ್ಕೊಡಕ್ಕೆ ಹೇಳ್ತೀನಿ. ಇದು ಎರಡು ಮುಖ್ಯ ಆಗುತ್ತೆ. ಒಂದು ಉತ್ತಮ ಅಧಿಕಾರ ಅಥವಾ ಆಡಳಿತ ಕೊಡ್ಬೇಕು, ಅದೊಂದು. ಇನ್ನೊಂದು ಪಕ್ಷದ ಬೆಳವಣಿಗೆ ದೃಷ್ಟಿಯಿಂದ ಅದನ್ನು ನೋಡ್ಬೇಕಾಗತ್ತೆ. ಎರಡು ಅಂದ್ರೆ ಒಂದು ಕಲ್ಲಲ್ಲೇ ಎರಡು ಕೆಲಸನೂ ಆಗ್ಬೇಕಾಗಿದೆ. ಆ ದೃಷ್ಟಿಯಿಂದ ನಾನು ನೋಡಕ್ ಬರ್ತೀನಿ ಹೊರತು ಬೇರೆ ಅಂದ್ರೆ ವಸ್ತುನಿಷ್ಠವಾಗಿ ಯೋಚನೆ ಮಾಡ್ಬೇಕಾಗುತ್ತೆ. ಯಾರಿಂದ ನಮ್ಮ ಪಕ್ಷಕ್ಕೆ ವರ್ಚಸ್ ಬರುತ್ತೆ, ಯಾರಿಂದ ಒಂದು ಒಳ್ಳೆ ನಾಯಕತ್ವ ಸಿಗುತ್ತೆ, ಅದನ್ನೆಲ್ಲ ಸಾಕಷ್ಟು ವಿಷಯಗಳನ್ನ ವಿಚಾರ ಮಾಡಿ ಕೊನೆಗೆ ನಿರ್ಧಾರ ತಗೊಳ್ಬೇಕು ಅನ್ನೋ ಒಂದು ಆ ರೀತಿ ನಾನು ಯೋಚನೆ ಮಾಡ್ತೀನಿ. ಅದೇ ರೀತಿ ನಾನು ನಿರ್ಧಾರ ತಗೊಳಕ್ ಪ್ರಯತ್ನ ಪಡ್ತೀನಿ. ಇಷ್ಟ ಹೇಳಿ ನಾನು ಮಾತು ಮುಗಿಸಿ ವೇದಿಕೆ ಮರಳಿ ಟೋಸ್ಟ್ ಮಾಸ್ಟರ್ ವೆಂಕಟೇಶ್ ಅವ್ರಿಗೆ ಕೇಳ್ತಾ ಇದ್ದೇನೆ. ಧನ್ಯವಾದಗಳು ಟೋಸ್ಟ್ ಮಾಸ್ಟರ್ ರವಿ ಅವರೇ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೊಂಥರ ವಿಶ್ವಲ್ ಥಿಂಕಿಂಗ್ ಎಲ್ಲಾರ್ದು, ಈ ತರ ಆದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಒಂದು ಸ್ಟಾಟಿಸ್ಟಿಕ್ ನೋಡ್ತಾ ಇದ್ದೆ, ಹಿಂಗೆ 1970ರಿಂದ ಹಿಂಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಸರ್ಕಾರಗಳು ಮಾಡ್ದಾಗಿಲ್ಲ. ಸೊ ಪ್ರತಿ 20 ವರ್ಷಕ್ಕೆ ಬರೀ 5 ವರ್ಷ ಟರ್ಮಲ್ಲಿ ಮಾತ್ರ ಹಿಂಗೆ ಭಿನ್ನಾಭಿಪ್ರಾಯ ಅಥವಾ ಏನು ಇಲ್ದೇನೆ ಅಂತ ಒಂದು ಪ್ಯೂರ್ ಗವರ್ನೆನ್ಸ್ ಇರೋ ಗೌರ್ಮೆಂಟ್ ಬಂದಿರೋದು. ಇಲ್ಲ ಅಂದ್ರೆ ಪ್ರತಿ 20ರಲ್ಲಿ ಬಾಕಿ 15 ವರ್ಷ ಏನಾದ್ರೂ ಒಂದು ಭಿನ್ನಾಭಿಪ್ರಾಯ ಇರುತ್ತೆ. ಒಬ್ರಿಂದ ಒಬ್ರು ಅಧಿಕಾರ ಹಸ್ತಾಂತರ, ಈ ತರ ಒಂದು ಜಂಜಾಟ ಇದ್ದೇ ಇರುತ್ತೆ ಯಾವಾಗ್ಲೂ. ಅಷ್ಟನ್ನ ಹೇಳ್ತಾ ಈಗ ಮುಂದಿನ ಟಾಪಿಕ್ ಯಾರು ಕೊಡೋಣ? ಈಗ ಸೂರಜ್ ಅವರು ಇದ್ದಾರೆ, ಇನ್ಯಾರು ಉಳ್ಕೊಂಡಿದ್ದಾರೆ? ಉಮಾನಾಥ್ ಸರ್ ಉಳ್ಕೊಂಡಿದ್ದಾರೆ. ಓಕೆ, ನೋಡಿ ವೆಂಕಟೇಶ್, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಿದೆ ಸರ್. ಓಕೆ ಸರ್, ನೀವು ಈಗ ಒಂದು ಸರ್ಕಾರಿ ಆಫೀಸಲ್ಲಿ ಒಂದು ಒಳ್ಳೆ ಪೋಸ್ಟಿಂಗ್ ಅಲ್ಲಿ ಇದ್ದೀರಾ ನೀವು.
ಒಂದು ಆದರ್ಶವಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ಬೇಕು ಅಂತ ನಿಮ್ಮ ಆಶಯ, ಯಾವುದೇ ಒಂದು ಕರಪ್ಷನ್ ಇಲ್ಲದೆ ಏನು ಇಲ್ದೇನೆ. ಬಟ್ ನಿಮ್ಮ ಸುತ್ತಮುತ್ತ ಇರೋ ಜನಗಳೆಲ್ಲ ನಿಮ್ಗೆ ಉಪದ್ರವ ಕೊಡ್ತಾ ಇದ್ದಾರೆ. ಈಗ ಈ ಅಪ್ಪ ಏನಪ್ಪ ನಮಗೂ ತಿನ್ನಕ್ ಬಿಡಲ್ಲ, ಆತನು ತಿನ್ನಲ್ಲ ಅಂತ. ಆಯ್ತಾ, ಒಂದು ಟಿಪಿಕಲ್ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸ್ ತಗೊಳ್ಳಿ ಎಕ್ಸಾಂಪಲ್, ಆಯ್ತಾ. ಸೊ ಇಂಥ ಒಂದು ದ್ವಂದ್ವ ಇರೋ ಪರಿಸ್ಥಿತಿಯಲ್ಲಿ ಹೇಗೆ ನಿಭಾಯಿಸ್ತೀರಾ ಸರ್ ಈ ತರ? ನಿಮ್ಗೆ ಈ ತರ ಒಂದು ಸಿಚುವೇಶನ್ ಫೇಸ್ ಮಾಡಿದ್ರೆ ನೀವು ಇದನ್ನ ಹೇಗೆ ಓವರ್ಕಮ್ ಮಾಡ್ಬೋದು ಅಂತ? ಇದು ಬಹಳ ಸಲ ನಾನು ಯೋಚನೆ ಮಾಡಿರುವಂತ ವಿಷಯ. ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ನಾವು ದೇಶ ನಾವು ಸ್ವತಂತ್ರವಾದ ನಂತರ ನಾವು ದೇಶ ಕಟ್ಟೋ ಪ್ರಯಾಸದಲ್ಲಿ ಇರುವಾಗ ಮೋಸ ಮತ್ತೆ ಈ ತರ ಕರಪ್ಷನ್ ಎಲ್ಲಿಂದ ಬಂತು? ಇದು ಮೇಲಿಂದ ಕೆಳಗಿಂದ ಮೇಲೋ ನಮ್ಮ ಸುತ್ತಲೂ ಇರುವಂತಹ ಜನ ಕರಪ್ಟ್ ಆಗಿದ್ದಾರೆ, ಯಾಕೆ ಕರಪ್ಟ್ ಆಗಿದ್ದಾರೆ ಅಂತ ಒಂದು ಆಲೋಚನೆ ಮಾಡಿದಾಗ ನನಗನ್ಸಿದ್ದು, ನಾನು ಇದನ್ನ ಒಂದು ಟಾಪಿಕ್ ಆಗಿ ಒಂದ್ಸಲಿ ಇನ್ನೊಬ್ರು ಯಾರಿಗೋ ಕೇಳಿದ್ದೆ. ಕೆಲವೊಂದು ದೇಶಗಳು, ಸಿಂಗಪೂರ್ ಅಂತ ದೇಶದಲ್ಲಿ ಯಾಕೆ ಸರ್ಕಾರದಲ್ಲಿ ಇರುವವರು ಅಷ್ಟು ಮೋಸ ದಗ ಮಾಡೋದಿಲ್ಲ, ಅಥವಾ ಯುರೋಪ್, ಅಮೆರಿಕಾ ಅಥವಾ ಆಸ್ಟ್ರೇಲಿಯಾ ಅಂತ ದೇಶಗಳಲ್ಲಿ ಮೋಸದಾಗ ಮಾಡ್ತಾರೆ, ಆದರೆ ದಿನನಿತ್ಯದ ಕೆಲಸಗಳಲ್ಲಿ ಮೋಸದಾಗ ಮಾಡಲ್ಲ. ಅವರು ಮಾಡುವಂತಹ ಕರಪ್ಷನ್ ಟಾಪ್ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಯೋಚನೆ ಮಾಡಿದಾಗ ನಮ್ಮ ಮೂಲಭೂತ ತೊಂದರೆ ಏನಂದ್ರೆ ಕೊಡುವಂತಹ ಸಂಬಳಗಳು. ಈಗ 7th ಪೇ ಕಮಿಷನ್ ಆಗಿರ್ಬೋದು ಅಥವಾ 8th ಪೇ ಕಮಿಷನ್ ಆಗಿರ್ಬೋದು, ಅದರಿಂದ ಸ್ವಲ್ಪ ಜನರ ಸಂಬಳ ಜಾಸ್ತಿ ಆಗಿದೆ. ಸಿಂಗಪೂರ್ ಅಂತ ದೇಶದಲ್ಲಿ ಸರ್ಕಾರಿ ಉದ್ಯಮಿ ಆಗಬೇಕಂದ್ರೆ ಅವರನ್ನ ಯಾವ ಮಕ್ಕಳು 5ನೇ ತರಗತಿಯಲ್ಲಿ ಇರುವಂತಹ ಮಕ್ಕಳಿಗೆ ಒಂದು ನ್ಯಾಷನಲ್ ಟೆಸ್ಟ್ ಅಂತ ಮಾಡಿ, ಆ ಮಕ್ಕಳು ಯಾರು ದೇಶದಲ್ಲಿ ಉತ್ತಮ ಆಲೋಚನೆ ಮತ್ತು ಉತ್ತಮ ಬುದ್ಧಿ ಇರುವಂತಹ ಮಕ್ಕಳನ್ನ ಒಂದು ವಿಂಗಡಣೆ ಮಾಡಿ ಅವರನ್ನ ಸರ್ಕಾರಿ ಅಧಿಕಾರಿಗಳನ್ನ ಮಾಡೋದಿಕ್ಕೆ ದೇಶ ಪ್ರಯತ್ನ ಪಟ್ಟು ಅವರಿಗೆ ಕೊಡುವಂತಹ ಸಂಬಳ ಇರ್ಬೋದು, ಸವಲತ್ತಾಗಿರ್ಬೋದು, ಬೇರೆ ಯಾವ ಸೆಕ್ಟರ್ ಅಲ್ಲಿ ಕೊಡುವಂತಹ ಸವಲತ್ತಿಗಿಂತ ಜಾಸ್ತಿ ಇರೋದ್ರಿಂದ ಅಲ್ಲಿ ತಾನಾಗೇನೆ ಕರಪ್ಷನ್ ಅನ್ನೋದು ನಿಲ್ಲುತ್ತೆ. ಇಲ್ಲಿ ನಿಮ್ಮ ಸುತ್ತಮುತ್ತಲು ಕರಪ್ಷನ್ ಇರೋದ್ರಿಂದ ಒಬ್ಬ ವ್ಯಕ್ತಿ ಆದರ್ಶವಾದಿ ಆದಾಗ ನೀವು ಅದೇ ಆದರ್ಶದಲ್ಲಿ ಬೇರೆಯವ್ರನ್ನ ನಡಿಬೇಕಂದ್ರೆ ಮೂಲಭೂತ ಫಂಡಮೆಂಟಲ್ ಚೇಂಜಸ್ ಮಾಡುವಂತಹ ಪ್ರಯತ್ನ ಮಾಡ್ಬೇಕಾಗ್ತದೆ. ಅವರ ಸಂಬಳ, ಅವರಿಗೆ ಸಿಗುವಂತಹ ಸೌಲಭ್ಯಗಳು ನನ್ನ ಕೈಯಲ್ಲಾದರೆ ಅದನ್ನ ಸರಿ ಮಾಡಿದ ತಕ್ಷಣ, ಇವಾಗ ನೀವು ಎಲ್ಲರೂ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತೀವಿ, ನಮಗೆ ಬರೋ ಸಂಬಳ ನಮಗೆ ಜೀವನ ನಡೆಸೋದಿಕ್ಕೆ ಸರಿ ಇದೆ ಅಥವಾ ಸಾಕಾಗುತ್ತೆ ಅಂತ ಅಂದಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಮನಸ್ಸಿನಲ್ಲಿ ಮೋಸ ಮಾಡೋದು ಅಥವಾ ಇನ್ನೇನೋ ಮಾಡೋದು ಅನ್ನೋ ಆಲೋಚನೆಗಳು ಬರೋದಿಲ್ಲ. ಅದನ್ನೇ ಸರ್ಕಾರ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಂಬಳ ಸರಿ ಮಾಡಿ ಅಥವಾ ಸವಲತ್ತುಗಳು ಸರಿಯಾಗಿ ಕೊಟ್ಟು, ನಂತರ ಹೊಟ್ಟೆಗೆ ಹಿಟ್ಟು ಮೈಗೆ ಬಟ್ಟೆ ಸರಿಯಾಗಿದ್ದು ಮಕ್ಕಳು ಮರಿಗಳನ್ನ ಸರಿಯಾಗಿ ನೋಡ್ಕೊಳ್ಳುವಂತ ಸವಲತ್ತು ಕೊಟ್ಟ ಮೇಲೆ ಅವರಿಗೆ ಆದರ್ಶ ಹೇಳಿದ್ರೆ ಅವ್ರು ಕೇಳ್ತಾರೆ. ಏನು ಸರಿ ಇಲ್ಲದೆ ಇದ್ದಾಗ ಅವ್ರಿಗೆ ಆದರ್ಶ ಹೇಳಿದ್ರೆ ಅವರು ಒಂದು ಕಿವಿಗೆ ಹಾಕೊಂಡು ಇನ್ನೊಂದು ಕಿವಿಯಿಂದ ಬಿಡ್ತಾರೆ ಅಂತ ಹೇಳ್ತಾ ಆ ವೇದಿಕೆನ ಹಿಂತಿರುಗಿಸ್ತಾ ಇದ್ದೀನಿ. ವೆಂಕಟೇಶ್ ಅವ್ರೆ, ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಇದು ನಾವು ದಿನನಿತ್ಯ ನೋಡುವಂಥದ್ದೇ ಇದು. ಇದೊಂಥರ ನಾವು ನಮ್ಮ ಮೈಂಡ್ ಸೆಟ್ ಪ್ರಿಪೇರ್ ಆಗ್ಬಿಟ್ಟಿದೀವಿ ನಾವು. ಇದು ಸುತ್ತಮುತ್ತ ಹೀಗೆ ಇರುತ್ತೆ, ಇದು ಏನು ಬದಲಾಗೋದಿಲ್ಲ ಅನ್ನೋ ಆ ಮಟ್ಟದಲ್ಲಿ ಮೆಂಟಲಿ ಪ್ರಿಪೇರ್ ಆಗಿ ನಮ್ಮ ಜೀವನನೆಲ್ಲ ಅಳವಡಿಸ್ಕೊಬಿಟ್ಟಿದೀವಿ. ನನ್ನ ಅನಿಸಿಕೆ ಅಂದ್ರೆ ಮುಂದಿನ ತಲೆಮಾರುಗಳು ಅವ್ರುಗಳು ಬಂದು ಏನಾದ್ರು ರಾಡಿಕಲ್ ಆಗಿ ಏನಾದ್ರು ಥಿಂಕ್ ಮಾಡಿ ಚೇಂಜ್ ಮಾಡ್ಬೇಕು ಅಂತ ಮಾಡಿದ್ರೆ ಆಗ ಸರಿ ಹೋಗ್ಬೋದೇನೋ. ಈ ಒಂದು ಗ್ರೂಪ್ ಅಲ್ಲಿ ನಾವೆಲ್ಲ ಇರೋ ಒಂದು ಮನಸ್ಥಿತಿ ಇವಾಗ ಎಲ್ಲ ಸುಮಾರು ಎಲ್ಲರೂ 40 ವರ್ಷ ದಾಟಿದೀವಿ ಇವಾಗ. ಒಂಥರ ನಾವು ಒಪ್ಕೊಂಡ್ಬಿಟ್ಟಿದೀವಿ ಈಗ ಎಲ್ಲದಕ್ಕೂ. ಇದು ಮುಂದೆ ನಮ್ಗೆ ಆಕ್ಚುಲಿ ಟಾಪಿಕ್ ಲಿಸ್ಟ್ ಆಗೋಯ್ತು ನಂದು. ಇಷ್ಟೊಂದು
ಉಮಾ ಸರ್ ಕೊಡ್ಬೇಕಂದ್ರೆ ನಾನು ಅಂಡರ್ ಪ್ರಿಪೇರ್ಡ್. ನಾನು ಈಗಾಗಲೇ ಸುಮಾರಷ್ಟು ಮಾತನಾಡಿದ್ದೇನೆ, ಹಾಗೂ 4 ಗಂಟೆ ಆಲ್ರೆಡಿ ಆಗಿದೆ. ಐ ಥಿಂಕ್ ಆಶುಭಾಷಣ ಮುಗಿಸಿ ಮುಂದಿನ ಹಂತಕ್ಕೆ ಹೋಗ್ಬೋದು ಅನ್ಸುತ್ತೆ. ಓಕೆ ಹಾಗಾದ್ರೆ ಮುಂದಿನ ಹಂತಕ್ಕೆ ನಾನೀಗ ವೇದಿಕೆನ ಮತ್ತೆ ಮೋಹನ್ ಮೂರ್ತಿ ಅವ್ರಿಗೆ ಕೊಡ್ತಾ ಇದ್ದೀನಿ. ಅಲ್ಲ, ಇವ್ರಿಗೆ ಉಮಾನಾಥ್ ಸರ್. ಉಮಾನಾಥ್ ಸರ್, ಓಕೆ. ಧನ್ಯವಾದಗಳು ವೆಂಕಟೇಶ್ ಅವರೇ. ಯಾವುದೇ ಒಂದು ದ್ವಂದ್ವ ಇಲ್ಲದೆ ಇರುವಲ್ಲಿ ಒಂದು ಹೊಸದಾದ ಜ್ಞಾನ ಉತ್ಪತ್ತಿ ಆಗೋದಿಲ್ಲ ಅನ್ನುವಂಥದ್ದು ಒಂದು ಕೇಳಿದ್ದೇವೆ. ಸೊ ಇವತ್ತಿನ ಆಶುಭಾಷಣ ದ್ವಂದ್ವಮಯವಾಗಿತ್ತು. ಅದು ಎಲ್ಲರೂ ಮಾತನಾಡಿದ ರೀತಿಯನ್ನು ನೋಡಿದರೆ ಅದು ಬಹಳ ಸಮರ್ಪಕವಾಗಿ ನಡೀತು ಅಂತ ಹೇಳೋದರಲ್ಲಿ ನನ್ನಲ್ಲಿ ಯಾವುದೇ ದ್ವಂದ್ವ ಇಲ್ಲ ಅಂತ ಹೇಳ್ತಾ ವೆಂಕಟೇಶ್ ಅವರಿಗೆ ಒಂದು ಕೈ ಚಪ್ಪಾಳೆ ಕೊಡೋಣ. ಸಭೆಯ ಮುಂದಿನ ಹಂತಕ್ಕೆ ಇದೀಗ ಸಿದ್ಧಪಡಿಸಿದ ಭಾಷಣ. ಈ ಸಿದ್ಧಪಡಿಸಿದ ಭಾಷಣವನ್ನು ಕೊಡುವಂತ ಭಾಷಣಕಾರನ ಪರಿಚಯ ಮಾಡುವ ಮೊದಲು ಅವರ ಭಾಷಣದ ಮಾರ್ಗಸೂಚಿಯನ್ನ ಅವರ ಮೌಲ್ಯಮಾಪಕರಾದಂತ ಅಚರ್ಕರ್ ಸರ್ ಇಂದ ಕೇಳ್ಕೊಳ್ಳೋಣ. ಅಚರ್ಕರ್ ಸರ್. ಧನ್ಯವಾದಗಳು ಉಮಾನಾಥ್ ಅವರೇ. ಇವತ್ತು ಸೂರಜ್ ಅವ್ರು ಕೊಡ್ತಕ್ಕಂತ ಭಾಷಣ ಅದು ಒಂದು ಪರಿಚಯ ಭಾಷಣ. ಅಂದ್ರೆ ಯಾವುದೇ ನಮ್ಮ ಈ ಟೋಸ್ಟ್ ಮಾಸ್ಟರ್ನಲ್ಲಿ ನಾವು ನಮ್ಮ ಮೊಟ್ಟ ಮೊದಲೇ ನಮ್ಮ ಭಾಷಣ ಯಾವಾಗಲೂ ಒಂದು ಪರಿಚಯ ಭಾಷಣ ಇರುತ್ತೆ. ಆ ಪರಿಚಯ ಭಾಷಣದ ಮುಖಾಂತರ ನಾವು ಒಂದು ಭಾಷಣದ ರೂಪುರೇಷೆಗಳನ್ನ ತಿಳ್ಕೊತೀವಿ. ಯಾವ ರೀತಿ ಒಂದು ಭಾಷಣವನ್ನು ನಾವು ಬರೀಬೇಕು, ಯಾವ ರೀತಿ ಪ್ರಾರಂಭಿಸಬೇಕು, ಯಾವ ರೀತಿ ಅದನ್ನ ಮುಕ್ತಾಯ ಮಾಡ್ಬೇಕು ಅಂತಕ್ಕಂಥ ಈ ಬೇಸಿಕ್ ಈ ತತ್ವಗಳನ್ನ ಕಲಿಕ್ಕೆ ಒಂದು ಅವಕಾಶ, ಮೊಟ್ಟ ಮೊದಲು ಕೊಡ್ತಕ್ಕಂಥ ಅವಕಾಶವೇ ಒಂದು ಪರಿಚಯ ಭಾಷಣ. ಇವತ್ತು ಸೂರಜ್ ಅವರು ಬೇರೆ ಮತ್ತೊಂದು ಪಾತ್ವೆಯನ್ನು ತಗೊಂಡ್ಬಿಟ್ಟು ಈಗ ಅದರ ಶುರುವಾತಿನ ಅದರ ಒಂದು ಪ್ರಾರಂಭವನ್ನ ಪರಿಚಯ ಭಾಷಣದೊಂದಿಗೆ ಮಾಡ್ತಾ ಇದ್ದಾರೆ. ಈ ಪರಿಚಯ ಭಾಷಣದಲ್ಲಿ ಅವರು ಯಾವ ರೀತಿ ಒಂದು ಭಾಷಣವನ್ನು ನಾವು ಚೆನ್ನಾಗಿ ಬರೀಬಹುದು, ಅದು ಯಾವ ರೀತಿ ಅದಲ್ಲಿ ರೂಪುರೇಷೆಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದನ್ನ ಅವರು ಹೇಳ್ಕೊಡ್ತಾ ಇದ್ದಾರೆ. ಮತ್ತು ಅವ್ರದ್ದು ಇವು ಎಂಗೇಜಿಂಗ್ ಹ್ಯೂಮರ್, ಪರ್ಟಿಕ್ಯುಲರ್ ಈ ತುಂಬಾ ಕಷ್ಟವಾದಂತ ಒಂದು ಪಾತ್ವೆ ಅಂತ ನಾನು ಹೇಳ್ತೇನೆ ಅದನ್ನ. ಅಂದ್ರೆ ನಮ್ಮ ಭಾಷಣದಲ್ಲಿ ಸ್ವಲ್ಪ ಒಂದು ನಗು ಅಥವಾ ರಸಬಂಧ ಏನೋ ಹ್ಯೂಮರ್ ಅಂತ ಅದಕ್ಕೆ ಕನ್ನಡದಲ್ಲಿ ನಾವು ಏನು ಅದಕ್ಕೆ ರಸನಿಮಿಷಗಳು ಅದರಲ್ಲಿ ಇರ್ಬೇಕು, ಅಥವಾ ಹಾಸ್ಯ ಲೇಪನದಿಂದ ಕೂಡಿರ್ಬೇಕು. ಸೊ ಅದು ಮುಖ್ಯವಾಗಿ ಅವರ ಭಾಷಣದಲ್ಲಿ ಇರಬೇಕು. ಇಷ್ಟೇ ಹೇಳ್ತಾ ನಾನು ಪುನಃ ಮತ್ತು ಈ ವೇದಿಕೆಯನ್ನ ಉಮಾನಾಥ್ ಅವರಿಗೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು ಅಚರ್ಕರ್ ಸರ್. ನಾನು ಬಹಳ ಹಿಂದೆ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಿದ್ದಾಗ ಕೇಳಿದಂತ ಒಂದು ಮಾತು ದೇಶ ಸುತ್ತು ಕೋಶ ಓದು ಅನ್ನುವಂಥದ್ದು. ಇದು 3 ವರ್ಷಗಳ ಹಿಂದೆ ಅನ್ಸುತ್ತೆ, ನಮ್ಮ ಕನ್ನಡ ಇಂಗ್ಲಿಷ್ ಟೋಸ್ಟ್ ಮಾಸ್ಟರ್ಸ್ ಕ್ಲಬ್ ಶುರುವಾದಾಗ ನನಗೆ ಮತ್ತೊಮ್ಮೆ ಕೇಳಿ ಬಂದದ್ದು ನಮ್ಮ ಮುಂದೆ ಬರುವ ಭಾಷಣಕಾರರ ಮಾತಿನಲ್ಲಿ. ಅವರ ಪರಿಚಯವನ್ನು ನಾವು ಕೇಳಿದಾಗ ಅವ್ರು ಕಳಿಸಿದ್ದು ಈ ಮಾತು ದೇಶ ಸುತ್ತು ಕೋಶ ಓದು ಅನ್ನುವಂಥದ್ದು ಅವರು ಅಳವಡಿಸಿಕೊಂಡಿದ್ದಾರೆ. ನಾನು ಇವತ್ತಿನ ದಿನ ವಿಯೆಟ್ನಾಂ ಬಗ್ಗೆ ಪ್ರಸ್ತುತಿ ಮಾಡ್ತಾ ಇದ್ದರೆ ನಾನು ದೇಶಗಳನ್ನು ಸುತ್ತಬೇಕು ಅನ್ನುವಂಥ ಒಂದು ಸ್ಫೂರ್ತಿಯನ್ನು ನನ್ನಲ್ಲಿ ಮತ್ತೆ ಕೆರಳಿಸಿದ್ದು ಅದೇ ಮಾತು ಅಂತ ನನಗನ್ನಿಸ್ತಾ ಇದೆ. ಯಾಕಂದ್ರೆ ಅವಾಗಲೇ ನಾನು ನನ್ನ ಸಹಧರ್ಮಿಣಿಗೆ ವಚನ ಕೊಟ್ಟಿದ್ದು, ಪ್ರತಿಯೊಂದು ಸರಿ ನಿನಗೊಂದು ದೇಶ ತೋರಿಸ್ತೀನಿ, ಪ್ರತಿಯೊಂದು ವರ್ಷ ಒಂದು ದೇಶ ಮಿನಿಮಮ್. ಧನ್ಯವಾದಗಳು ಆ ಮಾತನ್ನ ಮತ್ತೆ ನನ್ನ ನೆನಪಿಗೆ ತಂದಿದ್ದಕ್ಕಾಗಿ. ಹಾಗೂ ಇವರು ಪ್ರಸ್ತುತ ಒಂದು ಇನ್ಶೂರೆನ್ಸ್ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಲವಾರು ಹವ್ಯಾಸಗಳನ್ನು ಹೊಂದಿದ್ದಾರೆ. ಇವರು ಪಾಡ್ಕಾಸ್ಟ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ, ಇನ್ನು ವಿಧವಾದಂಥ ವಿಚಾರಗಳು ಮಾತನಾಡ್ಲಿಕ್ಕೆ ಶುರು ಮಾಡಿದ್ರೆ ಇವ್ರ ಹತ್ರ ವಿಧವಾದಂಥ ವಿಚಾರಗಳನ್ನ ಇವರ ಮಾತುಗಳಿಂದ ನಾವು ತಿಳ್ಕೋಬಹುದು. ಬಹಳಷ್ಟು ನಾನು ಇವರಿಂದ ಕಲ್ತಿದ್ದೇನೆ. ಹಿಂದಿನ ಸಭೆಯಲ್ಲಿ ಮತ್ತೊಮ್ಮೆ ಪರಿಚಯ ಭಾಷಣದೊಂದಿಗೆ ಬರ್ತಾ ಇದ್ದಾರೆ ಟೋಸ್ಟ್ ಮಾಸ್ಟರ್ ಸೂರಜ್ ಸುಬ್ರಹ್ಮಣ್ಯಂ. ಪ್ರಚಂಡ ಕರಚಾಲನದೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸೋಣ. ಸೌತ್ ಆಫ್ರಿಕಾ ಕ್ಯಾಪ್ಟನ್ ಬವುಮಾ, ನಮ್ ಸ್ಪೀಚ್ ಟೈಟಲ್ ಮಾ ಉ ಮಾ.
ಇಲ್ಲಿ ತಮಟೆ ಹೊಡಿಯೋರಿದ್ರೆ ಟಕ 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 ಅಂತ ತಮಟೆ ಹೊಡಿಯೋರು. DK ಸಿದ್ದು ತಿಂದ್ರು ಕೈಮಾ, ನಮ್ ಸ್ಪೀಚ್ ಟೈಟಲ್ ಮಾ ಉಮಾ ಟಕ 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 ಅಂತ ಯಾರಾದ್ರೂ ತಮಟೆ ಹೊಡಿತಾ ಇದ್ರು. ಸೊ ಇವತ್ತಿನ ನನ್ನ ಭಾಷಣದ ವಿಷಯ ಶೀರ್ಷಿಕೆ ಮಾ ಉಮಾ. ನಮ್ ಜೀವನದಲ್ಲೂ ಮಾ ಉಮಾ ಆಗೋಯ್ತು. ಯಾವಾಗ? 2005 2005 ಬೇಸಿಗೆ, ಇಂಜಿನಿಯರಿಂಗ್ 5ನೇ ಸೆಮಿಸ್ಟರ್. ಅದರಲ್ಲಿ ನಾನು ಮತ್ತೆ ನನ್ನ ಸಹಪಾಠಿ ಶಂಕರ್ ಅಂತ, ಅವ್ರ ಅಪ್ಪ ಅಮ್ಮನಿಗೆ ಶಂಕರ್ ಅಂತ ಹೆಸರಿಟ್ಟಿದ್ರು. ಅವ್ನ ಸ್ಟೈಲ್ ಆಗಿ ನಮ್ಗೆಲ್ಲ ಹಾಯ್ ಮೈ ನೇಮ್ ಇಸ್ ಶಾಂಕಿ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋನು. ಈಗ ಶಾಂಕಿ ಮನೆತನ ಹೇಗೆ ಅಂದ್ರೆ, ಅವರು ಬಸವೇಶ್ವರ ನಗರದಲ್ಲಿ ಪವಿತ್ರ ಪ್ಯಾರಡೈಸ್, ಮೇನ್ ರೋಡ್ ಅಲ್ಲಿ ಪವಿತ್ರ ಪ್ಯಾರಡೈಸ್ ಅವ್ರ ಮನೆ. ಅದಕ್ಕೆ ಡಯಾಗ್ನಲ್ ಆಗಿ ಆಪೋಸಿಟ್ ಆಗಿ ಒಂದ್ ದೊಡ್ಡ ಕಲ್ಮನೆ, ಬಂಗ್ಲೆ, ಅದ್ರ ಪಕ್ಕದಲ್ಲಿ ಆ ಸಮಯದಲ್ಲೇ ಅವ್ರ ಮನೇಲಿ ಗಾರ್ಡನ್ ಎಲ್ಲ ಇರೋದು. ಆಮೇಲೆ ಅವ್ರ ತಂದೆ ಗಾರ್ಮೆಂಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇದ್ರು. ಹಾಗಾಗಿ ಶಾಂಕಿಗೆ ಒಂದು ಫೋರ್ಡ್ ಐಕಾನ್ ಕಾರು ಕಾಲೇಜ್ಗೆ ಹೋಗಕ್ಕೆ ಬರಕ್ಕೆ ಇರ್ತಾ ಇತ್ತು. ಅವನ ಜೊತೆ ನಾವು ಹುಡುಗರು, ಅವನಿಗೆ ಹುಡುಗರಂದ್ರೆ ಭಾರಿ ಇಷ್ಟ. ಸೊ ನಾವೆಲ್ಲ ಅವನಿಗೆ ಒಂಥರ ಬಾಯ್ಸ್ ತರ. ಸೊ ನಾವೆಲ್ಲ ಒಟ್ಟಿಗೆ ಅವನ ಕಾರಲ್ಲೇ ಕಾಲೇಜ್ಗೆ ಹೋಗೋದು, ಕಾಲೇಜಿಂದ ಬರೋದು, ಅದೆಲ್ಲ 5th ಸೆಮಿಸ್ಟರ್ ಅಲ್ಲಿ ನಡೀತಾ ಇತ್ತು. ಶಂಕರ್ ಜೀವನದಲ್ಲಿ ಹುಡುಗರಿಗಿರುವಂತಹ ಒಲವು, ಆಸೆ, ಅವನಿಗೆ ಯಾವತ್ತು ಹುಡುಗಿರ ಮೇಲೆ ಅಷ್ಟು ಆ ಪ್ರಾಯದಲ್ಲಿ ಇರಬೇಕಾದಂತಹ ಒಲವು, ಆಸೆ ಕಾಣಿಸ್ತಾ ಇರ್ಲಿಲ್ಲ ನಮ್ಗೆ. ಆದರೆ 2005 ಬೇಸಿಗೆ ಕಾಲದಲ್ಲಿ ನಮಗೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಅದನ್ನ ತಗೊಳ್ಳುವಂತಹ ಒಬ್ಬರು ಲೆಕ್ಚರರು ರಜಕ್ಕೆ ಹೋದಾಗ ಹೊಸದಾಗಿ ಕವಿತಾ ಲೆಕ್ಚರರ್ ಅಂತ ಒಬ್ಬರನ್ನ ನಮ್ಮ ಕ್ಲಾಸಿಗೆ ಕರೆಸಿದ್ರು. ಅವ್ರನ್ನ ನೋಡಿ ಶಂಕರ್ಗೆ ಏನಾಯ್ತೋ ಏನೋ, ಮೊದಲ ದಿನದಿಂದ ಅವ್ರನ್ನ ನೋಡಿ ಅವನಿಗೆ ಒಂದು ತರಹದ ಒಲವು ಮೂಡ್ಬಿಡ್ತು. ಬೇರೆ ಸಬ್ಜೆಕ್ಟ್ ಅಲ್ಲಿ ನಾನು ಅವನು ಹಿಂದ್ಗಡೆ ಬೆಂಚಲ್ಲಿ ಕೂತ್ಕೊಂಡಿದ್ರೆ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಕ್ಲಾಸಲ್ಲಿ ಮಾತ್ರ ಶಾಂಕಿ ಮುಂದಿನ ಬೆಂಚಲ್ಲೇ ಕೂತಿರೋನು. ಕಣ್ಣು ರೆಪ್ಪೆ ಅಲಗಾಡದಂತೆಯೇ ಕವಿತಾ ಟೀಚರ್ನ ನೋಡ್ತಾನೆ ಕೂತ್ಕೊಂಡ್ರವನು. ಅವರಿಗೆ ಇವನು ಮನಸ್ಸಲ್ಲಿ ಒಲವಿದೆಯೋ ಇಲ್ವೋ ಅದು ಗೊತ್ತಿಲ್ಲ, ಏನೋ ಇವನು ಭಾರಿ ಒಳ್ಳೆ ಸ್ಟೂಡೆಂಟು, ನಾನು ಕೇಳಿದ್ದನ್ನೆಲ್ಲ ತಲೆಯಲ್ಲಿ ಅಲ್ಲಾಡಿಸ್ಕೊಂಡು ಕೇಳ್ತಾನೆ ಅಂತ ಅವ್ರಿಗೂ ಇವನ್ ಮೇಲೆ ಒಂಥರದ ಅಭಿಮಾನ. ಈಗ ಕನ್ನಡ ಚಿತ್ರ ತರ ಆಗಿದ್ರೆ ಅಂಬಿ ಅಣ್ಣನ್ ತರ ಒಲವಿನ ಉಡುಗೊರೆ ಕೊಡಲಿ ಅಂತ ಹಾಡಾಡ್ಬೋದಾಗಿತ್ತು. ನಾವು ವಿದ್ಯಾರ್ಥಿಗಳು, ಅವರು ಪ್ರಾಧ್ಯಾಪಕರು, ಒಲವಿನ ಉಡುಗೊರೆ ಹೇಗೆ ಕೊಡೋದು? ಒಲವಿನ ಉಡುಗೊರೆ ಕೊಡ್ಬೇಕಂದ್ರೆ ನಾವು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕ್ಸ್ ತಗೋಬೇಕು. ಮೊದಲೇ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅರ್ಥ ಆಗದೆ ಇರುವಂತಹ ಸಬ್ಜೆಕ್ಟ್. ಇಂಜಿನಿಯರಿಂಗ್ ಅಲ್ಲಿ 3 ಇಂಟರ್ನಲ್ಸ್ ಇರುತ್ತೆ. ಮೊದಲ 2 ಇಂಟರ್ನಲ್ಸ್ ಅಲ್ಲಿ ಏನೇನೋ ಕಷ್ಟಪಟ್ಟ ಶಂಕರ್, ಏನಂದ್ರೆ ಏನು ಗಿಟ್ಲಿಲ್ಲ. ಕೊನೆಯ ಇಂಟರ್ನಲ್ಸ್, ಈ ಇಂಟರ್ನಲ್ ಆದ್ರೂ ನಾನು ನನ್ನ ಒಲವನ್ನ ತೋರ್ಸೋದಿಕ್ಕೆ ಕ್ಲಾಸ್ ಅಲ್ಲಿ ಟಾಪರ್ ಆಗೋಣ ಅಂತ ಒಂದು ಪ್ಲಾನ್ ಆಗ್ತಾ. ನಾನು ಅವನು ಎಕ್ಸಾಮಿನ 1 ದಿನ ಮುಂಚೆ ತಯಾರಿಗೆ ಕೂತ್ಕೊಂಡ್ವಿ. 1 ಪೇಜ್ ಓದಿದ ತಕ್ಷಣ ಶಂಕರ್, ಮಗ ಇದು ಅರ್ಥ ಆಗ್ತಾ ಇಲ್ಲ, ಬಾದ ಮಾಡ್ಕೊಂಡ್ ಬಂದ್ಬಿಡೋಣ, ಹೋಗೋದು. ಹೊರಗಡೆ ಹೋದ್ವಿ, ಟೀ ದಮ್ಮು, ವಾಪಸ್ಸು. ಆಮೇಲೆ ಇನ್ನೊಂದು ಪೇಜು, ಮಗ ಇದು ಇನ್ನೂ ಅರ್ಥ ಆಗ್ತಾ ಇಲ್ಲ, ಏನು ಹೊಸ ಟೆಕ್ನಿಕ್ ಮಾಡ್ಬೇಕಲ್ಲ, ಏನ್ ಮಾಡೋಣ ಅಂತ. ಆಗ ಇನ್ನೊಬ್ಬ ಗೆಳೆಯ ಕೊಟ್ಟಂತಹ ಐಡಿಯಾ ಮೈಕ್ರೋ ಜೆರಾಕ್ಸ್. ನಾವು ಪರೀಕ್ಷೆ ಬರಿಬೇಕಂದ್ರೆ, ಇಂಟರ್ನಲ್ಸ್ ಬರಿಬೇಕಂದ್ರೆ ನಮ್ಗೊಂದು A4 ಸೈಜ್ ಬುಕ್ ಕೊಡ್ತಾ ಇದ್ರು. ಮೈಕ್ರೋ ಜೆರಾಕ್ಸ್ ಅಂದ್ರೆ A4 ಸೈಜಿನ ಪುಸ್ತಕನ ನೀವು ಚಿಕ್ಕದಾಗಿ ಮಾಡಿ ಅಂಗೈಯಲ್ಲಿ ಇಟ್ಕೊಳ್ಳುವಂತಹ ಒಂದು ಟೆಕ್ನಿಕ್. ಅದು ಪ್ರತಿಯೊಂದು ಜೆರಾಕ್ಸ್ ಮಷೀನ್ ಅಲ್ಲೂ ಇರುತ್ತೆ. ಸೊ ಹಾಗಾಗಿ ಆ ಇಂಟರ್ನಲ್ಸ್ಗೆ ನಮ್ಮ ಕವಿತಾ ಟೀಚರ್ ಇನ್ನೊಂದು ನಮಗೆ ಸಹಾಯ ಬೇರೆ ಮಾಡಿದ್ರು. ಈ ಇಂಟರ್ನಲ್ಸ್ ಅಲ್ಲಿ 3 ಪ್ರಶ್ನೆ ಬರುತ್ತೆ. ಈ 3 ಪ್ರಶ್ನೆಗಳು ಇದೆ ಅಲ್ಲ, 3 ಪ್ರಶ್ನೆಗಳಲ್ಲಿ 2 ಪ್ರಶ್ನೆ ನೀವು ಉತ್ತರ ಮಾಡ್ಬೇಕು. ಈ 3 ಪ್ರಶ್ನೆ ಇದೆ ಅಂತ ಇಂಟರ್ನಲ್ಸ್ ಮುಂಚೆನೆ ನಮಗೆ ಹೇಳ್ಬಿಟ್ಟಿದ್ರು. ನಮಗೆ ಓದಬೇಕಾಗಿದ್ದೇ 3 ಪ್ರಶ್ನೆ, 3 ಟಾಪಿಕ್. ಆ 3 ಟಾಪಿಕ್ನು ಓದದೇ ಇರುವಂತಹ ಯೋಗ್ಯತೆ ಇಲ್ಲ ನಮಗೆ. ಹಾಗಾಗಿ ಸರಿ, ಇನ್ನ ಏನು ಮಾಡೋದು ಅಂತ ಮೈಕ್ರೋ ಜೆರಾಕ್ಸ್ ಮಾಡಿಕೊಂಡು ನಾನು ಶಂಕರ್ ಹೊರಟ್ವಿ. ನನಗೆ ಜೀವನದಲ್ಲಿ ಅದಕ್ಕಿಂತ ಮುಂಚೆ ನಾನು ಯಾವತ್ತು ಈ ತರ ಚಿಟ್ ತಗೊಂಡು ಕಾಪಿ ಹೊಡೆಯೋ ಅಭ್ಯಾಸನೇ ಇಲ್ಲ. ಗೊತ್ತಿದ್ರೆ ಹೋಗೋದು, ಬರೆಯೋದು. ಗೊತ್ತಿಲ್ಲ ಅಂದ್ರೆ ಸರಿ, ಗೊತ್ತಿರೋದನ್ನ ಬರೆಯೋದು, ಹೊರಗಡೆ ಬರೋದು. ಯಾಕಂದ್ರೆ ಕಾಪಿ ಹೊಡಿಬೇಕಂದ್ರೆ ಅದು ಓದ್ಕೊಂಡು ಹೋಗೋದಕ್ಕಿಂತ ಕಷ್ಟ. ಯಾಕಂದ್ರೆ ಫಸ್ಟ್ ನೀವು ಅದನ್ನ ಮುಚ್ಚಿಟ್ಕೋಬೇಕು, ಯಾರು ಹೋಗ್ತಾ ಇದಾರೋ ಇಲ್ವೋ ನೋಡ್ಬೇಕು, ತದನಂತರ ತೆಗಿಬೇಕು, ಅದ್ರಲ್ಲಿರೋದನ್ನ ನೋಡ್ಬೇಕು. ನನಗಂತೂ ಬಹಳ ದುಗುಡದ ಕಷ್ಟ ಅದು. ಆದ್ರೂ ಏನೋ ಗೆಳೆಯ ಒಲವಿನ ಉಡುಗೊರೆ ಕೊಡ್ಬೇಕು ಅಂತ ನಾನು ಸರಿ ಅವನ ಜೊತೆ ಸೇರ್ಕೊಂಡು
ಚಿಟ್ಟನ್ನು ತಗೊಂಡು ಓದ್ವಿ. ಸರಿ, ಶಂಕರ್ ನನ್ನ ಮುಂದೆ ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ, ನಾನು ಅವನ ಹಿಂದೆ ಕೂತ್ಕೊಂಡ್ವಿ. ಇನ್ನ ಇಂಟರ್ನಲ್ಸ್ ಶುರು ಆಯ್ತು. ಶುರು ಆಗಿ ಪ್ರಶ್ನೆ ಪತ್ರಿಕೆ ಬಂದಿದೆ, 3 ಪ್ರಶ್ನೆ ಇದೆ, ಅದಕ್ಕೆ 3 ಚಿಟ್ಟಿದೆ. ಆದ್ರೆ ಶಂಕರ್ ತಿರುಗಿ ಕೇಳ್ತಾ ಇದ್ದಾನೆ, ಏನಂತ, ಮಗ ಯಾವ ಕ್ವೆಶ್ಚನ್ ಯಾವ ಚಿಟ್ ಯೂಸ್ ಮಾಡ್ಬೇಕು ಹೇಳ ಮಗ ಅಂತ. ಈ ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡು ನಾನು ಅವನಿಗೆ ಇದನ್ನ ಹೇಳಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿ ಯಾರೋ ಕೋಣೆಯಿಂದ, ಮೇಡಮ್ ತುಂಬಾ ಸೆಕೆ ಆಗ್ತಾ ಇದೆ, ಸ್ವಲ್ಪ ಫ್ಯಾನ್ ಹಾಕ್ತೀರಾ ಅಂದ್ರು. ಶಂಕರ್ ನನಗ್ ಚಿಟ್ಟು ತೋರ್ಸಕ್ಕೂ, ಅಲ್ಲಿ ನಮ್ಮ ಕವಿತಾ ಟೀಚರ್ ಫ್ಯಾನ್ ಹಾಕಕ್ಕೂ, ಫ್ಯಾನ್ ಹಾಕಿದ್ದು, ಚಿಟ್ಟು ಹಾರಿದ್ದು, ಕವಿತಾ ಟೀಚರ್ ತಿರುಗಿದ್ದು, ಎಲ್ಲ ಸ್ಲೋ ಮೋಷನ್ ಅಲ್ಲಿ ನಾನು ಹಿಂದೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಅವನು ಚಿಟ್ಟು ತೋರ್ಸ್ದ, ಮೇಲ್ ಹಾರ್ತು, ಕವಿತಾ ಟೀಚರ್ ತಿರುಗಿದ್ರು, ಕರೆಕ್ಟ್ ಆಗಿ ಅವರು ಶಂಕರ್ನ ನೋಡಿದ್ರು. ಶಂಕರ್ನ ನೋಡಿ ಒಂದು, ವಾಟ್ ಇಸ್ ದಿಸ್, ಐ ಆರ್ ಯು ಕಾಪಿಂಗ್, ಐ ಆಮ್ ಅಶೇಮ್ಡ್ ಆಫ್ ಯು, ಗೆಟ್ ಔಟ್ ಅಂತ. ಅವನು ಎದ್ದು ಸುಮ್ನೆ ಹೋಗ್ಬೇಕು ತಾನೆ, ಎದ್ಬಿಟ್ಟು ನನ್ನ ಕಡೆ ತಿರುಗ್ಬಿಟ್ಟು, ಮಗ ನೀನೇನ್ ಮಾಡ್ತಾ ಇದ್ಯಾ, ನಿನ್ನ ಹತ್ರನು ಚಿಟ್ಟಿದೆ ತಾನೆ, ಬಾ ಹೋಗೋಣ ಅಂತ. ಓ ಸರಿ, ಅವನಿಗೆ ಸ್ನೇಹಿತ ಅಂದ್ಮೇಲೆ ಸುಖ ದುಃಖಕ್ಕೆಲ್ಲ ಕರೆಕ್ಟ್ ಆಗಿ ಜೊತೆಗೆ ಇರ್ಬೇಕಲ್ಲ ಅಂತ ಅವನ ಜೊತೆ ನಮ್ಮನ್ನು ಕ್ಲಾಸಿಂದ ಹೊರಗಡೆ ಹಾಕಿ, ಒಲವಿನ ಉಡುಗೊರೆ ಅವತ್ತು ಅಲ್ಲೇ ಧ್ವಂಸ ಆಗೋಯ್ತು. ಅಲ್ಲಿಂದ ಹೊರಗಡೆ ಬಂದು ನಾವು ನಮ್ಮ ಅಡ್ಡಾದಲ್ಲಿ ಟೀ ಮತ್ತೆ ದಮ್ಮು ಕೂತ್ಕೊಂಡಾಗ ನನಗೆ ಅನ್ಸಿದ್ದು, ಜೀವನದಲ್ಲಿ ಮಾವುಮ ಏನು, ಮಾವುಮ ಅಂದ್ರೆ ಮಾಡಿದ್ದುಣ್ಣೋ ಮಹಾರಾಯ. ನಾವು ಮಾಡಿದ ತಪ್ಪಿಗೆ ನಾವೇನೋ ತಲೆ ಉಪಯೋಗಿಸಿ ನಾವಿದನ್ನ ಬರ್ದು ಆಹಾ ಓಹೋ ಮಾರ್ಕ್ಸ್ ಗಿಟ್ಸ್ಕೋತೀವಿ ಅಂತ ಅನ್ಕೊಂಡಿದ್ವಿ. ಆದರೆ ನಾವು ಮೋಸ ಮಾಡಿದಾಗ ನಮಗೆ ವಾಪಸ್ಸು ಒಳ್ಳೇದಂತೂ ಆಗಲ್ಲ, ಕರ್ಮ ಯಾವತ್ತೋ ಬಂದು ನಿಮಗೆ ಸುತ್ತಕೊಳ್ಳುತ್ತೆ ಅನ್ನೋ ಜೀವನದ ಪಾಠ ನಾನು ಕಲಿತು, ಇದೊಂದು ಸಿದ್ಧಾಂತ ನನ್ನ ಜೀವನ ಪೂರ್ತಿ ಇಟ್ಟುಕೊಂಡು ಬಂದಿರೋದು. ಮಾಡಿದುಣ್ಣು ಮಹಾರಾಯ. ನೀವು ಬಿತ್ತಿರುವ ಬೀಜ ವಿಷದ ಬೀಜ ಬಿತ್ತರೆ ನಿಮಗೆ ಯಾವತ್ತೋ ಬಂದು ಅದೇ ವಿಷ ತಟ್ಟುತ್ತೆ ಅಂತ ಹೇಳ್ತಾ ಇವತ್ತಿನ ಭಾಷಣವನ್ನು ಮುಗಿಸಿ ಆ ವೇದಿಕೆನ ಹಿಂತಿರುಗಿಸ್ತಾ ಇದ್ದೀನಿ ಉಮಾನಾಥ್ ಅವ್ರಿಗೆ. ಭಾಷಣ ತುಂಬಾ ಸಖತ್ತಾಗಿತ್ತು ಅಮ್ಮ, ಎಲ್ಲ ಕಟ ಹೊಡಿರಮ್ಮ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಹೇಳಿದಾಗ ನಮ್ಮ ಪ್ರೊಫೆಸರ್ ಕೂಡ ನೆನಪಿಗೆ ಬಂದ್ರು. ಅವ್ರು ಕೂಡ ಕ್ಲಾಸಲ್ಲಿ ನೀವು ಬುಕ್ ಓಪನ್ ಇಟ್ಕೊಂಡು ಟೆಸ್ಟ್ ಬರಿಬಹುದು, ಆ ತರ ಮಾಡಿದ್ರು. ಅಷ್ಟು ಬುಕ್ ಓಪನ್ ಇಟ್ಕೊಂಡು ಟೆಸ್ಟ್ ಬರಿತಾ ಇದ್ರು ಕೂಡ ಕೆಲವರು ಫೇಲ್ ಆಗ್ತಾ ಇದ್ರು. ಧನ್ಯವಾದಗಳು, ಬಹಳ ಸೊಗಸಾಗಿತ್ತು. ನನ್ನ ವಿಯೆಟ್ನಾಂ ವೃತ್ತದ ಕೊನೆ ಹಂತಕ್ಕೆ ಬರೋಣ. ಇವಾಗ ಹೊಚಿಮಿನ್ ಸಿಟಿನಲ್ಲಿ ನಾನು 2 ದಿನ ಇದ್ದೆ ಅಂತ ಹೇಳಿದೆ. ಅಲ್ಲಿ ಹತ್ರ ಮೆಕಾಂಗ್ ಡೆಲ್ಟಾದಲ್ಲಿ ಕೋಕೋನಟ್ ವಿಲೇಜ್ ನಲ್ಲಿ ಬೆಸ್ತರ ಮನೆಗೆ ಒಂದು ಹೋಗುವಂತ ಒಂದು ಸಂದರ್ಭ ಸಿಕ್ಕಿತ್ತು. ಅಲ್ಲಿ ವಿಯೆಟ್ನಾಂ ಖಾದ್ಯಗಳು, ಅಲ್ಲಿನ ಸಂಗೀತವನ್ನ ಸವಿಯುವಂತ ಒಂದು ಅವಕಾಶ ಸಿಕ್ಕಿತ್ತು. ಹಾಗೆ ಹೊಚಿಮಿನ್ ಸಿಟಿನಲ್ಲಿ ಇನ್ನೊಂದು ಪ್ರಮುಖ ಆಕರ್ಷಕವಾದ ಒಂದು ಜಾಗ ಅಂತಂದ್ರೆ ಯುದ್ಧ ಸಂಗ್ರಹಾಲಯ ಇದೆ. ಇದರಲ್ಲಿ ಅಮೆರಿಕನ್ ಯುದ್ಧದಲ್ಲಿ ನಡೆದಂತ ಭೀಕರತೆನ ಅಲ್ಲಿ ಅತ್ಯಂತ ಚೆನ್ನಾಗಿ ಚಿತ್ರೀಕರಿಸಿ ಇಟ್ಟಿದ್ದಾರೆ. ಅದು ನೋಡಿದ್ರೆ ನಮ್ಗೆ ಅಷ್ಟು ಬೇಜಾರಾಗುತ್ತೆ, ಅಷ್ಟು ಪ್ರಭಾವಶಾಲಿಯಾಗಿದೆ. ಆನಂತರ ಅಲ್ಲಿನ ಬೆಂತಾನ್ ಮಾರ್ಕೆಟ್ ನಲ್ಲಿ ಸೈಗಾವ್ ಸ್ಕ್ವೇರ್ ನಲ್ಲಿ ಶಾಪಿಂಗ್ ಮಾಡಿದ್ವು. ಶೂಗಳು, ಬ್ಯಾಗ್ಗಳು, ಕಾಫಿ ಇಲ್ಲಿನ ಪ್ರಮುಖ ಆಕರ್ಷಣೆ. ವಿಯೆಟ್ನಾಂ ಪ್ರವಾಸ ಮುಗಿಸ್ಬಿಟ್ಟು ಹಿಂತಿರುಗುತ್ತಿದ್ದಾಗ ನನಗೆ ಅನ್ನಿಸಿದ್ದು, ನಾನು ಹೋಗ್ಬೇಕಾದ್ರೆ ಅನ್ಕೊಂಡಿದ್ದೇನು, ಒಳ್ಳೆ ಸಮುದ್ರ ತೀರಗಳು, ಅಗ್ಗದ ಶಾಪಿಂಗ್, ವಿಯೆಟ್ನಾಂ ಕಾಫಿ, ರುಚಿಕರ ಖಾದ್ಯ, ಇದರ ಕನಸಿನಲ್ಲಿ ನಾನು ಹೋಗಿದ್ದೆ. ಆದರೆ ಅವೆಲ್ಲವನ್ನು ನಾವು ಅಲ್ಲಿ ಅನುಭವಿಸಿದ್ದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ನನಗೆ ನನ್ನ ಮನದಲ್ಲಿ ಉಳಿದಿದ್ದು ಆ ಪ್ರಯಾಣ ಮುಗಿಸಿ ಬಂದಾಗ ಅಲ್ಲಿನ ಜನರ ಮನೋಭಾವನೆ. ಅದೇನಂದ್ರೆ, ಚೀನಾದ ನೆರಳದಲ್ಲಿ ಹಲವಾರು ವರ್ಷ ಇದ್ದಂತ ಅವರ ಭಾಷೆ ಚೀನಾದ ಲಿಪಿಯಲ್ಲಿ ಬರಿತಾ ಇದ್ರು ಮೊದಲು. ಆದರೆ ಚೀನಿಯರ ನೆರಳಿಂದ ಹೊರಗಡೆ ಬರಬೇಕು ಅಂತ ಹೇಳ್ಬಿಟ್ಟು ಅವರ ಭಾಷೆ ಲಿಪಿಯನ್ನೇ ಲ್ಯಾಟಿನ್ಗೆ ಬದಲಾಯಿಸ್ಕೊಂಡ್ರು.
ಅದು ಇವಾಗ ಕೋಕ್ ಗು ಅನ್ನುವಂಥ ಭಾಷೆಯಾಗಿ ವಿಯೆಟ್ನಾಂ ಅಲ್ಲಿ ಸಂಪೂರ್ಣ ಬದಲಾಗಿದೆ, ಯಾವುದೇ ಚೈನೀಸ್ ಲಿಪಿಯಲ್ಲಿ ಇಲ್ಲ. ಹಾಗೆ ಅಮೆರಿಕ ವಿಯೆಟ್ನಾಂ ವಾರ್ನ ಸಮಯದಲ್ಲಿ ವಾರ್ನ ನಂತರ ಕೈಕಟ್ಟಿ ನೊಂದು ನಿಲ್ಲದೆ ದೇಶ ಕಟ್ಟುವುದರಲ್ಲಿ ಎಲ್ಲರ ಪ್ರಯತ್ನಗಳನ್ನು ಕೇಂದ್ರೀಕರಿಸಿದ್ರು. ಹಂತ ಹಂತವಾಗಿ ಅವರು ಯಶಸ್ವಿಯಾದರು. ಇಂದು ವಿಯೆಟ್ನಾಂ ಜಗತ್ತಿನ ಅತ್ಯಂತ ದೊಡ್ಡ ತಯಾರಿಕಾ ಕೇಂದ್ರ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಆಗಿದೆ. ವಿಶ್ವದಾದ್ಯಂತ ಸಿಗುವಂತಹ ಮೊಬೈಲ್ ಫೋನ್ಗಳು, ಐಫೋನ್ ಇರ್ಬೋದು ಅಥವಾ ಶೂಗಳು, ಗಾರ್ಮೆಂಟ್ಸ್ ಎಲ್ಲವೂ ಹೆಚ್ಚಾಗಿ ಇಲ್ಲಿ ತಯಾರಾಗುತ್ತೆ. ದೇಶಕ್ಕೆ ಒಂದು ಹೊಸ ಭವಿಷ್ಯವನ್ನ ಬರೆದು ಈ ದೇಶವನ್ನ ಪುನರ್ಜೀವನ ಮಾಡಿದವರು ವಿಯೆಟ್ನಾಂಗರು. ವಿಯೆಟ್ನಾಂ ದೇಶ ವರ್ಷದಲ್ಲಿ ಸುಮಾರು 8 ರಿಂದ 10 ಚಂಡಮಾರುತಗಳನ್ನ ಎದುರಿಸುತ್ತೆ. ಜೀವಹಾನಿ, ಆಸ್ತಿ ಹಾನಿ, ಜನಸಂಪರ್ಕ ಹಾನಿ ಎಲ್ಲ ಆಗತ್ತೆ. ಆಗ ಯಾರಿಗೂ ಕಾಯ್ದೆ ಎಲ್ಲರೂ ಒಗ್ಗಟ್ಟಾಗಿ ನಿಲ್ತಾರೆ, ಮರು ನಿರ್ಮಾಣದಲ್ಲಿ ತೊಡಗ್ತಾರೆ. ಆದಷ್ಟು ಶೀಘ್ರವಾಗಿ ಸ್ವಾಭಾವಿಕ ಪರಿಸ್ಥಿತಿಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ಹಿಂದೆ ಯುದ್ಧದಲ್ಲಿ ತೋರಿದಂತ ಒಗ್ಗಟ್ಟನ್ನ ಮತ್ತೆ ಅವರು ನಾಡು ಕಟ್ಟಲು ಮತ್ತೆ ಉಪಯೋಗಿಸ್ತಾರೆ. ಈ ರೀತಿ ತನ್ನ ಎಲ್ಲ ಸವಾಲುಗಳನ್ನ ಸಮರ್ಥವಾಗಿ ಎದುರಿಸಿ ವಿಶ್ವದಲ್ಲಿ ಒಂದು ಹೊಸ ಶಕ್ತಿಯಾಗಿ ವಿಯೆಟ್ನಾಂ ಬದಲಾಗ್ತಿದೆ ಅಂದ್ರೆ ಈ ಒಂದು ಇದು ಬೇರೆ ದೇಶಗಳಿಗೆ ಅಥವಾ ನಮ್ಮಂತವರಿಗೆ ಎಲ್ಲರಿಗೂ ಸಾಧ್ಯ ಅನ್ನುವಂಥದ್ದು ನನ್ನ ಭಾವನೆ ಅಂತ ಹೇಳ್ತಾ, ಸಭೆಯ ಮುಖ್ಯವಾದ ಭಾಗ ಸಮಗ್ರ ಮೌಲ್ಯಮಾಪನಕ್ಕಾಗಿ ಮೋಹನ್ ಮೂರ್ತಿ ಅವರನ್ನ ವೇದಿಕೆಗೆ ಕರೀತಾ ಇದ್ದೀನಿ. ಧನ್ಯವಾದಗಳು. ಧನ್ಯವಾದ ಉಮಾನಾಥ್ ಸರ್. ಈಗಾಗಲೇ 4:20 ಆಗಿದೆ. ಸೊ ತಡ ಮಾಡ್ದೇನೆ ಮೊದಲನೇದಾಗಿ ಭಾಷಣ, ಇವತ್ತಿನ ಪರಿಚಯ ಭಾಷಣದ ಮೌಲ್ಯಮಾಪನಕ್ಕಾಗಿ ನಾನು ಆಚರೇಕರ್ ಸರ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಆಚರೇಕರ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಸೂರಜ್ ಅವ್ರು, ನಿಜವಾಗ್ಲೂ ನಿಮ್ಮ ಭಾಷಣ ರಸ ನಿಮಿಷಗಳಿಂದ ಹಾಸ್ಯ ಲೇಪನದಿಂದ ಕೂಡಿದಂತಹ ಭಾಷಣ. ನಿಜವಾಗ್ಲೂ ನೀವು ಮುಂದೆ ಈ ಒಂದು ಹ್ಯೂಮರಸ್ ಸ್ಪೀಚ್ ಕಾಂಟೆಸ್ಟ್ ನಲ್ಲಿ ನೀವು ದಯಮಾಡಿ ನೀವು ಪಾಲ್ಗೊಳ್ಳಬೇಕು ಅಂತ ನಾನು ನಿಮ್ಗೆ ಕೇಳ್ಕೊತಾ ಇದ್ದೇನೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಈ ನಿಮ್ಮ ಪರಿಚಯವನ್ನು ಒಂದು ಭಿನ್ನ ರೀತಿಯಲ್ಲಿ, ಬೇರೆ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟು ಅದರಿಂದ ನಿಮ್ಮ ಜೀವನ ಒಂದು ಮೂಲ ಮಂತ್ರ ಏನಪ್ಪಾ, ಮಾಡಿದುಣ್ಣೋ ಮಹಾರಾಯ ಅಂತಕ್ಕಂತ ಒಂದು ಸಂದೇಶವನ್ನ ತುಂಬಾ ಸಮರ್ಪಕವಾಗಿ ಕೊಟ್ಟೆ ನೀವು. ಮತ್ತು ನಿಮ್ಮ ಪ್ರತಿಯೊಂದು ಭಾಷಣ ಉದ್ದಕ್ಕೂ ಅಲ್ಲಿ ಆ ನಗೆ ಹೊಮ್ಮಿ ಬರ್ತಾ ಇತ್ತು. ಆ ಶಂಕನ ನೀವು ಶಾಂಕಿ ಅಂತ ಕರೆದಿದ್ದು, ಆಮೇಲೆ ಅವರು ಒಲವನ್ನು ಯಾವ ರೀತಿ ಇದು ಮಾಡ್ಕೊಂಡ್ರು, ಅವರು ಅಂದ್ರೆ ಲವ್ ಅಟ್ ಫಸ್ಟ್ ಸೈಟ್ ಯಾವ ರೀತಿ ಆಯ್ತು, ಕೊನೆ ಯಾವ ರೀತಿ ಮೈಕ್ರೋ ಜಿರಾಕ್ಸ್, ಅದೇ ಸಮಯದಲ್ಲಿ ಫ್ಯಾನ್ ಇಂದ ಎಲ್ಲ ಹಾರಿ ಹೋಗೋದು, ಒಂದು ಸ್ಲೋ ಮೋಷನ್ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಆ ಒಂದು ಎಂಟೈರ್ ದೃಶ್ಯಾವಳಿಯನ್ನು ನಾವು ನಿಜವಾಗ್ಲೂ ಒಂದು ಊಹೆ ಮಾಡ್ಕೊಂಡು ನೋಡ್ಬೋದಾಗಿತ್ತು. ಆ ರೀತಿಯಾಗಿ ತಾವು ಚೆನ್ನಾಗಿ ಅದನ್ನ ವಿವರಣೆ ಮಾಡಿಕೊಟ್ರಿ. ತುಂಬಾ ಸೊಗಸಾಗಿತ್ತು. ಇದರ ಬಗ್ಗೆ ನಾನು ಹೆಚ್ಚು ಹೇಳುವುದೇನಿಲ್ಲ. ಹೆಚ್ಚಾಗಿ ಪರಿಚಯ ಭಾಷಣದಲ್ಲಿ ನಾವು ಸ್ವತಃ ನಮ್ಮ ಪರಿಚಯವನ್ನು ಮಾಡಿಕೊಡ್ಬೇಕಾಗುತ್ತೆ. ಇದರಲ್ಲಿ ನಿಮ್ಮ ಪರಿಚಯಕ್ಕಿಂತ ನೀವು ಶಾಂಕಿ ಅವನ ಪರಿಚಯವನ್ನ ಹೆಚ್ಚು ಮಾಡಿಕೊಟ್ರಿ. ಅವನ ಒಂದು ಪ್ರೇಮದ ಕಥೆಯನ್ನೇ ತಾವು ಹೇಳಿದ್ರಿ. ಆಮೇಲೆ ಇದರಲ್ಲಿ ಸ್ವಲ್ಪ ಇದೇ ಭಾಷಣಕ್ಕೆ ಸ್ವಲ್ಪ ಈ ವಾಯ್ಸ್ ಮಾಡ್ಯುಲೇಷನ್ ಅಂದ್ರೆ ಶಾಂಕಿ ಮಾತಾಡೋದು ಮತ್ತು ನೀವು ಮಾತಾಡೋದು ಸ್ವಲ್ಪ ಬೇರೆ ರೀತಿಯಾಗಿ ಹೇಳಿದ್ರೆ, ಮಗ ಯಾಕೋ ಇದು ಅರ್ಥ ಆಗ್ತಾ ಇಲ್ಲ ಮಗ, ನಾವು ಬಾ ಒಂದು ಚಾ ಕುಡಿದು ಬರೋಣ. ಮತ್ತೆ ಅಂದ್ರೆ ಅವನ ಒಂದು ಧ್ವನಿಯನ್ನ ಬೇರೆ ರೀತಿನೂ ಮಾಡಿದ್ರೆ ಇನ್ನೂ ಆ ಒಂದು ತುಂಬಾ ಆ ಒಂದು ಪ್ರಸಂಗ ತುಂಬಾ ಚೆನ್ನಾಗಿ ನಮ್ಮ ಕಣ್ಣು ಮುಂದೆ ಬಂದು ಕಾಣಿಸ್ತಾ ಇತ್ತು. ಒಟ್ಟಾರೆ ತಮ್ಮ ಭಾಷಣ ಉದ್ದಕ್ಕೂ ನಾನು ಇದನ್ನ ತುಂಬಾ ಸವಿದಿದ್ದೇನೆ. ಒಳ್ಳೆಯ ಭಾಷಣ. ಇನ್ನೂ ಹೆಚ್ಚು ರಸವತ್ತಾದಂತಹ ಭಾಷಣಗಳು ನಿಮ್ಮಿಂದ ಮೂಡಿ ಬರಲಿ. ಕೇವಲ ನಮ್ಮ ಕ್ಲಬ್ನಲ್ಲಿ ಅಷ್ಟೇ ಅಲ್ಲ, ನೀವು ಬಿಯಾಂಡ್ ದ ಕ್ಲಬ್ ಇನ್ನು ಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ನಲ್ಲಿ, ಏರಿಯಾ ಲೆವೆಲ್ ನಲ್ಲಿ ಕೂಡ ತಾವು ಇದೇ ರೀತಿಯಾದ ಒಂದು ಹ್ಯೂಮರಸ್ ಸ್ಪೀಚ್ ಅನ್ನ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಇಷ್ಟು ಹೇಳ್ತಾ ವೇದಿಕೆಯನ್ನ ಪುನಃ ಮೋಹನ್ ಮೂರ್ತಿ ಅವರಿಗೆ ನಾನು ವಾಪಸ್ ಕೊಡ್ತಾ ಇದ್ದೇನೆ. ಧನ್ಯವಾದ ಆಚರೇಕರ್ ಸರ್. ಈಗ ಇವತ್ತಿನ ಸಮಯ ಪಾಲನೆ ವರದಿನ ಕೇಳುವಂತ ಸಮಯ. ಅದಕ್ಕಾಗಿ ನಾನು ಅನಿಲ್ ಕುಮಾರ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಅನಿಲ್ ಕುಮಾರ್ ಅವರೇ, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ. ಸಮಯ ಆಗಿರೋದ್ರಿಂದ ನನ್ನ ವರದಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಇದ್ದೇನೆ.
ಟೇಬಲ್ ಟಾಪಿಕ್ ಸೆಷನ್ ಮೋಹನ್ ಮೂರ್ತಿ ಅವರು 2 ನಿಮಿಷ 5 ಸೆಕೆಂಡ್ ತಗೊಂಡ್ರು. ಶಶಿಧರ್ ಸರ್ ಅವರು 1 ನಿಮಿಷ 58 ಸೆಕೆಂಡ್. ಅಚಲಕರ್ ಸರ್ ಅವರು 2 ನಿಮಿಷ 15 ಸೆಕೆಂಡ್. ನಾನು ಅನಿಲ್ ಕುಮಾರ್ 2 ನಿಮಿಷ 29 ಸೆಕೆಂಡ್. ರವಿ ಅವರು 2 ನಿಮಿಷ 10 ಸೆಕೆಂಡ್. ಸೂರಜ್ ಅವರು 1 ನಿಮಿಷ 48 ಸೆಕೆಂಡ್ ತಗೊಂಡಿದ್ದಾರೆ. ಮತ್ತೆ ಸೂರಜ್ ಅವರು ಪ್ರಿಪೇರ್ಡ್ ಸ್ಪೀಚ್ ಅವರು 6 ನಿಮಿಷ 15 ಸೆಕೆಂಡ್ ತಗೊಂಡಿದ್ದಾರೆ. ಮತ್ತೆ ಅಚಲಕರ್ ಸರ್ ಎವ್ಯಾಲ್ಯೂಯೇಷನ್ ಟೈಮಿಂಗ್ಸ್ ಕರೆಕ್ಟ್ ಅವರು 2 ನಿಮಿಷ ತಗೊಂಡಿದ್ದಾರೆ. ಸ್ಟೇಟ್ ವೇದಿಕೆ ನಿಮಗೆ ಹಿಂತಿರುಗಿಸ್ತಾ ಇದ್ದೀನಿ ಮೋಹನ್ ಮೂರ್ತಿ ಅವರೇ, ಧನ್ಯವಾದಗಳು. ಧನ್ಯವಾದ ಅನಿಲ್ ಕುಮಾರ್. ಬಹಳ ಸಂಕ್ಷಿಪ್ತವಾಗಿ ಎಲ್ಲ ವಿವರಗಳನ್ನ ಕೊಟ್ಟಿದ್ದೀರಿ. ಈಗ ಸಮಗ್ರ ಮೌಲ್ಯಮಾಪನದ ವರದಿಯ ಸಮಯ. ಇವತ್ತಿನ ಸಭೆ 3 ಗಂಟೆ 3 ನಿಮಿಷಕ್ಕೆ ಶುರು ಆಯ್ತು. ನಮ್ಮ ಅನಿಲ್ ಕುಮಾರ್ ಅವರು ಎಂದಿನಂತೆ ಒಂದು ಉತ್ತಮ ಆರಂಭ ಕೊಟ್ರು ಅವರ ಎಸ್ಎ ರೋಲ್ ಅಲ್ಲಿ. ಆಮೇಲಿಂದ ನಮ್ಮ ಅಚರೇಕರ್ ಸರ್ನ ಪರಿಚಯ ಮಾಡಿಕೊಟ್ರು, ಇವತ್ತಿನ ಸಭೆಯ ಅಧ್ಯಕ್ಷರು. ಕಮಲಾಕರ್ ಅಚರೇಕರ್ ಸರ್ ಅವರ ಅಧ್ಯಕ್ಷೀಯ ಭಾಷಣದಲ್ಲಿ ಎಂದಿನಂತೆ ಅವರು ಒಂದು ಮೆಸೇಜ್ ಕೊಟ್ರು. ಏನಂದ್ರೆ ನಾವು ಯಾವತ್ತು ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೋಬೇಕು, ಸೆಲ್ಫ್ ನೆಗ್ಲೆಕ್ಟ್ ಮಾಡಬಾರ್ದು ಅಂತ. ಇದು ನಮ್ಮ ಜೀವನದಲ್ಲಿ ನಾವೆಲ್ಲ ಅಳವಡಿಸ್ಕೋಬೇಕಾದಂತಹ ಒಂದು ಬಹಳ ಉತ್ತಮ ಅಂಶ. ಎಷ್ಟೋ ಬಾರಿ ಏನಾಗುತ್ತೆ ಅಂತಂದ್ರೆ ನಾವು ಈ ರೀತಿ ಒಂದು ದಾಕ್ಷಿಣ್ಯಕ್ಕೆ ಸಿಗಾಕೊಳ್ಳೋದು ಅಂತ ಕರಿತೀವಿ. ಇದಕ್ಕೆ ದಾಕ್ಷಿಣ್ಯಕ್ಕೆ ಸಿಗಾಕೊಂಡು ಏನಂದ್ರೆ ನಾವು ಸಮಸ್ಯೆಗಳು ಮಾಡ್ಕೋತೀವಿ, ಆಮೇಲಿಂದ ಏನಂತಂದ್ರೆ ನಮ್ಮ ಡಿಪೆಂಡೆನ್ಸ್ ಯಾರಿರ್ತಾರೆ ಅವ್ರಿಗೂ ಸಮಸ್ಯೆಗಳನ್ನ ತಂದಿಡ್ತೀವಿ. ಸೊ ಈ ತರದ್ದು ಎಲ್ಲರ ಬದುಕಲು ಆಗಿರುತ್ತೆ. ಅದ್ರಿಂದ ಏನಂತಂದ್ರೆ ಇದನ್ನ ನಾವು ಅಳವಡಿಸ್ಕೊಂಡು ಒಂದು ಒಳ್ಳೆ ರೀತಿಲಿ ನಾವು ಜೀವನ ಮಾಡ್ಬೋದು. ಅದನ್ನ ಏನಂತಂದ್ರೆ ಅಚರೇಕರ್ ಸರ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಸಮರ್ಥವಾಗಿ ಒಂದು ಒಳ್ಳೆ ಉದಾಹರಣೆಗಳ ಮೂಲಕ, ನಮ್ಮ ನಿತ್ಯ ಜೀವನದಲ್ಲಿ ನಡೆಯುವಂತ ಉದಾಹರಣೆಗಳ ಮೂಲಕ ನಮಗೆ ನಮ್ಮ ಮನಸ್ಸಿಗೆ ಮುಟ್ಟುವಂತೆ ಹೇಳಿದ್ರು. ಅಲ್ಲಿಂದ ಉಮಾನಾಥ್ ಸರ್ ಅವರ ಪರಿಚಯ ಮಾಡಿಕೊಟ್ರು. ಉಮಾನಾಥ್ ಸರ್ ಇವತ್ತು ನಮ್ಮ ನಿರೂಪಕರಾಗಿ ಇವತ್ತು ಕಾರ್ಯನಿರ್ವಹಿಸಿದ್ದಾರೆ. ಅವ್ರು ಹುಷಾರಿಲ್ಲದೆ ಇದ್ರು, ಅವರು ಬಂದು ಅವರ ಒಂದು ವಿಯೆಟ್ನಾಂನ ಅವರ ಪ್ರವಾಸದ ಒಂದು ಅನುಭವನ ಹೇಳಿದ್ರು. ನನ್ಗೆ ವಿಯೆಟ್ನಾಂ ಅಂದ್ರೆ ಸಡನ್ ಆಗಿ ನೆನಪಾಗೋದು ಏನಂತಂದ್ರೆ, ವಿಯೆಟ್ನಾಂ ಅಲ್ಲಿ ಏನೋ ಈ ನಾಗರಾವ್ನ ಕಟ್ ಮಾಡ್ಬಿಟ್ಟು ಅದ್ರ ರಕ್ತ ಬರ್ತದಲ್ಲ, ಅದ್ರ ರಕ್ತನ ಏನಂತಂದ್ರೆ ಕೊಡ್ತಾರಂತೆ ಕುಡಿಯೋದಕ್ಕೆ. ಅದು ಏನ್ ಬಾರಿ ಫೇಮಸ್ ಅಂತೆ ಅದು. ಸೊ ಆ ತರದ್ ಏನಾದ್ರು ಹೇಳ್ಬಿಡ್ತಾರೇನೋ ಅಂತ ನಾನು ಕೇಳ್ತಾ ಇದ್ದೆ ಅಲ್ಲೇ. ಆಮೇಲಿಂದ ಅಲ್ಲಿ ಸಖತ್ ಇನ್ನೊಂದು ಫೇಮಸ್ ಏನಪ್ಪಾ ಅಂದ್ರೆ ಸ್ನೇಕ್ ವೈನ್. ಅವನ್ನ ಈ ರೈಸ್ ವೈನ್ ಒಳಗಡೆ ಇಟ್ಬಿಟ್ಟು ಅದನ್ನ ಏನಂತಂದ್ರೆ ಹಂಗೆ ಬಿಟ್ರೆ ಆ ವೈನ್ ಒಳಗಡೆ ಅದು ಫರ್ಮೆಂಟ್ ಆಗಿ ಒಂದು ಒಳ್ಳೆ ಏನೋ ವಿಟಮಿನ್ ಅಲ್ಲ, ಅದು ಏನ್ ಹೇಳ್ತಾರೆ, ಅದು ಒಳ್ಳೆ ಅಂಶ, ಆರೋಗ್ಯಕ್ಕೆ ಪೂರಕವಾದ ಅಂಶಗಳನ್ನ ಅದು ಆ ಹಾವು ರಿಲೀಸ್ ಮಾಡತ್ತಂತೆ ಅದು. ಸೊ ಅದು ಬಹಳ ಫೇಮಸ್, ಅದು ಏನಂತಂದ್ರೆ ಸ್ನೇಕ್ ವೈನ್. ಸೊ ಅದು ಏನು ಟ್ರೈ ಮಾಡಿದ್ರೋ ಇಲ್ವೋ ಗೊತ್ತಾಗ್ಲಿಲ್ಲ ನನಗೆ ಆ ವಿವರಗಳು. ಸೊ ಅದು ಆ ತರದ್ದು ನನ್ಗೆ ಸಡನ್ ಆಗಿ ನೆನಪಾಗಿದ್ದು ವಿಯೆಟ್ನಾಂ ಅಂತಂದ್ರೆ. ಆದ್ರೆ ನಮ್ಮ ಉಮಾನಾಥ್ ಸರ್ ಅವರ ಪ್ರವಾಸದ ಅನುಭವ ಅಲ್ದೇನೆ ಅದ್ರ ಬಗ್ಗೆ ಒಂದು ಸಣ್ಣ ಇತಿಹಾಸ ಕೊಟ್ರು. ಏನಂದ್ರೆ ಒಂದು ಉತ್ತರ ವಿಯೆಟ್ನಾಂ ಮತ್ತೆ ದಕ್ಷಿಣ ವಿಯೆಟ್ನಾಂ ಅನ್ನೋದು, ಆಮೇಲಿಂದ ಕಮ್ಯುನಿಸಂ ಮತ್ತೆ ಬಂಡವಾಳಶಾಹಿ ರಾಷ್ಟ್ರಗಳು ಯಾವ ರೀತಿ ಅಲ್ಲಿ ಮುಗು ತೂರಿಸಿ ಯಾವ ತರ ಮಾಡಿದ್ರು, ಆಮೇಲಿಂದ ಅಮೆರಿಕನ್ರು ಯುದ್ಧದಲ್ಲಿ ಸೋತಿದ್ದು, ಈ ರೀತಿ ಒಂದು ಇತಿಹಾಸ ಕೊಟ್ಟಾಗ ಒಂದು ಸ್ಥಳದ ಒಂದು ಮಹತ್ವನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಸುಲಭ ಆಗತ್ತೆ. ಸೊ ಅದನ್ನ ಉಮಾನಾಥ್ ಸರ್ ಇವತ್ತು ತಮ್ಮ ನಿರೂಪಣೆಯಲ್ಲಿ ಚೆನ್ನಾಗಿ ಮಾಡಿದ್ರು ಅಂತ ಅನ್ನಿಸ್ತು ನನಗೆ. ಆಮೇಲಿಂದ ಅವರು ವಿವಿಧ ಪಾತ್ರಧಾರಿಗಳನ್ನ ಪರಿಚಯ ಮಾಡಿದ್ದು, ಅದು ಮತ್ತೆ ಟ್ರಾನ್ಸಿಷನ್ ಬೇರೆ ಬೇರೆ ಈ ನಮ್ಮ ಟೋಸ್ಟ್ ಮಾಸ್ಟರ್ ಸಭೆಯಲ್ಲಿ ಬೇರೆ ಬೇರೆ ವಿಭಾಗಗಳಿರ್ತಾವಲ್ಲ, ಅದನ್ನ ಟ್ರಾನ್ಸಿಷನ್ ಮಾಡಿದ್ದು ಚೆನ್ನಾಗಿತ್ತು. ಅದು ಎಲ್ಲೂ ಒಂದು ಗ್ಲಿಚ್ ಅಂತ ಅನ್ಸ್ಲಿಲ್ಲ, ಸ್ಮೂತ್ ಆಗಿ ಅದು ಟ್ರಾನ್ಸಿಷನ್ ಆಯ್ತು. ಪಾತ್ರಧಾರಿಗಳನ್ನ ಪರಿಚಯ ಮಾಡಿದ್ದು ಕೂಡ ತುಂಬಾ ಚೆನ್ನಾಗಿತ್ತು. ಅವರು ತಮ್ಮ ನಿರೂಪಣೆಯನ್ನ ಸೊಗಸಾಗಿ ಮಾಡಿದ್ರು ಅಂತಾನೆ ಹೇಳ್ಬೋದು. ಅದೆಲ್ಲ ಏನಂತಂದ್ರೆ ನಮ್ಗೆ ಒಂದು ಮಾದರಿ ತರ, ಓಕೆ ಈ ರೀತಿ ಮಾಡ್ಬೇಕು ನಿರೂಪಣೆ ಅನ್ನೋ ತರ ಏನಂತಂದ್ರೆ ಇತ್ತದು. ಉಮಾನಾಥ್ ಸರ್ಗೆ ಧನ್ಯವಾದ. ಆಮೇಲಿಂದ ನಮ್ಮ ವೆಂಕಟೇಶ್ ಅವರು ಟೇಬಲ್ ಟಾಪಿಕ್ ಮಾಸ್ಟರ್ ಆಗಿ ಇವತ್ತು ರೋಲ್ ತಗೊಂಡಿದ್ರು. ಅವರು ಟೇಬಲ್ ಟಾಪಿಕ್ ಮಾಸ್ಟರ್ ಆಗಿ ಇದೇ ಫಸ್ಟ್ ರೋಲ್ ಒಂದು ತಗೊಂಡಿದ್ದು. ಅವರು ಫಸ್ಟ್ ಟೈಮ್ ತಗೊಂಡಿದ್ದಾರೆ ಅಂತ ಏನು ಅನ್ನಿಸ್ಲಿಲ್ಲ. ಅದು ಒಂಥರ ಅವರ ಕೊಟ್ಟಿದ್ದಂತ ಟಾಪಿಕ್ಗಳು ಒಂದ್ ಸ್ವಲ್ಪ ಗಂಭೀರವಾಗಿ, ಆಮೇಲಿಂದ ಏನಂದ್ರೆ ಅದ್ರಲ್ಲಿ ವಿನೋದನೂ ಇತ್ತು, ಒಂದ್ ಫಿಲಾಸಫಿ ಇತ್ತು, ಮತ್ತೆ ನಾವು ಜೀವನದಲ್ಲಿ ದಿನನಿತ್ಯ ನೋಡುವಂತದ್ದು.
ಎಲ್ರೂ ಮಾತಾಡ್ಬೇಕು ಆ ತರದೊಂದು ಟಾಪಿಕ್ ಗಳನ್ನ ಅವರು ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ರು. ಎಲ್ರು ಕೂಡ ಚೆನ್ನಾಗಿ ಮಾತಾಡಿದ್ರು. ಅದ್ರಲ್ಲಿ ನನ್ಗೆ ಇಷ್ಟ ಆಗಿದ್ದು ಏನಪ್ಪಾ ಅಂತಂದ್ರೆ ವೆಂಕಟೇಶ್ ಅವ್ರ ಅದನ್ನ ಮಾತಾಡಾದ್ಮೇಲೆ ಕನ್ಕ್ಲೂಡ್ ಮಾಡ್ತಾ ಇದ್ದಿದ್ದು ರೀತಿ, ಅವರು ಅವ್ರದೇ ಆದ ಒಂದು ಅವ್ರ ಜೀವನದ ಅಂಶಗಳನ್ನ ಅದಕ್ಕೆ ಸೇರಿಸಿ ಅವರು ಹೇಳ್ತಿದ್ದಂತ ರೀತಿ ಅದು ತುಂಬಾ ಚೆನ್ನಾಗಿತ್ತು. ಅದ್ ನನಗೆ ಬಹಳ ಇಷ್ಟ ಆಯ್ತು. ಆಮೇಲಿಂದ ಈ ಮಾತಾಡೋ ಇದ್ರಲ್ಲಿ ಎಂದಿನಂತೆ ಶಶಿಧರ್ ಸರ್, ಎಚ್ರೇಕರ್ ಸರ್ ಅವರೆಲ್ಲ ಏನಂತಂದ್ರೆ ಒಂಥರ ಸಿಕ್ಸರ್ಗಳನ್ನೇ ಹೊಡೆದ್ರು ಅಂತ ಹೇಳ್ಬೋದು. ಅದ್ರಲ್ಲಿ ಶಶಿಧರ್ ಸರ್ ಅವ್ರದ್ದು ಒಂದ್ ಮಾತು ಬಹಳ ಇಷ್ಟ ಆಯ್ತು ನನ್ಗೆ. ಏನು, ಸಾಂಗತ್ಯದ ಬದುಕು ಮೋಕ್ಷಕ್ಕೆ ಕೊಂಡೊಯ್ಯುತ್ತದೆ ಅಂತ ಹೇಳ್ಬಿಟ್ರು ಅವ್ರು. ಎಷ್ಟು ಒಳ್ಳೆ ಮಾತು. ಒಂದ್ ಸಣ್ಣ ಒಂದು ಟೇಬಲ್ ಟಾಪಿಕ್ ಇದ್ರಲ್ಲಿ ಅವ್ರಿಗೆ ಎಷ್ಟು ದೊಡ್ಡ ಫಿಲಾಸಫಿ ಹೆಂಗ್ ತಗೋ ಬರ್ತಾರೆ ಅನ್ನೋದೇ ಅರ್ಥ ಆಗಲ್ಲ ನಮ್ಗೆ. ಅದೆಲ್ಲೋ ಒಂಥರ ಡಿಸ್ಕನೆಕ್ಟ್ ಅಂತ ಅನ್ಸಲ್ಲ, ಫುಲ್ ಲಾಜಿಕಲ್ ಹಂಗೆ ಬರ್ತಾ ಇರ್ತದೆ. ಸಡನ್ ಆಗಿ ಒಂದ್ ಹಿಂಗ್ ಹೇಳ್ಬಿಡ್ತಾರೆ, ಅದನ್ನ ನಾವು ಏನಪ್ಪ ಹಿಂಗ್ ಹೇಳ್ಬಿಟ್ರು ಅಂತ ಅನಿಸ್ಬೇಕದು. ಆ ತರದ ಒಂದು ಮಾತದು ತುಂಬಾ ಚೆನ್ನಾಗಿತ್ತು. ಅದು ನನ್ಗೆ ಬಹಳ ಇಷ್ಟ ಆಯ್ತು. ಆಮೇಲಿಂದ ಅಚ್ರೇಕರ್ ಸರ್ ಅವರು ಮಾತಾಡ್ಬೇಕಾದ್ರೆ ಅವರು ಧನಾತ್ಮಕ ಮಾತುಗಳ ಬಗ್ಗೆ ಹೇಳ್ತಾ ಇದ್ರು. ಎಸ್ಪೆಷಲಿ ವೈದ್ಯ ವೃತ್ತಿಲಿ ಇರೋರಿಗೆ ಇದು ಮಾತಿಂದಾನೇ ಒಂದ್ ಸ್ವಲ್ಪ ಒಂಚೂರು ರೋಗಿಗಳಿಗೆ ಸ್ಥೈರ್ಯ ತುಂಬಬೇಕು. ಅವರು ಆ ಕಡೆ ಆದ್ರೆ ಒಂದ್ ಸ್ವಲ್ಪ ಮಾತು ಆ ಕಡೆ ಆದ್ರೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಇದು ನನ್ ಜೀವನದಲ್ಲೇ ಆಗಿತ್ತು. ಒಂದ್ಸತಿ ಏನಾಗಿತ್ತು ಅಂದ್ರೆ ನನ್ಗೆ ಬಹಳ ಹಿಂದೆ ಏನಾಗಿಲ್ಲ, ಒಂದು 2-3 years ಬ್ಯಾಕ್ ತಲೆನೋವು ಬರಕ್ ಸ್ಟಾರ್ಟ್ ಆಗೋದು. ಮಧ್ಯರಾತ್ರಿ ಎಲ್ಲ ತಲೆನೋವು ಬರೋದು. ನನ್ಗೆ ಮಧ್ಯರಾತ್ರಿ ತಲೆನೋವಿಗೆ ಎಚ್ಚರ ಆಗ್ಬಿಡೋದು ನನ್ಗೆ. ಈ ತರ ಒಂದು 10 days ಕಂಟಿನ್ಯೂಸ್ ಆಗಿ ಆಗೋಯ್ತು ನನ್ಗೆ ತಲೆನೋವು. ಏನ್ ಹಿಂಗಾಗೋಯ್ತಲ್ಲ ಅಂತ. ಆಮೇಲೆ ಮ್ಯೂಟ್ ಆಯ್ತು. ಐ ಥಿಂಕ್ ನೆಟ್ವರ್ಕ್ ಇಲ್ಲ ಒಂದು ನಾನು ಅಬ್ಸರ್ವ್ ಮಾಡಿದ್ದೇನೆ, ನಾನ್ ಸಮಗ್ರ ಮೌಲ್ಯಮಾಪನ ತಗೊಂಡಾಗ್ಲೇ ಎಲ್ಲ ನೆಟ್ವರ್ಕ್ ಸಮಸ್ಯೆ ಆಗೇ ಆಗುತ್ತೆ. ಅದೇನ್ ಕತೆ ಗೊತ್ತಿಲ್ಲ ನನ್ಗೆ. ಸೊ ಅದೇ ನಾನ್ ತಲೆನೋವು ಬಗ್ಗೆ ಹೇಳ್ತಾ ಇದ್ದೆ. ಈ ತರದ್ ಸಮಸ್ಯೆ ಆಯ್ತು. ತಲೆನೋವು ನಾನ್ ಡಾಕ್ಟರ್ ಹತ್ರ ಹೋದೆ. ಅವರು ಒಂದ್ ಸ್ವಲ್ಪ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿ ಒಂದಷ್ಟು ಮೆಡಿಸಿನ್ ಕೊಟ್ರು. ಅದೇನು ವರ್ಕ್ ಆಗಿಲ್ಲ. ಆಮೇಲಿಂದ ಪುನಃ ಹೋದೆ. ಒಂದು MRI ಮಾಡಿಸ್ಬೇಕಾಗ್ತದೆ ಅಂತ ಹೇಳಿದ್ರು ಅವ್ರು. ನಾನು ಏನಕ್ಕೆ MRI ಅಂತ ಕೇಳ್ದೆ. ಅವ್ರಿಗೆ ಏನ್ ಬೇಕಾದ್ರೆ ಹೇಳ್ಬೋದಿತ್ತು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಮಿದುಳಲ್ಲಿ ಹುಳ ಆಗ್ಬಿಟ್ಟಿರ್ತದೆ, ಅದು ಏನಂತಂದ್ರೆ MRI ಮಾಡ್ಸಿದ್ರೆ ಗೊತ್ತಾಗ್ತದೆ ಅಂತ. ಅದು ಎಷ್ಟು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡ್ಬಿಡ್ತು ನನ್ಗೆ ಅಂದ್ರೆ, ಅಲ್ಲಿವರೆಗೆ ಆರಾಮಾಗಿದ್ದೆ ನಾನು, ನಿದ್ದೆನೆ ಮಾಡ್ತಿರ್ಲಿಲ್ಲ, ಸ್ಟಿಲ್ ಆರಾಮಾಗಿದ್ದೆ. ಇದು ಹೇಳ್ಬಿಟ್ರಲ್ಲ ಇಲ್ಲಿ. ನನ್ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ, ನನ್ಗೆ ಸ್ವಲ್ಪ ಡಿಪೆಂಡೆನ್ಸ್ ಜಾಸ್ತಿ. ಈಗ ಅವ್ರಿಗೆಲ್ಲ ಏನ್ ಹೇಳೋದು, ಅವ್ರಿಗೆ ಹೆಂಗ್ ಕನ್ವಿನ್ಸ್ ಮಾಡೋದು, ಈ ತರ ಈ MRI ಅಂದ ತಕ್ಷಣ ಅವ್ರ ಎಲ್ಲೆಲ್ಲೋ ಹೋಗ್ಬಿಡ್ತಾರೆ ಹಂಗೆ. ಸೊ ಆತರ ಆ ಇಡೀ ದಿನ ಏನಂದ್ರೆ ಒಂಥರ ಮನೇಲಿ ಫುಲ್ ಎಲ್ಲ ಡಿಪ್ರೆಸಿಂಗ್ ಎನ್ವೈರನ್ಮೆಂಟ್, ಆತರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಯ್ತು. ಆಮೇಲೆ ನೆಕ್ಸ್ಟ್ ಡೇ ಇದಕ್ ಹೋದೆ, ಅದಕ್ಕೆ MRI ಸೆಂಟರ್ ಹೋಗಿ MRI ಮಾಡಿಸ್ದೆ. ಸುಮ್ನೆ ಟೆಕ್ನಿಷಿಯನ್ ಹಂಗೆ ಪರಿಚಯ ಮಾಡ್ಕೊಂಡು ಹಂಗೆ ಇದ್ ಮಾಡ್ಕೊಂಡು ಯಾರ ಇದೆಯಾ ಅಂತ ಎಲ್ಲ ಆದ್ಮೇಲೆ ಯಾರ ಇದೆಯಾ ಅಂತ ಕೇಳ್ದೆ. ಅವ್ರು ಏನಿಲ್ಲ, ಆರಾಮಾಗಿದೆ, ನಿಮ್ ನಾರ್ಮಲ್ ಆಗಿದೆ ಅಂತ ಅಲ್ಲೇ ಹೇಳಿದ್ರು. ಯೂಶುವಲಿ ಅವ್ರು ಹೇಳಲ್ಲ, ಡಾಕ್ಟ್ರು ಹೇಳೋದ್ ಅದನ್ನ. ಬಟ್ ಟೆಕ್ನಿಷಿಯನ್ ಒಂದು ಇದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ದೇ ಇದ್ದಾಗ ಹೇಳ್ತಾರೆ ಅವ್ರು. ಯಾರು ಪ್ರಾಬ್ಲಮ್ ಇದ್ರೆ ಅವ್ರು ಏನು ಹೇಳಲ್ಲ. ಅದು ಹೇಳಿದಾಗ ನಾನ್ ಫಸ್ಟ್ ಮಾಡಿದ ಕೆಲ್ಸ ಏನಪ್ಪಾ ಅಂದ್ರೆ, ಮನೆಗ್ ಫೋನ್ ಮಾಡಿ ಹೇಳಿದ್ದು, ಏನ್ ತಲೆ ಕೆಡಿಸ್ಕೊಬಿಟ್ಟಿಕೊಂಡ್ರಪ್ಪ, ಆರಾಮಾಗಿದ್ದೀನಿ ನಾನು ಅಂತ. ಆಮೇಲೆ ಎಲ್ಲಾ ನಾರ್ಮಲ್ ಸ್ಥಿತಿಗೆ ಬಂದ್ರು. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಧನಾತ್ಮಕ ಮಾತುಗಳು ಸಖತ್ ಮುಖ್ಯ. ಅದು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆಯ್ತಂತಂದ್ರೆ ಅದು ಸೈಕಲಾಜಿಕಲಿ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ. ಬರೀ ಅವ್ರಿಗಷ್ಟೇ ಅಲ್ಲ, ಅವ್ರ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅವ್ರೆಲ್ಲರ ಮೇಲೂ ಪರಿಣಾಮ ಬೀರುತ್ತೆ. ಇದು ವೈದ್ಯ ವೃತ್ತಿಲಿ ಅಂತೂ ತುಂಬಾ ಮುಖ್ಯ, ಎಲ್ಲಾ ಇದ್ರಲ್ಲೂ ಬೇಕಾಗ್ತದೆ. ಸೊ ಇದು ಏನಂದ್ರೆ ನಮ್ಗೆಲ್ಲರಿಗೂ ಪಾಠ. ಇದನ್ನ ನಾವು ಅಳವಡಿಸ್ಕೊಳ್ಳೋಣ. ಒಂದು ಮಾತಾಡ್ಬೇಕಾದ್ರೆ ಒಂದು ಪಾಸಿಟಿವ್ ರೀತಿಯಲ್ಲಿ ಫ್ರೇಸ್ ಮಾಡಿ ಮಾತಾಡೋದನ್ನ ನಾವು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಸೊ ಈ ಎಲ್ಲಾ ಇದರಲ್ಲಿ ಟೇಬಲ್ ಟಾಪಿಕ್ ಅಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅದು ಏನಂದ್ರೆ ಅದ್ರ ಶ್ರೇಯಸ್ಸು ಮತ್ತೆ ಯಶಸ್ಸು ವೆಂಕಟೇಶ್ ಅವ್ರಿಗೆ ಸೇರ್ಬೇಕು. ಯಾಕಂದ್ರೆ ಅಂತ ಟಾಪಿಕ್ ಗಳನ್ನ ಅವರು ಎಲ್ಲರಿಗೂ ಕೊಟ್ರು. ಇದಕ್ಕಾಗಿ ನಾನು ವೆಂಕಟೇಶ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಇದು ಕಡೆದಾಗಿ ನಮ್ಮ ಸೂರಜ್ ಅವರ ಪರಿಚಯ ಭಾಷಣ, ಅದು ಬಹಳ ಇಷ್ಟ ಆಯ್ತು ನನ್ಗೆ. ಅದನ್ನ ಓಪನ್ ಮಾಡಿದ ರೀತಿನೇ ತುಂಬಾ ಚೆನ್ನಾಗಿತ್ತು. ಅದೊಂದು ಆ ತಮಟೆದು ಇದನ್ನ ತಗೊಂಡ್ ಬಂದು ಅವರು ಹೇಳಿದ್ರಲ್ಲ, ಅದು ಚೆನ್ನಾಗಿತ್ತು. ಅದು
ಸೊ ಅದು ಒಟ್ಟಾರೆ ಅವರ ಒಂದು ಹೊಸ ಪಥಕ್ಕೆ, ಅಂದ್ರೆ ಅವರು ಎಂಗೇಜಿಂಗ್ ಹ್ಯೂಮರ್ ಆ ಪಥದ್ದು ಕರೆಕ್ಟ್ ಆಗಿ ಫಿಟ್ ಆಗುವಂತ ಭಾಷಣನ ಅವರು ಮಾಡಿದ್ರು. ಬಹಳ ತಿಂಗಳುಗಳಾದ್ಮೇಲೆ, ಬಹುಶಃ ವರ್ಷನೇ ಆಗಿರ್ಬೋದು, ಸೂರಜ್ ಅವರು ಒಂದು ಭಾಷಣ ಕೊಟ್ಟಿದ್ದಾರೆ. ಇದೇ ತರ ಭಾಷಣಗಳು ಅವ್ರದ್ದು ಬರ್ತಾ ಇರ್ಲಿ ಅಂತ ಹೇಳ್ತೀನಿ. ಸೊ ಇದಿಷ್ಟು ಏನಂದ್ರೆ ನನ್ನ ಸಮಗ್ರ ಮೌಲ್ಯಮಾಪನ. ಒಟ್ಟಾರೆ ನಮ್ ಸಭೆ ನೋಡ್ಬೇಕಂತಂದ್ರೆ ತುಂಬಾ ಚೆನ್ನಾಗಿ ಬಂತು. ಅದು ಇದಿರ್ಬೋದು, ನಿರೂಪಣೆ ಇರ್ಬೋದು, ಅಥವಾ ಟೇಬಲ್ ಟಾಪಿಕ್ ಇರ್ಬೋದು, ಅಥವಾ ಒಂದು ಸೂರಜ್ ಅವರ ಭಾಷಣ ಇರ್ಬೋದು, ಎಲ್ಲ ಒಂದು ಅತ್ಯುತ್ತಮ ಮೇಲ್ಮಟ್ಟದ ಏನಂತಂದ್ರೆ ಮಾತುಗಾರಿಕೆ ಅಂತಾನೆ ಹೇಳ್ಬೋದು. ಇವೆಲ್ಲ ಏನಂದ್ರೆ ನಮ್ಮ ಸಭೆಯ ಒಂದು ಗುಣಮಟ್ಟನ ಸೂಚಿಸುತ್ತೆ. ನನ್ಗೆ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು ಏನು ಕಾಣಿಸ್ಲಿಲ್ಲ ಇವತ್ತು, ಎಲ್ಲ ಸೊಗಸಾಗಿತ್ತು. ಇದನ್ನ ಹೇಳ್ತಾ ನಾನು ಈಗ ಏನಂತಂದ್ರೆ ಸಭೆನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಮತ್ತೆ ವೇದಿಕೆಯನ್ನ ಉಮಾನಾಥ್ ಸರ್ ಕೊಡ್ತೀನಿ. ಉಮಾನಾಥ್ ಸರ್, ವೇದಿಕೆ ನಿಮ್ದು. ಧನ್ಯವಾದಗಳು ಮೋಹನ್ ಮೂರ್ತಿ ಅವರೇ, ಬಹಳ ಉತ್ತಮವಾದ ಮೌಲ್ಯಮಾಪನವನ್ನು ನಮಗೆ ಕೇಳಿದ್ದಕ್ಕಾಗಿ. ತಡ ಮಾಡದೆ ನಮ್ಮ ಅಧ್ಯಕ್ಷರನ್ನ ವೇದಿಕೆಗೆ ಕರೆತಿದ್ದೇನೆ ಸಭೆಯನ್ನ ಮುಕ್ತಾಯದ ಭಾಷಣ ಮಾಡ್ಲಿಕ್ಕಾಗಿ. ಚಕ್ರ ಸರ್. ಧನ್ಯವಾದಗಳು ಉಮಾನಾಥ್ ಅವರೇ. ಆ ಮೋಹನ್ ಮೂರ್ತಿ ಅವರು ಹೇಳಿದ ಹಾಗೆ ನಿಜವಾಗ್ಲೂ ನಾನು ಅಂದ್ರೆ ಮುಚ್ಚಿಡತಕ್ಕಂತ ಸಂಗತಿ ಅಲ್ಲ, ಈ ನಮ್ಮ ಕನ್ನಡ ಇಂಗ್ಲಿಷ್ ದ್ವಿಭಾಷಾ ಟೋಸ್ಟ್ ಮಾಸ್ಟರ್ ಕ್ಲಬ್ಬಿನ ಒಂದು ಗುಣಮಟ್ಟ ನಿಜವಾಗ್ಲೂ ಈಗ ನಮ್ಮದೇ ಒಂದು KLS IMER ಟೋಸ್ಟ್ ಮಾಸ್ಟರ್ ಗುಣಮಟ್ಟಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಇದು ಎಷ್ಟೋ ಪಾಲು ಬೆಟರ್. ಪ್ರತಿಯೊಬ್ರು ಒಂದು ಸಿನ್ಸಿಯರ್ಲಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ, ಪ್ರತಿಯೊಬ್ರು ಒಳ್ಳೆ ವಿಷಯಗಳನ್ನ ತಗೊಂಡ್ಬರ್ತಾರೆ. ಪ್ರತಿಯೊಂದು ಭಾಷೆ ಒಂದು ಸಭೆಯಲ್ಲಿ ಏನೋ ಒಂದು ವಕ್ರತುಂಡೋಕ್ತಿ ಇವತ್ತೊಂದು ಹೊಸದಾಗಿ ಕಲ್ತಿದ್ದೆ ನಾನಿದು. ಇಂಥವೆಲ್ಲ ನಮ್ಮ ಕನ್ನಡದಲ್ಲಿ ಇದಾವಲ್ಲ ಕಲೀಲಿಕ್ಕೆ. ಸೊ ಇದು ನಿಜಕ್ಕೂ ಒಂದು ಒಳ್ಳೆಯವನ್ನು ಸಾಕಷ್ಟು ಕಲಿಯತಕ್ಕಂತ ಒಂದು ಅವಕಾಶ. ಅದೇ ರೀತಿಯಲ್ಲಿ ಇವತ್ತಿನ ಒಂದು ಸಭೆ ಕೂಡ ಅದೇ ರೀತಿಯಾಗಿತ್ತು ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಸಭೆಗೆ ಮುಕ್ತಾಯವನ್ನ ಹಾಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಎಲ್ಲರಿಗೂ. ಧನ್ಯವಾದಗಳು. ಧನ್ಯವಾದಗಳು. ಸೂರಜ್, ಚೆನ್ನಾಗಿತ್ತು ಭಾಷಣ, ಸೂಪರ್ ಆಗಿತ್ತು ಭಾಷಣ. ಧನ್ಯವಾದ. ಹೌದು.